ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂಡ ವ್ಯಾಪ್ತದೇಹಾಃ ಭಸಿತ ಹಿಮರುಚಾ ಭಾಸಿತಾಃ ರುದ್ರಾಃ ರುದ್ರಶ್ರೀ ಸೂಕ್ತ ಪ್ರಕಟಿತ ವಿಭವಾಃ ನ ಪ್ರಯಚ್ಛಂತು ಸೌಖ್ಯಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಗವಾನ್ ಭಾರ್ಗವರಾಮನ ಕಥೆಯನ್ನು ಲೋಮಶ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾ ಇದ್ದದ್ದನ್ನು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಭಗವಂತನನ್ನು ಸ್ತೋತ್ರ ಮಾಡುವಾಗ ಗೋಬ್ರಾಹ್ಮಣ ಹಿತಾಯ ಚ ಅನ್ನುವ ಶಬ್ದದಿಂದ ಸ್ತೋತ್ರ ಮಾಡ್ತೇವೆ. ಯಾವುದು ಲೋಕಕ್ಕೆ ಕ್ಷೇಮವನ್ನು ಕೊಡುವಂಥದ್ದು, ಯಾವುದರಿಂದ ಲೋಕಕ್ಕೆ ಉಪದ್ರವ ಇಲ್ಲವೋ ಅಂಥದ್ದನ್ನು ರಕ್ಷಣೆ ಮಾಡುವುದು ದೇವರ ಕೆಲಸ ಅನ್ನುವುದು ಗೋಬ್ರಾಹ್ಮಣ ಹಿತಾಯ ಚ ಅನ್ನುವ ಶಬ್ದದ ಅರ್ಥ. ಪರಶುರಾಮನ ವ್ಯಕ್ತಿತ್ವ ಗೋವಿಗೆ ಹಿಂಸೆಯನ್ನು ಮಾಡುವುದಕ್ಕೆ ಬಂದಂತಹ ಕಾರ್ತವೀರ್ಯಾರ್ಜುನನ ತೋಳುಗಳನ್ನು ಕಡಿದ ದೇವ ಪರಶುರಾಮ. ಕಳ್ಳತನ ಅನ್ನುವುದು ಎರಡು ರೀತಿ. ವ್ಯಕ್ತಿ ಎದುರುಗಡೆ ಇದ್ದಾಗಲೇ ಹೊಡೆದು ಬಡ್ದು ಎಳ್ಕೊಂಡು ಹೋಗುವುದು ಒಂದು, ಇದನ್ನು ದರೋಡೆಕೋರರು ಅಂತ ಕರೀತಾರೆ. ಆತ ನೋಡದೇ ಇರುವ ಹಾಗೆ ಕತ್ತಲಲ್ಲಿ ಬಂದು ಕನ್ನ ಹಾಕಿ ಕರ್ಕೊಂಡು ಹೋಗುವುದು ಮತ್ತೊಂದು, ಇದನ್ನು ಚೌರ್ಯ ಅಂತ ಕರೀತಾರೆ. ಚೋರತನಕ್ಕಿಂತಲೂ ಕೂಡ ದರೋಡೆ ಅನ್ನುವುದು ದೊಡ್ಡದು ಅಪರಾಧ. ಅಪರಾಧಗಳಲ್ಲೂ ಕೂಡ ತಾರತಮ್ಯ ಇದೆ, ಇದಕ್ಕಿಂತ ಇದು ದೊಡ್ಡ ಅಪರಾಧ ಅಂತ. ಕಾರ್ತವೀರ್ಯಾರ್ಜುನ ನಡೆಸಿದ ಕೆಲಸವನ್ನು ದರೋಡೆ ಅಂತ ಕರಿಬೇಕು. ಜಮದಗ್ನಿ ಮಹರ್ಷಿಗಳ ಕೈಯಲ್ಲಿ ನಂದಿನಿ ಅನ್ನುವ ಸುರಭಿಸುತೆ ಯಜ್ಞಕ್ಕೋಸ್ಕರವಾಗಿ ದೇವತೆಗಳಿಂದ ನ್ಯಾಸವಾಗಿ ಇಟ್ಟಂತಹ ಧೇನು, ಅದರಿಂದಾಗಿ ಕಾರ್ತವೀರ್ಯಾರ್ಜುನನ ಸೇನೆಗೆಲ್ಲಕ್ಕೂ ಕೂಡ ಒಳ್ಳೆಯ ಸಪರ್ಯೆಯನ್ನು ಒಳ್ಳೆಯ ಸತ್ಕಾರವನ್ನು ಜಮದಗ್ನಿ ನಡೆಸಿದ್ದಾನೆ. ಆದರೆ ಅವತ್ತಿನ ರಾಜ ಕಾರ್ತವೀರ್ಯ ಅವನು ಕೆಟ್ಟವನೋ ಒಳ್ಳೆಯವನೋ ಅಂತ ಹೇಳುವುದು ಕಷ್ಟ. ವ್ಯಕ್ತಿತ್ವದಲ್ಲಿ ಒಳ್ಳೆಯ ವ್ಯಕ್ತಿ, ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದಂತಹ ಒಬ್ಬ ಅರ್ಜುನನೇ ತಾನು ಕಾರ್ತವೀರ್ಯನಾಗಿ ಹುಟ್ಟಿದ್ದಾನೆ, ಕೃತವೀರ್ಯನ ಮಗನಾಗಿ ಹುಟ್ಟಿದ್ದಾನೆ. ದತ್ತಾತ್ರೇಯರ ಪರಮ ಶಿಷ್ಯನಾಗಿದ್ದ. ದತ್ತಾತ್ರೇಯರ ಮೂಲಕವಾಗಿ ಯೋಗಶಾಸ್ತ್ರದ ಅಭ್ಯಾಸವನ್ನು ನಡೆಸಿದ್ದ. ಈತನ ಶಿಷ್ಯವೃತ್ತಿಗೆ ಸಂತುಷ್ಟನಾದಂತಹ ದತ್ತಾತ್ರೇಯ ಬೇಕಾದ ವರ ಕೇಳು ಅಂತ ಕೇಳಿದಾಗ ಈತ ಅಜೇಯತ್ವ ವರವನ್ನು ಪಡಿತಾನೆ. ಸಂತುಷ್ಟನಾಗಿದ್ದಂತಹ ದತ್ತಾತ್ರೇಯ ತಾನೇ ಸ್ವತಃ ಅವನಿಗೆ 1000 ತೋಳುಗಳು ಬಯಸಿದಾಗ ಶರೀರದಲ್ಲಿ ತೋರ್ಪಡಿಸಿಕೊಳ್ಳುವ ಹಾಗೆ ಅನುಗ್ರಹಿಸ್ತಾನೆ. ಆತನನ್ನು ನೆನೆಸಿಕೊಂಡವರಿಗೆ ಕಳೆದು ಹೋದ ವಸ್ತು ಪ್ರಾಪ್ತಿಯಾಗಲಿ ಅನ್ನುವ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಒಂದು ಸ್ವರೂಪದಲ್ಲಿ ಕಾರ್ತವೀರ್ಯಾರ್ಜುನ ದೈವತ್ವವನ್ನು ಪಡೆದ ವ್ಯಕ್ತಿ. ಆದರೆ ಬೇಕಾದ್ದೆಲ್ಲ ಸಿಕ್ಕಿದಾಗ ಮಾನುಷ ವ್ಯಕ್ತಿತ್ವ ಅಥವಾ ಮಾನುಷ ಶರೀರದ ವಾಸನೆಯಿಂದಾಗಿ ಯಾವ ರೀತಿ ಅಹಂಕಾರ ಕೆಲಸ ಮಾಡ್ತದೆ ಅನ್ನುವುದಕ್ಕೂ ಕೂಡ ಜ್ವಲಂತ ಸಾಕ್ಷಿಯಾಗಿ ಕಾರ್ತವೀರ್ಯ ನಮಗೆ ಕಾಣಿಸ್ತಾನೆ. ಬೇಕಾದ್ದೆಲ್ಲ ಸಿಗುವ ರೀತಿಯಲ್ಲಿತ್ತು.
ಒಂದು ಸಂದರ್ಭದಲ್ಲಿ ರಾವಣನನ್ನು ಹೆಡೆಮುರಿ ಕಟ್ಟುವಂತಹ ಸಾಮರ್ಥ್ಯವನ್ನು ತೋರಿದ್ದವ ಕಾರ್ತವೀರ್ಯ. ಸಾಮರ್ಥ್ಯದಲ್ಲಿ ತನಗೆ ಎಣೆ ಇಲ್ಲ. ಅದರ ಜೊತೆಗೆ ಐಶ್ವರ್ಯದಲ್ಲಿ ಮಾಹಿಷ್ಮತಿ ನಗರದ ಅಧಿಪತಿಯಾಗಿದ್ದುಕೊಂಡು ಸಂಪಾದನೆ ಮಾಡಿದ ಐಶ್ವರ್ಯಕ್ಕೂ ಎಣೆ ಇಲ್ಲ. ಯೋಗ ಸಾಮರ್ಥ್ಯವನ್ನು ಪಡೆದ ಕಾರಣದಿಂದ ಕಬ್ಬಿಣದಿಂದ ಬಂಗಾರವನ್ನು ಮಾಡುವ ವಿದ್ಯೆ ಅವನಲ್ಲಿತ್ತು. ರಸವಿದ್ಯೆಯಲ್ಲಿ ನಿಷ್ಣಾತನಾಗಿದ್ದವ. ಬೇಕಾದ್ದನ್ನು ಪಡೆಯುವುದಕ್ಕೆ ಬೇಕಾದ ಅಣಿಮಾದಿ ಸಿದ್ಧಿಗಳನ್ನು ಪಡೆದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ತುಂಬು ಯೌವನದ ವ್ಯಕ್ತಿತ್ವ ಆತನದ್ದು. ಇವೆಲ್ಲ ಒಂದೊಂದೂ ಸೇರಿದಾಗಲೂ ಕೂಡ ಅನರ್ಥ ಆಗುವ ಸಾಧ್ಯತೆ ಜಾಸ್ತಿ ಅಂತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಒಂದು ಸುಭಾಷಿತದ ಮಾತು ಇದೆ. ಒಂದೊಂದು ಕೂಡ ಅನರ್ಥಕ್ಕೆ ಕಾರಣ ಆಗ್ತದೆ. ಯೌವನದಲ್ಲೇ ಮೀಸೆ ಬಂದವನಿಗೆ ದೇಶ ಕಾಣುವುದಿಲ್ಲ ಅಂತ ಗಾದೆ ಇದ್ದ ಹಾಗೆ ಒಂದು ರೀತಿಯ ಅದೇ ಮದಿಸಿದ ಆನೆಯ ಹಾಗಿರ್ತಾನೆ. ಆವಾಗ ಏನು ಅವಿವೇಕದಿಂದ ಕೆಲಸ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮಹಾಧನ ಸಂಪತ್ತು ಇದ್ದಾಗ ಯೌವನ ಇಲ್ಲದೇ ಹೋದರೂ ಕೂಡ ಅವಿವೇಕವನ್ನು ಪ್ರದರ್ಶನ ಮಾಡುವ ಸಾಧ್ಯತೆ ಇರ್ತದೆ. ಯೌವನ ಮತ್ತು ಧನ ಸಂಪತ್ತು ಎರಡೂ ಜೊತೆಗೆ ಸೇರಿದರೆ ಅದು ಮಂಗನಿಗೆ ಕಳ್ಳು ಕುಡಿಸಿದಂತಹ ಸ್ವರೂಪ ಉಂಟಾಗ್ತದೆ. ಅದರ ಜೊತೆಗೆ ಅವನಿಗೆ ಅಧಿಕಾರ ಸ್ಥಾನವೂ ಸಿಕ್ಕಿಬಿಟ್ರೆ ಪ್ರಭುತ್ವಂ ಅದು ಇನ್ನೊಂದು, ಅದಕ್ಕೆ ಭೂತಾವೇಶ ಆದ ಹಾಗೆ. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತಥೈವ ಚ ಭೂತಾವೇಶ ಪಿಶಾಚಾವೇಶ. ಆದರೆ ಯದ್ವಾ ತದ್ವಾ ಭವಿಷ್ಯತಿ ಅಂತಿದ್ದ ಹಾಗೆ ಈತನಲ್ಲಿ ಎಲ್ಲವೂ ಸೇರಿದೆ. ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅದರ ಜೊತೆಗೆ ಅವಿವೇಕವೂ ಯಾವಾಗ ಅಂತಃಪ್ರವೇಶ ಮಾಡಿತು ಆವಾಗ ಆತ ಮಾಡಿದ ಒಂದು ಅನಾಚಾರ ಅಂತ ಹೇಳಿದರೆ ಜಮದಗ್ನಿಗಳ ಆಶ್ರಮಧೇನುವಾದಂತಹ ನಂದಿನಿಯನ್ನು ಅಪಹರಿಸಿದ. ಅದನ್ನು ಅಪಹರಿಸುವಾಗ ಅದರ ಕರು ಇದೆ. ಆ ಕರು ಚೀತ್ಕಾರ ಮಾಡ್ತಾ ಇದೆ. ಅದರ ಚೀತ್ಕಾರವನ್ನು ಪರಿಗಣಿಸದೆ ಹಸುವನ್ನು ಮಾತ್ರ ಕರ್ಕೊಂಡು ಹೋದರು. ಇಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಅದರ ಮಗು ಮಾತ್ರ ಇರುವುದಲ್ಲ, ಅದರ ಅಮ್ಮನೂ ಇದ್ದಾಳಂತೆ. ಸುರಭಿ ಅಂತ ಆಕೆಯ ಹೆಸರು. ಸುರಭಿಯೂ ಇದ್ದಾಳೆ. ಅದು ಅಮ್ಮ, ಇದು ಮಗು. ನಮಗೆ ಬೇಕಾದದ್ದು ಹಾಲು ಅಷ್ಟೇ ಅಂತ. ಇದು ಏನಾಗ್ತದೆ, ಕೋಳಿ ದಿವಸಕ್ಕೊಂದು ಮೊಟ್ಟೆ ಇಡ್ತದೆ ಅಂತ ಹೇಳಿ ತಿನ್ನುವುದಕ್ಕೂ ಕೋಳಿ ಬೇಕು, ಮೊಟ್ಟೆ ಇಡುವುದಕ್ಕೂ ಕೋಳಿ ಬೇಕು ಅಂತೇಳಿ ಅದನ್ನು ಅರ್ಧ ಕತ್ತರಿಸಿ ಇದು ಮೊಟ್ಟೆ ಇಡಲಿಕ್ಕೆ ಇದು ತಿನ್ನುವುದಕ್ಕೆ ಅಂತ ಸ್ವೀಕರಿಸಿದರೆ ಹೇಗಿರ್ತದೆ? ಇದಕ್ಕೆ ಅರ್ಧಚರತಿ ಅನ್ಯಾಯ ಅಂತ ಕರೀತಾರೆ. ಆ ರೀತಿಯಲ್ಲಿ ತಮಗೆ ಹಾಲು ಕೊಡುವುದು ಯಾವುದು? ಯುವತಿಯಾದಂತಹ ನಂದಿನಿ ಅಂತೆ. ನಂದಿನಿಯನ್ನು ಮಾತ್ರ ಹೇಳ್ಕೊಂಡು ಹೋಗಿದ್ದಾರೆ. ಅದು ಹಾಲು ಕೊಡುವುದಕ್ಕೆ ಅದರ ಜೊತೆಗೆ ಪ್ರೀತಿಯಿಂದ ಹಾಲು ಕೊಡುವುದು ಹಸುಗಳು. ಕೈಯಲ್ಲಿ ಚಾಟಿ ಹಿಡಿದದ್ದಕ್ಕೆ ಯಾವ ಹಸುಗಳು ಹಾಲು ಕೊಡುವುದಿಲ್ಲ. ಅವುಗಳು ಪ್ರೀತಿಗೆಗೋಸ್ಕರ ಹಾಲು ಕೊಡುವುದು. ಅದಕ್ಕೆ ಪ್ರೀತಿ ಉಂಟಾಗಬೇಕಾದರೆ ಎದುರುಗಡೆ ಕರು ಕಾಣಿಸಬೇಕು. ಆ ಕರು ಇದ್ದಾಗ ಆ ಪ್ರೀತಿಯಿಂದ ಇಳಿದ ಹಾಲೇ ಅದು ದೇವರ ನೈವೇದ್ಯಕ್ಕೆ ಬರುವುದು, ಮನುಷ್ಯನ ಆರೋಗ್ಯಕ್ಕೆ ಕಾರಣವಾಗುವಂಥದ್ದು. ಹೇಳ್ಕೊಂಡು ಹೋದ್ರಂತೆ. ಎರಡೂ ಹಸುಗಳು, ಒಂದು ತಾಯಿ ಮತ್ತೊಂದು ಮಗಳು, ಇಬ್ಬರು ಇಲ್ಲಿ ಅರಚಾಡ್ತಾ ಇದ್ದಾರೆ. ಪರಶುರಾಮ ಬರ್ತಾನೆ. ಯಾಕೆ ಹೀಗೆ, ಎಲ್ಲಿದ್ದಾಳೆ ನಂದಿನಿ ಅಂತ ಕೇಳಿದರೆ ಹೀಗೆ. ಪರಶುರಾಮ ಅಪ್ಪನ ಹತ್ರವೂ ಮಾತಾಡುವುದಿಲ್ಲ. ನೀವೆಲ್ಲ ಇದ್ದೀರಿ, ಹೀಗೆ ಕ್ಷತ್ರಿಯರು ನಮ್ಮ ಗೋವುಗಳನ್ನು ನಮ್ಮ ತಪಸ್ಸನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇರತಕ್ಕಂಥವರು. ಅವರೇ ಹೀಗೆ ಮಾಡಿದಾಗ ಒಂದು ಶಾಪವನ್ನಾದರೂ ಕೊಡಬೇಡವಾ? ಇಲ್ಲ ಅವನಿಗೆ ಹಾಳಾಗಿ ಹೋಗಲಿತ್ತಾದರೂ ನೆಲ ತಟ್ಟಬೇಕಲ್ಲ. ನೀವು ಏನು ಮಾಡುವುದಿಲ್ಲ, ನಿಮಗೆ ಸಿಟ್ಟೇ ಬರುವುದಿಲ್ಲ. ಸಿಟ್ಟೇ ಬರದೇ ಹೋದ ಪಕ್ಷದಲ್ಲಿ ಧರ್ಮ ಉಳಿಯುವುದು ಹೇಗೆ? ಧರ್ಮದ ಉಳಿವಿಗೆ ಶಾಂತಿ ಅನ್ನುವುದು ಎಷ್ಟು ಮುಖ್ಯವೋ, ಸಮಗ್ರ ಕಡೆಯಲ್ಲಿ ಅಶಾಂತಿ ಆವರಿಸಿದಾಗ ನಾವು ಆ ಶಾಂತಿ ನಿರ್ಮಾಣಕ್ಕೋಸ್ಕರ ಅಶಾಂತಿಯನ್ನು ಆವಾಹನೆ ಮಾಡುವುದು ಮುಖ್ಯವಾಗುತ್ತೆ. ಪರಶುರಾಮ ಈ ಮಾತನ್ನು ಹೇಳಿದ. ಆ ಕೈಯಲ್ಲಿ, ಒಂದು ಕೈಯಲ್ಲಿ ಪರಶು, ಮತ್ತೊಂದು ಕೈಯಲ್ಲಿ ಧನುಸ್ಸು, ಎರಡನ್ನೂ ಹಿಡ್ಕೊಂಡು ನುಗ್ಗಿದ. ಸೀದಾ ಮಾಹಿಷ್ಮತಿ ನಗರದ ಒಳಗೆ ಪ್ರವೇಶ ಮಾಡಿದ್ದಾನೆ. ಈತನ 100 ಜನ ತಮ್ಮಂದಿರು, 100 ಜನ ಮಕ್ಕಳಿದ್ದಾರೆ. 100 ಜನ ತಮ್ಮಂದಿರು, 100 ಮಕ್ಕಳು. ಅವರಷ್ಟೂ ಜನ ಈತನ ಮುಖದಲ್ಲಿರ್ತಕ್ಕಂತಹ ವರ್ಚಸ್ಸು, ಕಣ್ಣಿನಲ್ಲಿರ್ತಕ್ಕಂತಹ ಕೆಂಪು ಬಣ್ಣ, ಆ ಸಿಟ್ಟು, ಇದನ್ನು ನೋಡಿ ಹೆದರಿಕೊಂಡು ಗಡಗಡನೆ ನಡುಗಿಬಿಟ್ಟಿದ್ದಾರೆ. ಈತ ಸೀದ ನುಗ್ಗಿ ಕಾರ್ತವೀರ್ಯನನ್ನು ಯುದ್ಧಕ್ಕೆ ಕರೀತಾನೆ. ಒಂದೋ ಆ ಹಸುವನ್ನು ಈ ಕ್ಷಣದಲ್ಲಿ ನನ್ನ ಮುಂದೆ ಇಟ್ಟು ಜಮದಗ್ನಿಯಲ್ಲಿ ಬಂದು ಕ್ಷಮೆಯನ್ನು ಕೇಳಬೇಕು, ಇಲ್ಲವೋ ಯುದ್ಧಕ್ಕೆ ಸಿದ್ಧನಾಗಬೇಕು. ಈ ಕಾರ್ತವೀರ್ಯ ಹೇಳ್ತಾನೆ, ನಿನ್ನ ಜೊತೆಗೆ ಯುದ್ಧ ಏನು ಮಾಡುವುದು, ಇಷ್ಟೇ ಅಂತ ಹೇಳಿ ತಾನು ಎಡಗೈಯಿಂದ ಆತನನ್ನು ಗುದ್ದುವುದಕ್ಕೆ ಮುಂದುವರೆದಾಗ ಆ ಕೈಯನ್ನು ಕತ್ತರಿಸಿಬಿಟ್ಟ. ಈಗ ಕಾರ್ತವೀರ್ಯನಿಗೆ ಎಚ್ಚರವಾಯಿತು, ಇದು ಸಾಮಾನ್ಯ ವ್ಯಕ್ತಿಯಲ್ಲ.
ಯಾಕಂದರೆ ನಾನು ದತ್ತಾತ್ರೇಯರ ಅನುಗ್ರಹದಿಂದ ನನ್ನ ಶರೀರವನ್ನು ಯಾರು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂತಲ್ಲಿ ಈತ ಕೈ ಕತ್ತರಿಸುವಷ್ಟು ಸಮರ್ಥನಿದ್ದಾನೆ ಅಂತ ಹೇಳಿದರೆ, ತಾನು ಉಳಿದ ಬಾಹುಗಳಲ್ಲಿ 1,000 ಬಾಹುಗಳಲ್ಲಿ ಅದರಲ್ಲಿ ಒಂದು ಬಾಹು ಹೋಗಿದೆ, ಉಳಿದ ಬಾಹುಗಳಲ್ಲಿ ಬಿಲ್ಲು ಹಿಡಿದು ಉಳಿದ ಬಾಹುಗಳಲ್ಲಿ ಬಾಣ ಹಿಡ್ಕೊಂಡು ಈತನನ್ನು ರಣರಂಗದಲ್ಲಿ ಎದುರಿಸ್ತಾನೆ. ಭಗವಂತ ಭಾರ್ಗವ ಪ್ರತಿಯೊಂದು ಕೈಗಳನ್ನು ಕೂಡ ಕತ್ತರಿಸ್ತಾನೆ, ಒಂದೂ ಕೈ ಉಳಿಯುವುದಿಲ್ಲ. ಈತನ 1000 ಬಾಹುಗಳು ಅನ್ನುವುದು ಅದು ಸುದರ್ಶನ ಚಕ್ರದ 1000 ಅಚ್ಚುಗಳು ಅಂತ ಕರೆಸಿಕೊಳ್ತಾವೆ. ಸುದರ್ಶನ ಚಕ್ರಕ್ಕೆ ಸಹಸ್ರಾರ ಅಂತ ಹೆಸರಿದೆ. ಅರ ಅಂದರೆ ಗರಗಸದಲ್ಲಿರ್ತಕ್ಕಂತಹ ಕಚ್ಚುಗಳು. ಅಂತಹ 1000 ಕಚ್ಚುಗಳೇ ಈತನಿಗೆ 1000 ಬಾಹುಗಳಾಗಿ ಆವಿರ್ಭಾವಗೊಂಡಿದ್ದಾವೆ ಅಂತ ಅವನ್ನೆಲ್ಲ ಕತ್ತರಿಸಿ ಬಿಟ್ಟಿದ್ದಾನೆ. ಕೊನೆಗೆ ಇನ್ನೊಂದು ಬಾಣವನ್ನು ಹೊಡೆದು ಆತನ ಎದೆಗೆ ಹೊಡೆದು ಆತನನ್ನು ಸಾಯಿಸಿದ್ದಾನೆ. ಈತನ ತಮ್ಮಂದಿರು, ಈತನ ಮಕ್ಕಳು ಇವನ ಮುಂದೆ ಕಾಣಿಸಿಕೊಳ್ಳುವುದೇ ಇಲ್ಲ. ಎಲ್ಲರೂ ಹೆದರಿ ಹೋಗಿದ್ದಾರೆ. ಇಲ್ಲಿಗೆ ನಂದಿನಿ ತಾನಾಗಿ ಓಡಿ ಬಂದಿದೆ. ನಂದಿನಿಯನ್ನು ಹಿಡಿಕೊಂಡು ಈತ ಆಶ್ರಮಕ್ಕೆ ಬಂದ, ಜಮದಗ್ನಿಯ ಕೈಯಲ್ಲಿ ಕೊಟ್ಟು ತಾನು ತನ್ನ ತಪಸ್ಸು ತನ್ನ ಕೆಲಸ ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಸಾಗಿದ. ಆದರೆ 3 ದಿವಸ ಬಿಟ್ಟು ಈತ ಬರುವಲ್ಲಿ ನಡೆದಿದ್ದ ಘಟನೆ ಏನು? ಮನೆಯಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಂತಹ ಜಮದಗ್ನಿಯ ತಲೆಯನ್ನು ಕತ್ತರಿಸಿ ಬಿಟ್ಟಿದ್ದಾರೆ. ಅವರು ಈ ಕಾರ್ತವೀರ್ಯನ ತಮ್ಮಂದಿರು ಮತ್ತು ಕಾರ್ತವೀರ್ಯನ ಮಕ್ಕಳು ಬಂದು ಮಾಡಿದ ಅನರ್ಥ. ಇದು ಎಷ್ಟು ಅನಾಚಾರ! ಸಾಮಾನ್ಯವಾಗಿ ಭಯೋತ್ಪಾದಕ ವ್ಯಕ್ತಿತ್ವ ಇಲ್ಲಿ ಕಾಣಿಸ್ತದೆ. ಒಂದು ರೀತಿಯ ಗ್ರೆಜ್ಜು. ನನ್ನ ತಂದೆಯನ್ನು ಸಾಯಿಸಿದ್ದಾರಾ, ಇವನ ತಂದೆಯನ್ನು ಸಾಯಿಸಿಬಿಡ್ತೇವೆ. ಯಾರು ಸಾಯಿಸಿದ್ದು ಅವನ ಮುಂದೆ ತನ್ನ ವೀರ್ಯವನ್ನು ಪ್ರದರ್ಶನ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದಾಗ ಅವರ ಸಂಬಂಧಿಕರ ಮೇಲೆ ತಾವು ಪ್ರಯೋಗ ಮಾಡುವುದು. ಇದು ಕೃತತ್ರೇತೆಗಳಲ್ಲಿ ನಡೀತಾ ಇದ್ದ ಧರ್ಮ ಅಲ್ಲ, ಇದು ದ್ವಾಪರದ ಕೊನೆಗೆ ಬಂದಂತಹ ಧರ್ಮ. ಆದರೆ ಈ ಭಾರ್ಗವರಾಮನ ಕಾಲ, ಅರ್ಥಾತ್ ಇದು ತ್ರೇತಾಯುಗದ ಕಾಲ, ಆ ಕಾಲದಲ್ಲಿ ಇಂತಹ ಕೆಟ್ಟ ಕೆಲಸವನ್ನು ಈ ರಾಜಮನೆತನ ಯಾವಾಗ ತೋರಿತು, ಪರಶುರಾಮ ತೀರ್ಮಾನಿಸಿದ. ಈಗ ಈ ಕೆಟ್ಟ ಅಪಚಾರವನ್ನು ನಡೆಸಿದವರು ಅವರನ್ನಷ್ಟೇ ನಾನು ಸಂಹರಿಸಿದರೆ ಇವ್ರದ್ದು ಒಂದು ರೀತಿಯ ವಿಷಬೀಜ ಇದು. ಇವರು ನನ್ನ ಸಂಬಂಧಿಕರನ್ನು ಸಂಹರಿಸಿದ ಅಂತ ಹೇಳಿ ಅವರು ಬಂದು ಇನ್ನು ನನ್ನ ಅಣ್ಣಂದಿರನ್ನು ಸಾಯಿಸುವುದು, ನಮ್ಮ ಆಶ್ರಮಕ್ಕೆ ಬೆಂಕಿ ಇಡುವುದು, ಕೊನೆಗೆ ಕಾಡಿಗೆ ಬೆಂಕಿ ಇಡುವುದು, ಇವರು ಏನೇನೋ ಅನರ್ಥಗಳನ್ನು ಮಾಡ್ತಾರೆ. ಹಾಗಾದರೆ ಇವರ ಬೇರು, ಇವರನ್ನು ಸಂಹರಿಸಿ ಆಮೇಲೆ ಇವರನ್ನು ಸಂಹರಿಸಿದ್ದಕ್ಕೆ ಯಾರ್ಯಾರು ಪ್ರತೀಕಾರ ತೋರ್ತಾರೆ ಅವರನ್ನು ಹುಡುಕಿ ಹೋಗಿ ಇವರ ವಂಶವನ್ನು ನಿರ್ವಂಶ ಮಾಡುವಲ್ಲಿಯ ತನಕ ನಾವು ಕ್ಷೇಮವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಈ ಕಾಡಿನಲ್ಲಿ ತಪಸ್ವಿಗಳು ಶಾಂತವಾಗಿ ತಪಸ್ಸು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕಾಡಿನ ಶಾಂತವಾದ ತಪಸ್ಸೇ ವಾತಾವರಣದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕೊಡುತ್ತದೆ. ಕಾಲಕ್ಕೆ ಸರಿಯಾಗಿ ಬರತಕ್ಕಂತಹ ಮಳೆ ವಾತಾವರಣದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಹುಟ್ಟಿಸ್ತದೆ. ಹಾಗಾದರೆ ಲೋಕದಲ್ಲಿ ಮುಖ್ಯ ಬೇಕಾದದ್ದು ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಪ್ರಾರ್ಥನೆ ನಾವು ಮಾಡಬೇಕಾದ್ರೆ ಮೊದಲು ಕಾಲೇ ವರ್ಷತು ಪರ್ಜನ್ಯ ಅಂತ ಪ್ರಾರ್ಥನೆ ಮಾಡಬೇಕು. ಕಾಲದಲ್ಲಿ ಮಳೆ ಬಿದ್ದಲ್ಲಿ ಮಾತ್ರ ಲೋಕ ಸಮಸ್ತವೂ ಕೂಡ ಸುಖವಾಗಿರುವುದಕ್ಕೆ ಸಾಧ್ಯ. ಯಾಕಂದರೆ ಲೋಕ ಸುಖವಾಗಬೇಕಾದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಮೃದ್ಧವಾಗಿರಬೇಕು. ಅದು ಇಲ್ಲದೆ ಹೋದರೆ ಎಷ್ಟು ಆಹಾರಗಳಿದ್ದರೂ ಕೋರಸೋ ಗೋರಸಂವಿನ, ಆ ಗೋವಿನ ರಸವಿಲ್ಲದೆ ಹೋದರೆ ಉಳಿದ ಯಾವ ಆಹಾರಕ್ಕೂ ಕೂಡ ಆತನ ಶರೀರಕ್ಕೆ ಬೇಕಾದ ಸಮಗ್ರ ಜೀವಸತ್ವಗಳನ್ನು ತುಂಬಿಸತಕ್ಕಂತಹ ಶಕ್ತಿ ಉಂಟಾಗುವುದಿಲ್ಲ. ಆದರೆ ಗವ್ಯ ಪದಾರ್ಥಗಳಲ್ಲಿ ಸ್ವತಃ ಅಷ್ಟೇ ಪದಾರ್ಥದಲ್ಲಿ ಶರೀರಕ್ಕೆ ಬೇಕಾದ ಎಲ್ಲ ರೀತಿಯ ವಿಟಮಿನ್ಗಳನ್ನು, ಎಲ್ಲ ರೀತಿಯ ಜೀವಸತ್ವಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಹಾಗಾದರೆ ಹಸುವಿನ ಜನ್ಯದಲ್ಲಿ, ಗವ್ಯದಲ್ಲಿ ಅಂತಹ ಜೀವಸತ್ವಗಳು ತುಂಬಿರುವುದಕ್ಕೆ ಮೂಲ ಕಾರಣ ಏನು? ಅದು ವಾತಾವರಣದಲ್ಲಿ ಬೆಳೆದಂತಹ ಹುಲ್ಲುಗಳಲ್ಲಿರುವ ವನಸ್ಪತಿಯ ಸತ್ವ. ಹುಲ್ಲುಗಳನ್ನು ತಿಂದ ಹಸು, ಹರಿಯುವ ನೀರನ್ನು ಕುಡಿದಂತಹ ಹಸು ಕೊಟ್ಟಂತಹ ಗವ್ಯದಲ್ಲಿರುವ ಸತ್ವಕ್ಕೆ ಮೂಲ ಕಾರಣ ವಾತಾವರಣದಲ್ಲಿ ಬೆಳೆದಂತಹ ಸ್ವಭಾವ ಸಹಜವಾಗಿ ಬೆಳೆದ ನಾನಾ ಬಗೆಯದಾದ ಹುಲ್ಲುಗಳು. ಅವುಗಳು ಬೆಳೆಯುವುದಕ್ಕೆ ಕಾರಣ ಕಾಲದಲ್ಲಿ ಬೀಳತಕ್ಕಂತಹ ವೃಷ್ಟಿ. ಆದ್ದರಿಂದ ವೃಷ್ಟಿಯೇ ಲೋಕದ ಶಾಂತಿಗೆ ಕಾರಣವಾದದ್ದು. ಆ ವೃಷ್ಟಿಗೆ ಕಾರಣವಾದದ್ದು ಋಷಿ ಮುನಿಗಳು ನಡೆಸತಕ್ಕಂತಹ ಗಾಯತ್ರಿ ಉಪಾಸನೆ. ಯಾಕಂದರೆ ಸೂರ್ಯನಿಂದಾಗಿ ಮಳೆ ಬರುವುದು. ಮಳೆಗೆ ಕಾರಣ ಯಜ್ಞಾದ್ಭವತಿ ಪರ್ಜನ್ಯ ಅಂತ ಕೃಷ್ಣ ಒಂದು ಚಕ್ರವನ್ನು ಹೇಳ್ತಾನಲ್ಲ, ಮಳೆಗೆ ಕಾರಣ ಸೂರ್ಯ. ಆದ್ದರಿಂದ ಸೂರ್ಯನನ್ನು ಉಪನಿಷತ್ತುಗಳಲ್ಲಿ ಪಾತ್ರ ಅನ್ನುವ ಶಬ್ದದಿಂದ ಕರೀತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಪಾತ್ರ ಅಂದರೆ ಅಂದರೆ ಪಾನ ಮಾಡುವವ ಅಂತರ್ಥ, ಅಂದರೆ ತ್ರಾಣ ಮಾಡುವವ ಅಂತರ್ಥ. ಪಾತ್ರಂ ಅಂದರೆ ಕುಡಿದು ರಕ್ಷಿಸುವವ. ಬೇಸಿಗೆ ಕಾಲದಲ್ಲಿ ಕುಡಿತಾನೆ, ಮಳೆಗಾಲದಲ್ಲಿ ಕೊಡ್ತಾನೆ, ರಕ್ಷಿಸ್ತಾನೆ. ಅಂದರೆ ಬೇಸಿಗೆ ಕಾಲ ಬರದೇ ಹೋದರೆ ಮಳೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬೇಸಿಗೆ ಯಾದ ಕೂಡಲೇ ಮಳೆಗಾಲ ಯಾಕೆ ಬರ್ತದೆ? ಕಾರಣ ಏನು ಅಂದರೆ
ಹರಿದ ನೀರೆಲ್ಲವೂ ಸಮುದ್ರದಲ್ಲಿ ಬಿದ್ದಿತ್ತು. ಬೇಸಿಗೆಯ ಕಾರಣದಿಂದ ನೀರು ಆವಿಯಾಯಿತು. ಆವಿಯಾದ ನೀರು ಮತ್ತೆ ಆಕಾಶದಲ್ಲಿ ಸೇರಿಕೊಂಡಿತು. ಸೇರಿಕೊಂಡಂತಹ ನೀರನ್ನು ಸೂರ್ಯನ ಬಿಸಿಲಿನ ಕಾರಣದಿಂದ ಲಘುವಾದಂತಹ ಆ ನೀರಿನ ವಿಭಿನ್ನವಾದ ಪರಮಾಣುಗಳ ಸಮುದಾಯವೆನಿಸಿರ್ತಕ್ಕಂತಹ ಬಿಳಿ ಮೇಘಗಳನ್ನು ಗಾಳಿ ಹೊತ್ತೊಯ್ದಿತು. ಗಾಳಿಯೂ ಮೇಲಕ್ಕೆ ಎತ್ತಿಕೊಂಡು ಹೋದದ್ದಕ್ಕೆ ಕಾರಣ ಸೂರ್ಯನ ಬಿಸಿಲಿನಿಂದ ಗಾಳಿ ಬಿಸಿಯಾದದ್ದು. ಬಿಸಿಯಾದ ಗಾಳಿ ಊರ್ಧ್ವಮುಖವಾಗಿ ಸಾಗ್ತಾ ಮೇಘವನ್ನು ಬೇರೆ ಬೇರೆ ಪರ್ವತದ ಹಂದರಗಳಲ್ಲಿ ತಂದು ನಿಲ್ಲಿಸಿತು. ಪರ್ವತದಲ್ಲಿದ್ದಂತಹ ಹಿಂದಿನ ಮಳೆಯ ನೀರನ್ನು ಎಳೆದು ಬೆಳೆದಿರತಕ್ಕಂತಹ ವೃಕ್ಷಗಳ ಶಕ್ತಿ ಆ ಮೇಘಗಳನ್ನು ಕಪ್ಪಾಗಿಸಿತು, ದಟ್ಟವಾಗಿಸಿತು. ದಟ್ಟವಾಗಿಸಿದಂತಹ ಆ ನೀರು ಮತ್ತೆ ಭೂಮಿಗೆ ಬಿತ್ತು. ಇಲ್ಲಿ ಬಿಸಿ ಜಾಸ್ತಿ ಆದ್ರಿಂದ ಮಳೆಗಾಲ ಬರೋದು. ಬಿಸಿ ಜಾಸ್ತಿ ಆಗಲಿಲ್ವಾ, ಅದು ಅಗ್ನೇರಾಪಃ, ಅಗ್ನಿಯಿಂದ ಅಪುನ ಸೃಷ್ಟಿ, ಅಂದರೆ ಬಿಸಿಯಿಂದಾಗಿ ನೀರಿನ ಸೃಷ್ಟಿ ಆಯಿತು. ಆ ನೀರು ಬಿದ್ದ ನೀರು ಮತ್ತೆ ಹೋಗಿ ಸಮುದ್ರದಲ್ಲಿ ಸೇರಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಅದು ಸಾಗರಕ್ಕೆ ಹೋಗಬೇಕಲ್ಲ. ಸಾಗರಕ್ಕೆ ಹೋಗಿ ಸೇರಿದ ಮೇಲೆ ಮತ್ತೆ ನಮಗೆ ನೀರು ಎಲ್ಲಿಂದ, ಮತ್ತೆ ಅದು ಆಕಾಶಕ್ಕೆ ಹೋಗಿ ಕೆಳಗೆ ಬರಬೇಕು. ಇದರಲ್ಲಿ ಮೂಲ ಪಾತ್ರ ಇರುವಂತಹದ್ದು ಸೂರ್ಯನದ್ದು. ಆದ್ದರಿಂದ ಸೂರ್ಯನನ್ನು ಪಾತ್ರ ಅಂತ ಕರೀತೇವೆ. ಅದನ್ನು ಸೂರ್ಯನ ಮೂಲಕವಾಗಿ ಈ ಭೂಮಿಗೆ ಇಷ್ಟೆಲ್ಲ ನೀರು ಬರುವುದಕ್ಕೆ ಮೂಲ ಕಾರಣ ಸೂರ್ಯನನ್ನು ಉಪಾಸನೆ ಮಾಡತಕ್ಕಂತಹ ಗಾಯತ್ರಿ ಶಕ್ತಿ. ಇಂತಹ ಉಪಾಸನೆಗಳು, ಕಾಡಿನಲ್ಲಿ ಕುಳಿತು ಮಾಡತಕ್ಕಂತಹ ನಾನಾ ರೀತಿಯ ಅನುಷ್ಠಾನಗಳು, ಇವೆಲ್ಲವೂ ಲೋಕದ ಕ್ಷೇಮಕ್ಕೆ ಕಾರಣವಾಗಿದೆ. ಆದರೆ ಅಂಥದ್ದನ್ನೇ ರಾಜಮನೆತನ ನಾಶ ಮಾಡುವುದಕ್ಕೆ ಕಟಿಬದ್ಧವಾಗಿದೆ ಅಂತಾದರೆ ಲೋಕದ ಶಾಂತಿಗೋಸ್ಕರ ರಾಜಮನೆತನವನ್ನೇ ಮುಗಿಸಬೇಕು ಅನ್ನುವ ಸಂಕಲ್ಪವನ್ನು ಪರಶುರಾಮ ಮಾಡಿದ. ಸಾಮಾನ್ಯವಾಗಿ ನಾವು ಪರಶುರಾಮನ ಕಥೆ ಕೇಳುವಾಗ ಆ ಕಾಲದ ಎಲ್ಲ ಕ್ಷತ್ರಿಯರನ್ನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಮುಗಿಸಿ ಹಾಕಿದ ಪರಶುರಾಮ ಅಂತ ಕೇಳ್ತೇವೆ. ಆದರೆ ಮಹಾಭಾರತ ಸ್ಫುಟವಾಗಿ ಅದರ ನಿರೂಪಣೆ ಮಾಡ್ತದೆ, ಎಲ್ಲರನ್ನೂ ಮುಗಿಸಲಿಲ್ಲ. ಯಾವಾಗ ಕಾರ್ತವೀರ್ಯನ ಸೋದರರನ್ನು ಮತ್ತು ಕಾರ್ತವೀರ್ಯಾರ್ಜುನನ ಮಕ್ಕಳನ್ನು ಈತ ಸಂಹರಿಸಿದ, ಅದರಲ್ಲಿ 5 ಜನ ಉಳ್ಕೊಳ್ತಾರೆ. ಅವರು ಈತನಿಗೆ ಶರಣು ಬಂದ ಕಾರಣದಿಂದ ಉಳ್ಕೊಳ್ತಾರೆ. ಉಳಿದವರನ್ನೆಲ್ಲ ಸಂಹಾರ ಮಾಡ್ತಾನೆ. ಇವರನ್ನು ಸಂಹಾರ ಮಾಡಿದ್ದಕ್ಕೋಸ್ಕರ ಒಂದು ಸಮುದಾಯ ಎದ್ದಿತು. ನಾವು ಅವರಿಗೆ ಹೆಣ್ಣು ಕಟ್ಟಿದ್ದೇವೆ, ನಮ್ಮ ಅಳಿಯನನ್ನು ನೀವು ಸಂಹರಿಸಿದ್ದಿ ಹೇಗೆ ಅಂತ ಒಂದು ಗಲಾಟೆಗೂ ನಿಂತಿತು. ಪರಶುರಾಮ ಅದನ್ನು ಹುಡುಕಿಕೊಂಡು ಹೊರಟ. ಎಲ್ಲೆಲ್ಲಿ ಇವರಿಗೆ ಹೆಣ್ಣು ಕಟ್ಟವರಿದ್ದಾರೆ, ಯಾರ್ಯಾರು ಎದ್ದು ನಿಂತಿದ್ದಾರೆ ಅವರನ್ನೆಲ್ಲ ನೋಡಿದ, ಎಲ್ಲರನ್ನೂ ಸೇರಿಸಿದ. ನೀವು ಯುದ್ಧ ಮಾಡುವುದಕ್ಕೆ ಸಿದ್ಧ ಇದ್ದರೆ ಮಾತ್ರ ನಾನು ಹೋರಾಡುವುದು, ಇಲ್ಲ ಶರಣಾಗತರಾಗಿ ಧಾರ್ಮಿಕರಾಗಿದ್ದುಕೊಂಡು ಯಜ್ಞ ಯಾಗ ತಪಸ್ಸು ಇದಕ್ಕೆಲ್ಲ ಪ್ರೇರಣೆಯನ್ನು ಕೊಟ್ಟುಕೊಂಡು ಲೋಕಶಾಂತಿಗೆ ಬೇಕಾದ ರೀತಿಯಲ್ಲಿ ರಾಜ್ಯಭಾರ ಮಾಡ್ತೀರೋ, ನಿಮಗೆ ಜೀವಿಸುವುದಕ್ಕೆ ಬೇಕಾದ ಅವಕಾಶ ಇದೆ, ಇಲ್ಲವೋ ಅಂತ ತಾನು ಕಣ್ಣು ಕೆಂಪು ಮಾಡಿಕೊಂಡ. ಯಾರು ಇವನನ್ನು ಎದುರಿಸುವುದಕ್ಕೆ ಮುಂದಾದರೂ ಅವರನ್ನು ಮಾತ್ರ ಸಂಹರಿಸಿದ. ಯಾರು ಶರಣಾಗತರಾದರೂ ಅವರನ್ನು ಸಂಹರಿಸಲಿಲ್ಲ. ಕೆಲವೊಬ್ಬರು ಶರಣಾಗತರಾಗದೇ ಇದ್ದವರು, ಶರಣಾಗುವುದಕ್ಕೂ ಕೆಲವರಿಗೆ ಹೆದರಿಕೆ. ಈ ಭಾರ್ಗವರಾಮನ ಮುಂದೆ ಹೋಗಿ ನಾವು ಶರಣಾಗ್ತೇವೆ ಅಂತ ತಲೆ ತಗ್ಗಿಸುವ ಹೊತ್ತಿಗೆ ನಮ್ಮ ಕಣ್ಣಿನಲ್ಲಿ ಈಗ ಶರಣಾಗ್ತಾರೆ, ನಾಳೆ ಇವರು ಅಪಚಾರ ಮಾಡ್ತಾರೆ ಅನ್ನುವುದನ್ನು ಕಾಣುವಂತಹ ಶಕ್ತಿ ಆತನಲ್ಲಿದೆ. ಆದ್ದರಿಂದ ಬಗ್ಗಿದ ತಲೆಯನ್ನೇ ಇವ ಕತ್ತರಿಸಿ ಹಾಕಿದರೆ ಅಮ್ಮನ ತಲೆಯನ್ನೇ ತೆಗೆದಿದ್ದಾನಂತೆ, ನಮ್ಮ ತಲೆ ತೆಗೆಯದೇ ಇರ್ತಾನ ಅಂತ ಹೀಗೆಲ್ಲ ಯೋಚಿಸಿದವರು ಆ ಕಾಲದಲ್ಲಿದ್ದರು. ಅಂಥವರು ಪರಶುರಾಮನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಉಪಾಯಗಳನ್ನು ಹುಡುಕಿಕೊಂಡಿದ್ದರು. ಮನೆಯಲ್ಲಿ ಮದುವೆಯ ಕಾರ್ಯಕ್ರಮ ಎಗ್ಗಿಸಿ ಬಿಡುವುದು. ಮನೆಯಲ್ಲಿ ಬ್ಯಾಂಡ್ ವಾಲಗ ಕೇಳ್ತದೆ ಅಂತ ಆದರೆ ಪರಶುರಾಮ ದೇವರು ಆ ಊರಿಗೆ ಬರುವುದಿಲ್ಲ ಅಂತೇಳಿ ಅವರು ಮುಂದಕ್ಕೆ ನೋಡುವ, ಇವತ್ತು ಮದುವೆ ಒಂದು ಮುಗಿಲಿ ಅಂತ. ಅಲ್ಲಿ ಶುಭ ಕಾರ್ಯಗಳಲ್ಲಿ ವಿಘ್ನವನ್ನು ಉಂಟು ಮಾಡಬಾರ್ದು ಅಂತ ಒಂದು ಶಾಸ್ತ್ರೀಯವಾದ ನಿಯಮ ಉಂಟು. ಆದ್ದರಿಂದ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದ. ಕೆಲವರು ಈತ ಯುದ್ಧಕ್ಕೋಸ್ಕರ ಬಂದಾಗ ರಾಜನೇ ಹೊರಗೆ ಬರುವುದು, ಆದರೆ ಸುತ್ತ ಹೆಂಗಸರನ್ನು ಕೂಡಿಸಿಕೊಂಡು ನಿಲ್ಲೋದು. ಹಾಗೆ ಸೂರ್ಯವಂಶದಲ್ಲಿ ಒಬ್ಬ ರಾಜನಿಗೆ ನಾರೀ ಕವಚ ಅಂತ ಹೆಸರಾಗಿತ್ತು. ಅದು ಯಾಕೆ ಹೆಸರಾಯಿತು ಅಂದರೆ ಇವನ ಕಾರಣದಿಂದ. ಈ ಪರಶುರಾಮನಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಸುತ್ತ ಹೆಂಗಸರನ್ನು ಕೂಡಿಸಿ ಅವರ ಸೆರಗಿನ ಮಧ್ಯದಲ್ಲಿ ಅಡಗಿ ಕುಳಿತದ್ರಿಂದ ಅವನಿಗೆ ನಾರೀ ಕವಚ ಅಂತ ಹೆಸರಾಯ್ತಂತೆ. ಇಂಥ ರಾಜರುಗಳು ಕೂಡ ಬೆಳೆದು ಬಂದರು ಆ ಕಾಲದಲ್ಲಿ. ಅಂತಹ ಪರಶುರಾಮ ಕಾರ್ತವೀರ್ಯನಿಗೆ ಸಂಬಂಧಪಟ್ಟ ಯಾವ ಯಾವ ಬೀಜಗಳಿದ್ದಾವೆ ಅಂತಹ ದುಷ್ಟ ಕ್ಷತ್ರಿಯ ಕೂಟವನ್ನೆಲ್ಲ ಸಂಹರಿಸಿದ. ಕೊನೆಗೆ ಒಂದು ಸಂದರ್ಭದಲ್ಲಿ ಒಂದು 12,000 ಕ್ಷತ್ರಿಯರನ್ನು ರಾಶಿ ಹಾಕಿದ. ಅವರನ್ನು ಹಗ್ಗಗಳಲ್ಲಿ ಕಟ್ಟಿ ಎಳ್ಕೊಂಡು ಬಂತಂತೆ ಒಬ್ಬನೇ. ಪರಶುರಾಮನ ಅಸಾಧಾರಣ ಸಾಮರ್ಥ್ಯವನ್ನು ನಾವು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ದೇವತಾ ತತ್ವ ಅನ್ನುವುದಕ್ಕೆ 2 ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕಂದರೆ ಕ್ಷತ್ರಿಯರ ಸಾಮರ್ಥ್ಯ ಸಾಮಾನ್ಯ ಅಲ್ಲ. ಯಾಕಂದರೆ ಅವರು ಬಾಲ್ಯದಿಂದ ಪ್ರಾರಂಭಿಸಿ ಶರೀರ ಶಕ್ತಿಗೆ ಬೇಕಾದದ್ದನ್ನು ತಿನ್ನುವುದೇ ಅವರ ಕೆಲಸ. ಅವರು ತಿನ್ನುವುದರಲ್ಲಿ, ಡಯಟ್ ಮಾಡುವುದರಲ್ಲಿ ಎಲ್ಲದರಲ್ಲೂ ನಿಸ್ಸೀಮರು. ಯಾಕೆಂದರೆ ಶರೀರ ಶಕ್ತಿಗೋಸ್ಕರ ಜಟ್ಟಿ ಯುದ್ಧಗಳಲ್ಲಿ ಪಳಗಿದವರು. ಬಾಲ್ಯದಲ್ಲಿ ಇವತ್ತು ಸೈನಿಕರಿಗೆ ಯಾವ ರೀತಿಯ
ಒಂದು ತರಬೇತಿಯನ್ನು ಕೊಡ್ತಾರೆ. ಅದಕ್ಕಿಂತ ವಿಶಿಷ್ಟವಾದ ತರಬೇತಿಯನ್ನು ಕುಮಾರರಿಗೆ ಕೊಡ್ತಾರೆ. ಆ ತರಬೇತಿಯಲ್ಲಿ ಆ ನಿಯಮಿತವಾದ ಆಹಾರಗಳಲ್ಲಿ ಬೆಳೆದಿರತಕ್ಕಂತಹ ಕ್ಷತ್ರಿಯರಲ್ಲಿ ಶಾಸ್ತ್ರೀಯವಾದ ವಿಧಿವಿಧಾನಗಳನ್ನು ಮಾಡಿಕೊಂಡು ಶಾಸ್ತ್ರದಲ್ಲಿ ನಿಷೇಧ ಮಾಡಿದ ಆಹಾರಗಳನ್ನೆಲ್ಲ ಬಿಟ್ಟು ತಿಂದು ಉಪವಾಸ ಮಾಡಿಕೊಂಡು ವ್ರತ ಅನುಷ್ಠಾನಗಳನ್ನು ನಡೆಸುವ ವಿಪ್ರನಲ್ಲಿ. ಆದರೆ ಅಂತಹ ಪರಶುರಾಮನ ಸಾಮರ್ಥ್ಯ ಈ ಒಬ್ಬನನ್ನು ಹೇಳ್ಕೊಂಡು ಬರುವುದಲ್ಲ, 12,000 ಕ್ಷತ್ರಿಯರನ್ನು ಯುವಕರನ್ನು ಒಟ್ಟಿಗೆ ಹಗ್ಗದಲ್ಲಿ ಕಟ್ಟಿ ಬ್ರಹ್ಮರಥವನ್ನು ಹೇಳ್ಕೊಂಡು ಬರುವುದಾದರೂ ಅದಕ್ಕಿಂತಲೂ ಕಷ್ಟದ ಕಥೆ ಇದು. ಇವರನ್ನು ಅಷ್ಟೂ ಜನರನ್ನು ಹೇಳ್ಕೊಂಡು ಬಂದ. ಎಲ್ಲಿಗೆ ಅಂದರೆ ಇವತ್ತು ನಾವು ಕುರುಕ್ಷೇತ್ರ ಅಂತ ಕರೆಯತಕ್ಕಂತಹ ಪ್ರಸಿದ್ಧವಾದ ಧರ್ಮಕ್ಷೇತ್ರಕ್ಕೆ. ಆ ಕ್ಷೇತ್ರಕ್ಕೆ ಬರ್ತಾನೆ. ಅವತ್ತು ಅದನ್ನು ಸಮಂತ ಪಂಚಕ ಅಂತ ಕರಿತಾ ಇದ್ರು ಆ ಪ್ರದೇಶವನ್ನು. ಆ ಸಮಂತ ಪಂಚಕಕ್ಕೆ ಬರ್ತಾನೆ. ಸಮಂತ ಪಂಚಕ ಅಂತ ಹೆಸರು ಬರುವುದಕ್ಕೂ ಒಂದು ವಿಶಿಷ್ಟವಾದ ಕಾರಣ ಇದೆ. ಪರಮ ಪವಿತ್ರವಾದ ತಾಣ ಅದು. ಆ ತಾಣಕ್ಕೆ ಕರ್ಕೊಂಡು ಬಂದು ಅಲ್ಲಿ ನಿಂತು ಹೇಳ್ತಾನೆ, ನೀವೆಲ್ಲ ಮತ್ತೆ ಪ್ರಜಾಕಂಟಕರಾಗಿ ನಡೆಯುವಂತಹ ವ್ಯಕ್ತಿತ್ವವನ್ನು ತೋರಿಸಿದ್ದೀರಿ. ಈಗ ಇಲ್ಲಿ ನಿಂತು, ಇದು ಧರ್ಮಕ್ಷೇತ್ರ, ಇದು ಈ ಪ್ರದೇಶ ಸಾಮಾನ್ಯವಾದದ್ದಲ್ಲ. ಇಲ್ಲಿ ನಿಂತು ಕೈ ಮುಗಿದು ಹೇಳಿ, ಆಕಾಶದಲ್ಲಿರುವ ದೇವತೆಗಳನ್ನೆಲ್ಲ ಕರೀರಿ, ವಾತಾವರಣದಲ್ಲಿರ್ತಕ್ಕಂತಹ ಗ್ರಹಶಕ್ತಿಗಳನ್ನು ಕೂಡ ಸಾಕ್ಷಿ ಮಾಡಿ ಕೈ ಮುಗಿದು ಹೇಳ್ರಿ, ನಾವು ಇನ್ನು ಮುಂದೆ ಈ ರೀತಿಯಲ್ಲಿ ನಡ್ಕೊಳ್ತೇವೆ ಅಂತ ಒಂದು ಸಂವಿಧಾನ. ಸತ್ಯಂ ವದ ಧರ್ಮಂ ಚರ ಅಂತಿದ್ದ ಹಾಗೆ ಈ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಉಪದೇಶ ಮಾಡುವುದಿಲ್ವಾ, ಹಾಗೆ ಇವರಿಗೊಂದು ಸಂವಿಧಾನವನ್ನು ಮುಂದಿಟ್ಟು ಇದಕ್ಕೆ ಅನುಗುಣವಾಗಿ ನಾವು ರಾಜ್ಯಭಾರವನ್ನು ಮಾಡ್ತೇವೆ ಅಂತ ಇಲ್ಲಿ ಕೈ ಮುಗಿದು ಹೇಳಿ, ನೀವು ಜೀವ ಸಹಿತ ನಿಮ್ಮ ರಾಜ್ಯಕ್ಕೆ ಹೋಗಿ ರಾಜ್ಯಭಾರ ಮಾಡಬಹುದು. ಅದು ಇಲ್ಲ ಅಂತ ಆದರೆ ಇಲ್ಲಿ ಇಷ್ಟೂ ಜನರ ತಲೆ ಕಡಿದು ನಿಮ್ಮ ರಕ್ತದಿಂದ ಮಡುವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ. ಆ ಜಾಗದಲ್ಲಿ 5 ಹೊಂಡಗಳನ್ನು ಅವರ ಹತ್ರವೇ ತೋಡಿಸ್ತಾನೆ. ನೋಡಿ ಎಂಥ ಅಹಂಕಾರ ಈ ಕ್ಷತ್ರ ಜಾತಿಗೆ ಅಂದರೆ, ಅವರಷ್ಟೂ ಜನ ನಾವು ಈ ಶಕ್ತಿ ಇರುವಲ್ಲಿಯ ತನಕ ಹೋರಾಡುವವರು, ನಾವು ಇನ್ನೊಬ್ಬನ ಮಾತು ಕೇಳಿ ತಲೆ ತಗ್ಗಿಸಿ ಹೀಗೆ ಬದುಕ್ತೇವೆ ಅಂತ ಪ್ರತಿಜ್ಞೆ ಮಾಡುವುದಕ್ಕೆ ನಾವೇನು ರಣಹೇಡಿಗಳಲ್ಲ ಅಂತ. ಇದು ವಸ್ತುತಃ ಕ್ಷತ್ರ ತೇಜಸ್ಸು. ಆ ಕ್ಷಾತ್ರ ತೇಜಸ್ಸನ್ನು ಬಿಡಲಿಲ್ಲ. ಧರ್ಮದ ಮುಂದೆ ಕ್ಷತ್ರಿಯನು ತಲೆಬಾಗಬೇಕಾದದ್ದು ಧರ್ಮ ಅನ್ನುವುದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇವತ್ತಿಗೆ 400-500 ವರ್ಷದ ಹಿಂದಿನ ಇತಿಹಾಸವು ಧರ್ಮದ ಮುಂದೆ ಎಂತಹ ಕ್ಷತ್ರಿಯನೂ ತಲೆತಾಗಬೇಕು ಅನ್ನುವುದನ್ನು, ತಲೆಬಾಗಬೇಕು ಅನ್ನುವುದನ್ನು ಸೂಚಿಸ್ತಾ ಇದೆ. ನಮ್ಮ ಪೃಥ್ವಿರಾಜನ ಕಥೆಯನ್ನು ಕೇಳ್ಬೋದು, ರಾಣಾ ಪ್ರತಾಪ್ ಸಿಂಹನ ಕಥೆ ಕೇಳ್ಬೋದು. ಎಲ್ಲವೂ ಧರ್ಮದ ಮುಂದೆ ನಮ್ಮದು ಏನೂ ಇಲ್ಲ, ನಾವು ತಲೆ ತಗ್ಗಿಸ್ತೇವೆ. ಸಾಕ್ಷಾತ್ ಶಿವಾಜಿಯ ಕಥೆಯನ್ನು ಕೇಳ್ಬೋದು. ಒಬ್ಬ ಗುರು, ಒಂದು ಧರ್ಮ ಅನ್ನುವುದಕ್ಕೆ ತಲೆಬಾಗಿ ನಡೆದಿರತಕ್ಕಂತಹ ಅನೇಕ ಕ್ಷತ್ರಿಯರ ಇತಿಹಾಸವನ್ನು ನಾವು ಕೇಳ್ತೇವೆ. ಆದರೆ ಪರಶುರಾಮನ ಆ ಕಾಲದ ಕ್ಷಾತ್ರ ಎಷ್ಟು ಕೆಟ್ಟು ಹೋಗಿತ್ತು ಅನ್ನುವುದಕ್ಕೆ ಇದು ಜ್ವಲಂತ ದೃಷ್ಟಾಂತ. ಇದನ್ನು ಅರ್ಥ ಮಾಡಿಕೊಂಡಂತಹ ಪರಶುರಾಮ ನಾಯಿಯ ಬಾಲ ಡೊಂಕು, ಇದನ್ನು ನೇರ ಮಾಡಿಟ್ಟು ನಾಳೆಗೆ ಸರಿಯಾಗಬಹುದು ಅಂತ ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಗುಣ ಇದು. ಇದನ್ನು ಸ್ವಭಾವಸ್ಯ ಅನಪಾಯಾತ್ ಅಂತ. ಯಾರೂ ಕೂಡ ಬೆಂಕಿಯನ್ನು ತಂಪಾಗಿಸುವುದಕ್ಕೆ ಸಾಧ್ಯ ಇಲ್ಲ, ಅದು ಅದರದ್ದಾದ ಗುಣ. ನೀರನ್ನು ಬಿಸಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನೀರನ್ನು ಬಿಸಿ ಮಾಡುವುದು ಅಂತ ಹೇಳಿದರೆ ಅದು ಬೆಂಕಿಯ ಪ್ರಭಾವದಿಂದ ಬಿಸಿಯಾದದ್ದು, ನಾಳೆಗೆ ಅದು ತಂಪೇ ಆಗುವುದು. ನಾನು ಶಾಶ್ವತವಾಗಿ ನೀರನ್ನು ಬಿಸಿ ಮಾಡಿಡ್ತೇನೆ ಅಂತ ಮಾಡುವುದಕ್ಕೆ ಶಕ್ಯವೇನು? ಅದು ಅದರದ್ದಾದ ಗುಣವನ್ನು ಯಾವತ್ತೂ ಬಿಡುವುದಿಲ್ಲ. ನಾನು ಇವತ್ತು ಇವರಿಗೆ ಕತ್ತಿ ಹಿಡಿದು ಅವರ ಕೈ ಕತ್ತರಿಸಿ ಇನ್ನೊಂದು ಕೈ ಹಾಗೆ ಉಳಿಬೇಕು, ಹೀಗೆ ನಡೀರಿ ಅಂತ ಹೇಳಿದರೂ ಕೂಡ ಇವರು ಮಾಡುವುದು ಅನರ್ಥವನ್ನೇ. ಇವತ್ತು ಅದನ್ನು ಒಪ್ಪಿಕೊಂಡು ಸಾಕ್ತಾರಷ್ಟೇ ಅಂತ ಅವರ ಒಳಗಿನ ಭಾವವನ್ನು ಓದಿದಂತಹ ರಾಮ ಅಷ್ಟೂ ಜನರ ತಲೆ ಕತ್ತರಿಸಿ ಅವರೇ ತೆಗೆದಂತಹ ಹೊಂಡಗಳಲ್ಲಿ ಅದರ ರಕ್ತವನ್ನು ತುಂಬಿಸಿ ಆ ರಕ್ತದಿಂದ ತನ್ನ ತಂದೆಯಾದಂತಹ ಜಮದಗ್ನಿಗೆ ತರ್ಪಣವನ್ನು ಕೊಡ್ತಾನೆ. ಈ ಕಥೆ ಕೇಳುವುದಕ್ಕೆ ಭಯಾನಕವಾದದ್ದು. ಆದರೆ ಭಯಾನಕವಾದ ಕಥೆಯೂ ಕೂಡ ಆಹ್ಲಾದಕವಾಗಿ ಅದು ಪುಣ್ಯಪ್ರದ. ಈ ಕಥೆಯನ್ನು ಹೇಳಿದ ಮೇಲೆ ಲೋಮಶರು ಹೇಳ್ತಾರೆ, ಇಂತಹ ರಕ್ತ ತರ್ಪಣವನ್ನು ಕೊಟ್ಟಂತಹ ಈ ಕಥೆಯನ್ನು ಕೇಳಿದಂತಹ ವ್ಯಕ್ತಿಗೆ ಅಪಮೃತ್ಯು ಬರುವುದಿಲ್ಲ ಅಂತ ಒಂದು ಪುಣ್ಯ ಫಲವನ್ನು ಬೇರೆ ಹೇಳ್ತಾರೆ. ಹಾಗಾದರೆ ಇಷ್ಟು ಕಠೋರವಾದ ಕಥೆಯನ್ನು ಕೇಳಿದವನಿಗೆ ಅಪಮೃತ್ಯು ಬರುವುದಿಲ್ಲ ಅನ್ನೋ ಪುಣ್ಯ ಫಲ ಯಾಕೆ? ಯಾವತ್ತೂ ಮಹಾದೌಷ್ಟ್ಯವನ್ನು ನಾಶ ಮಾಡತಕ್ಕಂತಹ ಕಠೋರತೆ ಉಂಟಲ್ಲ, ಅದು ಕೂಡ ಪುಣ್ಯಪ್ರದವಾದದ್ದು. ಯಾಕಂದರೆ ಅಧರ್ಮವನ್ನು ನಾಶ ಮಾಡುವುದು ಅನ್ನುವುದು ಪರಮಧರ್ಮ. ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಅದೇ. ಇಲ್ಲಿ ಹೋದರೆ ಯುದ್ಧ ಮಾಡದೇ ಇರುವುದೇ ಧರ್ಮ ಹೌದಾದರೆ ಭಗವದ್ಗೀತೆಗೆ ಏನು ಅರ್ಥ ಇದೆ? ಧರ್ಮರಾಜ ಹೇಳಿದ್ದು ನಾನು ಕಾಡಿಗೆ ಹೋಗಿ ಬದುಕ್ತೇನೆ. ಅರ್ಜುನನು ಕೂಡ ರಥದಲ್ಲಿ ಕೂತು 2 ಸೇನೆಯ ಮಧ್ಯದಲ್ಲಿ ನಿಂತು ಹೇಳುವುದನ್ನೇ. ಶ್ರೇಯೋ ಭೋಕ್ತುಂ ಭೀಕ್ಷ್ಯಮಪಿ ಹಲೋಕೆ ಕಿಮ್ನೋ ರಾಜ್ಯೇನ ಗೋವಿಂದ. ನನಗೆ ರಾಜ್ಯ ಯಾಕೆ ಬೇಕು? ಭಿಕ್ಷೆ ಬೇಳಿ ಬದುಕಬಾರ್ದ ಇವರನ್ನೆಲ್ಲ ಕೊಂದು ರಾಜ್ಯಭಾರ ಮಾಡುವುದಕ್ಕಿಂತ? ಈ ಭಾವದ ಮಾತು ಯಾವಾಗ ಬಂತು ಆವಾಗ ಕೃಷ್ಣ ಎಚ್ಚರಿಸಿದ್ದು, ಯುದ್ಧ ಮಾಡು,
ರಕ್ತ ತರ್ಪಣ ಕೊಡು ಅಂತಲೇ ಆದೇಶ ಕೊಟ್ಟದ್ದು. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡು. ಇವನು ಕೂಡ ಕೊನೆಗೆ ಕರಿಷ್ಯೇ ವಚನಂ ತವ. ಇಷ್ಟು ದಾರ್ಢ್ಯ ಬರುವುದಕ್ಕೆ, ಯುದ್ಧಕ್ಕೆ ಬೆನ್ನು ಕೊಟ್ಟ ವ್ಯಕ್ತಿಯನ್ನು ಮತ್ತೆ ಮುಖವನ್ನಾಗಿಸುವುದಕ್ಕೆ ಮೂಲ ಹೇತು ಏನು? ಇದನ್ನು ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಮಹಾರಾಜರುಗಳು ಮರೆತದ್ದು. ಈ ಭಾರತ ದೇಶ ಅಸ್ವತಂತ್ರವಾಗಿ ಸುಮಾರು 800 ವರ್ಷಗಳ ತನಕ ಗುಜುರಿಯಾಗುವುದಕ್ಕೆ ಕಾರಣವಾಗಿ ಹೋಯಿತು. ಎಂತೆಂಥ ಮಹಾರಾಜರುಗಳು, ಎಂತೆಂಥ ಸಾಮರ್ಥ್ಯವುಳ್ಳಂತಹ ಕ್ಷಾತ್ರ ಪರಂಪರೆ ನಮ್ಮ ದೇಶದಲ್ಲಿತ್ತು. ಆದರೂ ಈ ದೇಶ ಇನ್ನೊಬ್ಬರ ಗುಲಾಮವಾಗಿ ಬಾಳಬೇಕಾದ ಪ್ರಸಂಗ ಬಂತಲ್ಲ, ಅದು ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ ಆದೇಶವನ್ನು, ಪರಶುರಾಮ ದೇವ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದಂತಹ ಕೆಲಸವನ್ನು ಲೋಕದ ಪ್ರಜೆಗಳು ಅಥವಾ ಲೋಕದ ರಾಜರುಗಳು ಆ ಕಾಲದಲ್ಲಿ ಮರೆತದ್ದು ದೊಡ್ಡ ಅನಾಹುತವನ್ನು ಉಂಟು ಮಾಡಿತು. ಹಾಗಾಗಿ ಸಾಮಾನ್ಯ ಕೇಳುವುದುಂಟುಂಟು, ಈ ಶಾಲೆಗಳಲ್ಲೆಲ್ಲ ಹಿಸ್ಟ್ರಿ ಅನ್ನೋ ಪಾಠ ಇಡುವುದೇ ವೇಸ್ಟು. ಇತಿಹಾಸ ಗತಿಸಿದ್ದನ್ನು ಚಿಂತಿಸಿ ಫಲವಿಲ್ಲ. ಏನಿದ್ರೂ ಭವಿಷ್ಯತ್ತನ್ನು ನಾವು ಆಲೋಚಿಸಬೇಕು, ಆಗಿ ಹೋದದ್ದನ್ನು ಏನು ಆಲೋಚನೆ ಮಾಡುವುದು. ಅಂದರೆ ಇತಿಹಾಸ ಅನ್ನೋ ಪಠ್ಯವನ್ನೇ ತೆಗಿಬೇಕು ಅಂತ ಹೇಳುವವರು ಕೆಲವರಿದ್ದಾರೆ. ಆದರೆ ಇತಿಹಾಸ ಅನ್ನೋದು ಪಠ್ಯಗಳಲ್ಲಿ ಪರಮಶ್ರೇಷ್ಠವಾದ ಪಠ್ಯ, ಅದು ಮ್ಯಾಥ್ಸಿಗಿಂತ ಗಣಿತಕ್ಕಿಂತ ಶ್ರೇಷ್ಠವಾದದ್ದು ಅನ್ನೋ ವಾದಿಸುವಂತಹ ಇತಿಹಾಸ ತಜ್ಞರಿದ್ದಾರೆ. ಯಾವುದು ಸರಿ ಅಂತ ವಿಮರ್ಶೆ ಮಾಡಿದಾಗ ಸರಿಯಾದ ಇತಿಹಾಸವನ್ನು ಪಾಠ ಮಾಡುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಇತಿಹಾಸದಲ್ಲಿ ತಪ್ಪು ಮಾಡಿದವರ ಕಥೆಯನ್ನೂ ಓದಬೇಕು, ಇತಿಹಾಸದಲ್ಲಿ ಸರಿ ಮಾಡಿದವರ ಕಥೆಯನ್ನೂ ಓದಬೇಕು. ಇಬ್ಬರು ಆದರ್ಶ ನಮಗೆ. ತಪ್ಪು ಮಾಡಿದವರು ನಾವು ಏನು ಮಾಡಬಾರ್ದು ಅನ್ನುವುದಕ್ಕೆ ಆದರ್ಶರಾಗ್ತಾರೆ, ಸರಿ ಮಾಡಿದವರು ನಾವು ಹೇಗಿರಬೇಕು ಅನ್ನುವುದಕ್ಕೆ ಆದರ್ಶರಾಗ್ತಾರೆ. ಆದ್ದರಿಂದ ನಮ್ಮ ಮುಂದೆ ಒಂದು ಆದರ್ಶ ಇಲ್ಲದೆ ಹೋದರೆ ಯಾರೂ ಒಂದು ಸರಿಯಾದ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ಇರುವ ವ್ಯಕ್ತಿಗಳಲ್ಲೇ ಆದರ್ಶವನ್ನು ಹುಡುಕಬೇಕು ಅಂತ ಹೇಳಿದರೆ ತುಂಬ ಸಮಸ್ಯೆ ಇದೆ. ಆ ಕಾರಣದಿಂದ ಗತಿಸಿ ಹೋದ ಆದರ್ಶಗಳನ್ನು ಮುಂದಿಟ್ಟುಕೊಂಡ ಪಕ್ಷದಲ್ಲಿ ಆ ಆದರ್ಶಗಳಿಂದ ಸರಿಯಾದ ಮಾರ್ಗದರ್ಶನವಾಗಿ ಆತ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವುದನ್ನು ನಿರ್ಧರಿಸುವುದಕ್ಕೆ ಶಕ್ಯವಾಗ್ತದೆ. ಹೀಗೆ ಪರಶುರಾಮ ಭಾರ್ಗವರಾಮನ ಕಥೆಯನ್ನು ಹೇಳಿ, ಅಂತಹ ಭಾರ್ಗವರಾಮನಿಗೆ ಸಂಬಂಧಪಟ್ಟಂತಹ ಅಶ್ವತೀರ್ಥ ಇಲ್ಲಿದೆ ನೋಡು, ಈ ಅಶ್ವತೀರ್ಥದಲ್ಲಿ ಮುಳುಗು ಅಂತ ಈ ದಾರಿಯಲ್ಲಿ ತಿರುಗಾಡ್ತಾ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತಾರೆ. ಇವತ್ತು ಕೂಡ ನಾವೆಲ್ಲಿಯಾದರೂ ತೀರ್ಥಯಾತ್ರೆಗೆ ಹೋಗುವುದಾದರೆ ಇಂಥ ಲೋಮಶರು ನಮ್ಮ ಜೊತೆಗೆ ಬೇಕು. ಲೋಮಶರು ಅಥವಾ ಧೌಮ್ಯರು ಇದ್ದರೆ ನಾವು ಎಲ್ಲಿ ಹೋದರೂ, ಇಲ್ಲಿ ಪಕ್ಕದ ಒಂದು ಕೆರೆಯನ್ನು ನೋಡಿದ ಕೂಡಲೇ ಈ ಕೆರೆಯನ್ನು ಕಟ್ಟುವುದಕ್ಕೆ ಎಷ್ಟು ಏನೇನು ಮಾಡಿದ್ದಾರೆ ಗೊತ್ತೋ, ಹೇಗಾಯಿತು, ಏನು ಕಥೆ, ಇತಿಹಾಸ ಬಲ್ಲವರು ಬೇಕು. ಆವಾಗ ಅದರ ಮೇಲೆ ಶ್ರದ್ಧೆ, ಭಕ್ತಿ ಇತ್ಯಾದಿಗಳು ನಮಗೆ ಹುಟ್ಟುವುದಕ್ಕೆ ಶುರು ಆಗ್ತದೆ. ಯಾವುದೋ ಒಂದು ವಿಶಿಷ್ಟವಾದ ಕಲ್ಲು, ಯಾವುದೋ ಒಂದು ವಿಶಿಷ್ಟವಾದ ತೀರ್ಥ, ಯಾವುದೋ ವಿಶಿಷ್ಟವಾದ ನದಿ, ಯಾವುದನ್ನು ನೋಡಿದರೂ ಅದಕ್ಕೊಂದು ಇತಿಹಾಸ ಉಂಟು. ಭಾರತ ದೇಶದಲ್ಲಿ ನದಿಗಳು ಎಷ್ಟು ಅಂತ ಹೇಳಿದರೆ 54 ಅಂತ ಭಾಗವತದಲ್ಲಿ ಒಂದು ಉಲ್ಲೇಖ ಇದೆ. ಆ 54 ನದಿಗಳಿಗೂ ಕೂಡ ಒಂದೊಂದು ಇತಿಹಾಸ ಇದೆ. ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇದು ಮಹಾನದಿಗಳು 7, ಮಹಾನದಿಗಳು 53. ಈ 53 ಮಹಾನದಿಗಳಿಗೆ ಉಪನದಿಗಳು ಸಾವಿರಾರು. ಒಟ್ಟು ಬ್ರಹ್ಮಾಂಡದಲ್ಲಿ ನದಿಗಳ ಸಂಖ್ಯೆ ಎಷ್ಟು? 3.5 ಕೋಟಿ. ಅಂದರೆ 1 ಲಕ್ಷ 2 ಲಕ್ಷ ಅಲ್ಲ, ಭಾಗೀರಥ್ಯಾದಿ ಸಾರ್ಧತ್ರಿಕೋಟಿ ತೀರ್ಥಾಭಿಮಾನಿ ದೇವತಾ ಅಂತ. ಆ 3.5 ಕೋಟಿ ತೀರ್ಥಗಳು, ತೀರ್ಥ ಅಂದರೆ ಅದರಲ್ಲಿ ನದಿಯು ಸೇರಿತು, ಮಹಾ ಸರೋವರಗಳು ಸೇರಿತು, ಇಷ್ಟಿದ್ದಾವೆ. ಪ್ರಪಂಚದಲ್ಲಿರುವ ನದಿಗಳು ಎಷ್ಟೋ ಅಷ್ಟು ಮನುಷ್ಯನ ಶರೀರದಲ್ಲಿ ನಾಡಿಗಳು ಅಂತ ಚರಕ ಸಂಹಿತೆಯಲ್ಲಿ ಉಲ್ಲೇಖ ಮಾಡ್ತಾನೆ. ಅದನ್ನು ನದಿ ಮತ್ತು ನಾಡಿ ಎರಡು ಒಂದೇ. ಅದನ್ನು ಇಂಗ್ಲೀಷಲ್ಲಿ ಬರೆಯುವುದು ಕೂಡ NADI ಅಂತಲೇ ಬರೆಯುವುದು. ನದಿ ಆದರೂ ಅಷ್ಟೇ, ನಾಡಿ ಆದರೂ ಅಷ್ಟೇ, ಕೊನೆಗೆ ನಳ್ಳಿ ಆದರೂ ಅಷ್ಟೇ. ಅದೆಲ್ಲ ಶರೀರದಲ್ಲಿರುವ ಸಾರ್ಧತ್ರಿಕೋಟ್ಯಸ್ತು ನಾಡ್ಯ. ಚರಕ ಹೇಳ್ತಾನೆ, ಶರೀರದಲ್ಲಿ 3.5 ಕೋಟಿ ನಾಡಿಗಳಿದ್ದಾವೆ. ಬ್ರಹ್ಮಾಂಡದಲ್ಲಿರುವ 3.5 ಕೋಟಿ ನದಿಗಳಿಗೆ ಯಾರು ಅಭಿಮಾನಿ ದೇವತೆಗಳೋ ಅವರೇ ಶರೀರದಲ್ಲಿರತಕ್ಕಂತಹ ಇಷ್ಟೂ ನಾಡಿಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಈ ನಾಡಿಗಳಲ್ಲಿ ಪ್ರಮುಖವಾದದ್ದು 72,000 ನಾಡಿಗಳು. ಆ ನಾಡಿಗಳಲ್ಲಿ ಪ್ರಮುಖವಾದದ್ದು 16. ಆ 16ರಲ್ಲಿ ಪ್ರಮುಖವಾದದ್ದು 3ರಲ್ಲಿ ಪ್ರಮುಖವಾದದ್ದು 1. ಶತಂಚೈಕಾ ಹೃದಯಸ್ಯ ನಾಡ್ಯ ತಾಸು ಮೂರ್ಧಾನಂ ಅಭಿನಿಸೃತೈಕ. ಆ 1ಅನ್ನು ಸುಷುಮ್ನ ಅಂತ ಕರೀತಾರೆ, 3ಅನ್ನು ಇಡಾ ಪಿಂಗಲ ಸುಷುಮ್ನ ಅಂತ ಕರೀತಾರೆ. ಆಮೇಲೆ ಧನಂಜಯ ಮೊದಲಾದ ನಾಡಿಗಳು ಸೇರಿ 16 ಮಹಾನಾಡಿಗಳಿದ್ದಾವೆ. ಈ 16 100 ಆಗ್ತದೆ, 100 ಇದ್ದದ್ದು 72,000 ಆಗ್ತದೆ, 72,000 ಇದ್ದದ್ದು ಸಾರ್ಧತ್ರಿಕೋಟಿ ಆಗ್ತದೆ ಅಂತ. ಹೀಗೆ ತೀರ್ಥಗಳು ನಮ್ಮಲ್ಲಿ ಎಷ್ಟು ಅಂತ ಲೆಕ್ಕ ಇಲ್ಲ. ಕೋಟಿ ಸಂಖ್ಯೆಯ ತೀರ್ಥಗಳು ಈ ಭರತಖಂಡದಲ್ಲಿದ್ದಾವೆ. ಆ ತೀರ್ಥದ ಮಹತ್ವವನ್ನು ಹೇಳಿಕೊಂಡು ದೇಶ ಸಂಚಾರದಲ್ಲಿ ತೊಡಗಿದ್ದಾರೆ ಪಾಂಡವರು. ಮುಂದಕ್ಕೆ ಒಂದು ಸರೋವರ. ಲೋಮಶರು ಹೇಳ್ತಾರೆ, ಧರ್ಮರಾಜ, ಈ ನೀರಿನಲ್ಲಿ ಮುಳುಗಬೇಡ, ಮೊದಲು
ಕೈಯಲ್ಲಿ ತೀರ್ಥ ತೆಗೊಂಡು 3 ಬಾರಿ 3 ವೇದಗಳನ್ನು ಆಲೋಚನೆ ಮಾಡಿಕೊಂಡು ಅದನ್ನು ಕುಡಿ. ಅದರ ಮೂಲಕ 3 ವೇದಗಳ ಶಕ್ತಿ ಶರೀರದಲ್ಲಿ ಸಂಚರಿಸ್ತದೆ, 3 ನಾಡಿಗಳು ಕೂಡ ಶುದ್ಧವಾದವು ಅಂತ ಆಲೋಚನೆ ಮಾಡು. ತ್ರಿವೇದ ಅನ್ನುವುದೇ ಶರೀರದ ಸಮಗ್ರ ಶುದ್ಧಿಗೆ, ಆಚಮನಕ್ಕೆ ಹೇತುವಾದದ್ದು. ಅದರ ಶರೀರವನ್ನು ಶುದ್ಧೀಕರಿಸಿಕೊಂಡ ನಂತರ ಆ ನದಿಯಲ್ಲಿ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನದಿಯಲ್ಲಿ ನಿಂತುಕೊಂಡು ಸಂಕಲ್ಪ ಮಾಡು. ಏನು? ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಬಾಯಿ ಇದಿಷ್ಟು ಶುದ್ಧವಾಗಿರುವ ಹಾಗೆ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡು. ಅಷ್ಟು ಮಾಡಿಕೊಂಡು ನೀರಿನಲ್ಲಿ ನಿನ್ನ ತಮ್ಮಂದಿರು, ನಿನ್ನ ಪತ್ನಿ ಇವರ ಜೊತೆಗೆ ಸಂಕಲ್ಪ ಮಾಡಿ ಮುಳುಗು. ಇದು ಸಾಮಾನ್ಯ ತೀರ್ಥ ಅಲ್ಲ. ಈ ತೀರ್ಥ ಇದನ್ನು ಚ್ಯವನರು ಉಪಯೋಗಿಸಿದಂತಹ ತೀರ್ಥ. ಇದನ್ನು ಶರ್ಯಾತಿ ತೀರ್ಥ ಅಂತ ಕರೀತಾರೆ. ಕಾರಣ ಏನು ಅಂದರೆ, ಶರ್ಯಾತಿ ಈ ಪ್ರದೇಶದಲ್ಲಿ ಒಂದು ಮಹಾಯಾಗವನ್ನು ಮಾಡಿದ್ದಾನೆ. ಆ ಮಹಾಯಾಗದಲ್ಲಿ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿಯನ್ನು ಕೊಟ್ಟಿದ್ದಾನೆ. ಅಶ್ವಿನಿ ದೇವತೆಗಳು ಸೋಮಾಹುತಿಯನ್ನು ಪಡೆದಂತಹ ಸ್ಥಳ ಇದು, ಬಹಳ ಮಹತ್ವಪೂರ್ಣವಾದದ್ದು. ಇಷ್ಟು ಹೇಳಿದ್ದೇ ತಡ ಧರ್ಮರಾಜನಿಗೆ ಜಿಜ್ಞಾಸೆ. ಅವನಿಗೆ ಏನು ಹೇಳಿದರೂ ಜಿಜ್ಞಾಸೆ ಜಾಸ್ತಿ. ಆದರೆ ಈಗ ಲೋಮಶರಿಗೆ ಖುಷಿ ಏನು ಅಂದರೆ, ಧರ್ಮರಾಜನ ಕಣ್ಣಲ್ಲಿ ಯಾವತ್ತೂ ನೀರು ಬರುವುದಿಲ್ಲ, ಪರಮಶುದ್ಧವಾಗಿ ಪ್ರಫುಲ್ಲ ವದನನಾಗಿದ್ದಾನೆ. ಯಾವತ್ತು ಪರಶುರಾಮ ದೇವರ ಕಥೆ ಹೇಳಿದ, ಪರಶುರಾಮ ದೇವರು ಸಾಕ್ಷಾತ್ತಾಗಿ ಚತುರ್ದಶಿಯ ದಿವಸ ತನ್ನ ದರ್ಶನವನ್ನು ಕೊಟ್ಟಿದ್ದಾರೆ, ಅವತ್ತಿನಿಂದ ಧರ್ಮರಾಜ ಪ್ರಫುಲ್ಲವದನ. ಆದ್ದರಿಂದ ಧರ್ಮರಾಜನ ಜೊತೆಗಿದ್ದವರು ಕೂಡ ಭಾರಿ ಆನಂದದಿಂದ ಇದ್ದಾರೆ. ಲೋಮಶರಿಗೆ ಒಂದು ಸಮಾಧಾನ, ಅಂತೂ ಇನ್ನು ಧರ್ಮರಾಜ ಅಳದೇ ಇರುವ ಹಾಗೆ ನಾನು ಮಾಡಿದ್ದೇನಲ್ವಾ ಅಂತ. ಈಗ ಧರ್ಮರಾಜ ಕೇಳ್ತಾನೆ, ಅದೇನು ಅಶ್ವಿನಿ ದೇವತೆಗಳು, ಶರ್ಯಾತಿ ಸೂರ್ಯವಂಶದಲ್ಲಿ ಬಂದಂತಹ ಇಕ್ಷ್ವಾಕುವಿನ ತಮ್ಮ ಅಂತ ಕೇಳಿದ್ದೇನೆ, ಆತನ ಕಥೆ ಹೇಳಬೇಕು. ಅಶ್ವಿನಿ ದೇವತೆಗಳಿಗೆ ಸೋಮಯಾಗದಲ್ಲಿ ಆಹುತಿ ಇರಲಿಲ್ಲ ಅಲ್ವಾ, ಕೊಟ್ಟದ್ದನ್ನು ಎಲ್ಲರೂ ಒಪ್ಪಿಕೊಂಡ್ರ, ಏನು ಕಥೆ ಅಂತ ಒಂದು ಕಥೆ, ನಮ್ಮ ಜೀವನದಲ್ಲೂ ಅಪೇಕ್ಷಿತವಾದಂತಹ ಒಂದು ಕಥೆ, ಅದನ್ನು ವಿವರಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳು. ಸೂರ್ಯ ಆರೋಗ್ಯವನ್ನು ಕೊಡುವ ದೇವ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯದ ದೇವತೆಯಾದ ಸೂರ್ಯನ ಈ ಇಬ್ಬರು ಮಕ್ಕಳು ಆರೋಗ್ಯದ ದೇವತೆಗಳು. ಹಾಗಾಗಿ ಅವರನ್ನು ದೇವಭಿಷಕ್ ಅಥವಾ ದೇವವೈದ್ಯ ಅನ್ನುವ ಶಬ್ದದಿಂದ ಕರೀತಾರೆ. ದೇವವೈದ್ಯರು ಅಂದರೆ ದೇವತೆಗಳಿಗೆ ಲಸಿಕೆ ಹಾಕೋರು ಅಂತ ಅರ್ಥ ಅಲ್ಲ. ದೇವವೈದ್ಯರು ಅಂದ್ರೇನು? ಮನುಷ್ಯನಿಗೇನಾದರೂ ರೋಗಗಳು ಬಂದಾಗ ಮನುಷ್ಯ ಇಂದ್ರನನ್ನೋ ವಾಯುವನ್ನೋ ಯಮನನ್ನೋ ಕೂಗಿ ಕರೆದರೆ ಆವಾಗ ಇವನಿಗೆ ವೈದ್ಯಕೀಯ ಮಾಡುವುದಕ್ಕೆ ಅವರು ಕರ್ಕೊಂಡು ಬರುವವರು ಅಂತ ಅರ್ಥ. ದೇವತೆಗಳು ಮನುಷ್ಯರ ಚಿಕಿತ್ಸೆಗೋಸ್ಕರ ಕಳಿಸುವಂತಹ ದೇವತೆಗಳು. ಅದು ಬಿಟ್ಟು ದೇವತೆಗಳು ಈಗ ಜ್ವರ ಬರ್ತದೆ ಅಲ್ಲೂ ಕೂಡ ಸ್ವಲ್ಪ ಚುಚ್ಚುಮದ್ದೆಲ್ಲ ಕೊಡ್ಲಿಕ್ಕುಂಟು ಹೀಗೆ ಆಲೋಚನೆ ಮಾಡುವುದಲ್ಲ. ದೇವತೆಗಳಲ್ಲೂ ವೈದ್ಯರಿದ್ದಾರೆ ಅಂದರೆ ಅಲ್ಲೂ ಕೂಡ ಬಹುಶಃ ಇಂಥ ಸಮಸ್ಯೆಗಳು ಉಂಟಾಗುತ್ತೆ ಅಂತ ನಾವು ಯೋಚಿಸಬಾರ್ದು. ದೇವತೆಗಳು ನಮ್ಮನ್ನು ಅನುಗ್ರಹಿಸುವುದಕ್ಕೋಸ್ಕರ ವೈದ್ಯಕೀಯ ಚಿಕಿತ್ಸೆಯ ಅಪೇಕ್ಷೆ ಪಟ್ಟಾಗ ಕಳಿಸುವುದು ಅಶ್ವಿನಿ ದೇವತೆಗಳನ್ನು. ಇವರಲ್ಲಿ ಅವರನ್ನು ಅಶ್ವಿದೇವತೆಗಳು ಅಂತ ಕರಿಬೇಕು. ನಾವು ಅಶ್ವಿನಿ ದೇವತೆ ಅಂತೇವೆ, ವ್ಯಾಕರಣದ ಪ್ರಕಾರ ತಪ್ಪು. ನಾವು ಹೇಳ್ಕೊಂಡು ಬಂದದ್ದನ್ನು ಹೇಳುವುದಷ್ಟೇ. ಕನ್ನಡದಲ್ಲಿ ಕೆಲವು ಸಲ ಪೂರ್ತಿ ವ್ಯಾಕರಣ ನೋಡಲಿಕ್ಕೆ ಹೋಗಬಾರ್ದು. ಹಾಗೆ ನೋಡಿದರೆ ಆಮೇಲೆ ಇದ್ದ ತಲೆಗೂದಲು ಕಪ್ಪಿದ್ದದ್ದು ಬೆಳ್ಳಗಾಗೋಗುತ್ತೆ. ಕನ್ನಡದಲ್ಲಿ ಪೂರ್ತಿ ವ್ಯಾಕರಣವನ್ನು ನೋಡಿ ಬಳಸುವುದಕ್ಕೆ ಅವಕಾಶ ಇಲ್ಲ. ಈ ರುಂಡ ಮುಂಡ ಅಂತ 2 ಶಬ್ದ ಇದೆ. ನಾನು ನಿನ್ನ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ ಅಂತ ಯಕ್ಷಗಾನದಲ್ಲೆಲ್ಲ ಒಂದು ವಾಕ್ಯ ಪ್ರಯೋಗ ಮಾಡ್ತಾರೆ. ವಸ್ತುತಃ ರುಂಡ ಅಂದರೆ ಏನು ಗೊತ್ತೋ, ಈ ತಲೆಗಿಂತ ಕೆಳಗಿನ ಭಾಗ ರುಂಡ, ಈ ತಲೆಗೆ ಮುಂಡ ಅಂತ ಹೆಸರು. ಆದರೆ ಯಾರಾದರೂ ಮುಂಡವನ್ನು ಚೆಂದಾಡುತ್ತೇನೆ ಅಂತ ಹೇಳಿದರೆ ಇವನಿಗೆ ಕನ್ನಡ ಬರೋಲ್ಲ ಅಂತ ಹೇಳ್ತಾರೆ. ಮುಂಡ ಅಂದರೆ ತಲೆ, ಮುಂಡನ ಅಂದರೆ ತಲೆ ಬೋಳಿಸುವುದು, ಮುಂಡಾಸು ಅಂದರೆ ತಲೆಗೆ ಸುತ್ತುವ ಬಟ್ಟೆ. ಸಂಸ್ಕೃತದಲ್ಲಿ ಮುಂಡ ಅನ್ನುವ ಶಬ್ದಕ್ಕೆ ಯಾವತ್ತೂ ಕೂಡ ಕಬಂಧ ಅನ್ನುವ ಅರ್ಥ ಇಲ್ಲ. ಮುಂಡ ಅಂದರೆ ತಲೆ, ರುಂಡ ಅಂದರೆ ಅದರ ಕೆಳಗಿನ ಭಾಗ ಆಗುತ್ತೆ ಹೊರತು ಮೇಲಿದ್ದು ಆಗುವುದಿಲ್ಲ. ಆದರೆ ನಾವು ಕನ್ನಡದವರಿಗೆ ಎಲ್ಲಿಯಾದರೂ ರುಂಡ ಅಂದರೆ ಶರೀರ, ಮುಂಡ ಅಂದರೆ ತಲೆ ಅಂತ ಹೀಗೆ ಹೇಳಿದರೆ ಇವನೆಂಥ ಕನ್ನಡದ, ಸ್ವಲ್ಪ ಕನ್ನಡ ಬರೋಲ್ಲ, ಇವನು ಡಿಕ್ಷನರಿ ಓದ್ಕೊಂಡು ಬರಬೇಕು ಅಂತ ನಾವು ಹೇಳ್ತೇವೆ. ಆ ಕನ್ನಡದಲ್ಲಿ ಕೆಲವೆಲ್ಲ ವ್ಯತ್ಯಾಸಗಳಿದ್ದಾವೆ. ಆ ರೀತಿಯ ವ್ಯತ್ಯಾಸದಲ್ಲಿ ಈಗ ನಾವು ನೇರ ಚ್ಯವನನ ಅಶ್ವಿನಿ ದೇವತೆ ಅಂತ ಯಾಕೆ ಹೇಳ್ತೇವೆ ಅಂದರೆ, ಅಶ್ವಿನಿ ಎಂಬ ನಕ್ಷತ್ರ ಇದೆ, ಆ ಅಶ್ವಿನಿ ನಕ್ಷತ್ರಕ್ಕೆ ಅಭಿಮಾನಿಗಳಾಗಿದ್ದಾರೆ ಇವರು, ಆದ್ದರಿಂದ ಅಶ್ವಿನಿ ದೇವತೆಗಳು ಅಂತ ಹೇಳುವುದನ್ನು ಕೂಡಿಸಬಹುದು. ವಸ್ತುತಃ ಅವರು ಅಶ್ವಿ ಅಂತ ಅವರ ಹೆಸರು. ಅಶ್ವಿನೋ ಅಶ್ವಿನಃ ಅಂತ ಅಶ್ವಿನ್ ಶಬ್ದ, ಅದು ಅಶ್ವಿ ಶಬ್ದ. ಅಶ್ವಿ ದೇವತೆಗಳು ಅಂತಲೇ ಪ್ರಯೋಗಿಸಬೇಕು ಸರಿಯಾದ ಪ್ರಯೋಗದಲ್ಲಿ. ನಾವು ಸಂಸ್ಕೃತದಲ್ಲಿ ಪ್ರಯೋಗಿಸುವಾಗ ಅಶ್ವಿಭ್ಯಾಮಿದಂ ನಮಃ, ಅಶ್ವಿನ ಅಯಜ್ವಾರಿರಿಶೋ ದ್ರವತ್ಪಾಣಿ ಶುಭಸ್ಪತಿ ಇಂಥ ಅಶ್ವಿನಿ ದೇವತೆಗಳ ಹೆಸರು ಅಶ್ವಿ ಅಂತಲೇ ಇರುವುದು ಹೆಸರು. ಕಾರಣ ಏನು? ಸೂರ್ಯವಂಶದ ಮೊದಲ ಪುರುಷ, ಅವನಿಗೆ ಮಕ್ಕಳಿರಲಿಲ್ಲ, ಯಾಕಂದರೆ ಮದುವೆ ಆಗಿರಲಿಲ್ಲ.
ಹೀಗೆಲ್ಲ ಹೇಳಿದರೆ ಏನಪ್ಪ ಹೀಗೆ ಹೇಳ್ತಾರೆ ಅಂತ. ಸೂರ್ಯವಂಶದಲ್ಲಿ ಇದೊಂದು ಬಹಳ ಮುಖ್ಯವಾದ ವಿಷಯ. ಯಾಕಂದರೆ ಅವರಿಗೆ ಮಕ್ಕಳಾಗಬೇಕಾದ್ರೆ ಮದುವೆ ಆಗಿರಬೇಕು ಅಂತ ನಿಯಮ ಇಲ್ಲ. ಸೂರ್ಯನಿಗೆ ಮದುವೆ ಆಗಲಿಲ್ಲ ಅನ್ನುವ ಕಾರಣದಿಂದ ಮಕ್ಕಳಾಗಲಿಲ್ಲ. ಇಲ್ಲದೆ ಹೋದರೆ ಮದುವೆ ಆಗದೆ ಎಷ್ಟೋ ಮಕ್ಕಳಾಗಿದ್ದಾವೆ ಸೂರ್ಯನಿಗೆ. ಇದನ್ನೆಲ್ಲ ಹೇಗೆ ಏನು ಅಂತೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು. ಅದು ಸೂರ್ಯ ಆದ್ರಿಂದ ಹಾಗೆ. ಆದರೆ ವಿವಾಹವಾಗಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಹೆಣ್ಣು ಕೊಡುವುದಕ್ಕೆ ಯಾರೂ ಸಿದ್ಧರಿಲ್ಲ. ಯಾಕಂದರೆ ಅಷ್ಟು ಬಿಸಿ, ಬರೀ ಬಿಸಿ ಮಾತ್ರ ಅಲ್ಲ, ಬಿಸಿ. ಈ ಬಿಸಿ ಮತ್ತು ಬಿಸಿ ಇಬ್ಬರಿಗೆ ಹೆಣ್ಣು ಕೊಟ್ಟರೆ ತುಂಬ ಕಷ್ಟ ಅಂತ ಯಾರು ಹೆಣ್ಣು ಕೊಡುವುದಕ್ಕೆ ಸಿದ್ಧ ಇರಲಿಲ್ಲ. ಕೊನೆಗೆ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ತ್ವಷ್ಟೃ ಪ್ರಜಾಪತಿಗೆ, ವಿಶ್ವಕರ್ಮನಿಗೆ ಹೇಳ್ತಾನೆ, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಚತುರ್ಮುಖ ಎಲ್ಲರ ಹಣೆ ಬರಹ ಬರೆಯುವವ, ಎಲ್ಲರ ಜಾತಕದ ವ್ಯವಸ್ಥೆ ಆತನಲ್ಲಿರುವುದು. ಅವನ ಮಾತು ಅನ್ನುವ ಕಾರಣದಿಂದ ತ್ವಷ್ಟೃ ಪ್ರಜಾಪತಿ ತನ್ನ ಮಗಳಾದ ಸಂಜ್ಞಾದೇವಿಯನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಸಂಜ್ಞಾದೇವಿಗೆ ಕಷ್ಟವಾಯಿತು ಸಂಸಾರ ನಡೆಸುವುದು. ಆದರೆ ಯಜ್ಞಾಗ್ನಿಯ ಸನಿಹದಲ್ಲಿ ಅಗ್ನಿಸಾಕ್ಷಿಕವಾಗಿ ಕೊಟ್ಟಂತಹ ಹೆಣ್ಣು ನಾನು, ದತ್ತಳಾದವಳು. ಆದ್ದರಿಂದ ನನ್ನ ಧರ್ಮವನ್ನು ನಾನು ಪಾಲಿಸಬೇಕು ಅಂತೇಳಿ ಸರಿಯಾದ ರೀತಿಯಲ್ಲಿ ಸೂರ್ಯನ ಜೊತೆಗೆ ಸಂಸಾರವನ್ನು ನಡೆಸಿದ್ದಾಳೆ. ಮೊದಲು ಹುಟ್ಟಿದ ಮಗನಿಗೆ ವೈವಸ್ವತ ಮನು ಅಂತ ಹೆಸರು. ಅವ ವಿವಸ್ವಂತನ ಮಗನಾದ್ರಿಂದ ವೈವಸ್ವತ ಮನು. ಅವನು ಈ ಮನ್ವಂತರದ ಅಧಿಪತಿ, 7ನೆಯ ಮನ್ವಂತರದ ಅಧಿಪತಿ ಅವ ವೈವಸ್ವತ ಮನು. 2ನೆಯ ಬಾರಿ ಆಕೆ ಗರ್ಭಿಣಿಯಾಗಿದ್ದಾಳೆ. ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಅವಳಿ ಜವಳಿ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಯಮ ಅಂತ ಕರೆಯುವುದು, ಅಥವಾ ಯುಗಲ ಅಥವಾ ಯಮ, ಯಮಳ ಅನ್ನೋ ಶಬ್ದವನ್ನು ಬಳಸ್ತೇವೆ. ಯಮ ಮಕ್ಕಳು ಆವಿರ್ಭವಿಸ್ತಾರೆ. ಆದ್ದರಿಂದ ಹುಟ್ಟಿದ ಮಗುವಿಗೆ ಯಮ ಮತ್ತು ಯಮುನಾ ಅಂತ ಹೆಸರಿಡ್ತಾರೆ. ಹೀಗೆ ಸೂರ್ಯನ 2ನೆಯ ಮಗ ಯಮಧರ್ಮ ಅಂತ ಕರೆಸಿಕೊಳ್ಳುವ ದಕ್ಷಿಣ ದಿಕ್ಕಿನ ಅಧಿಪತಿ, ಪ್ರೇತಾಧಿಪತಿ ಅಂತ ಆತನನ್ನು ಕರೀತೇವೆ. ಧರ್ಮಾಧಿಪತಿ ಅಂತ ಕರೆದು ಯಮಧರ್ಮ ಅಂತಲೂ ವ್ಯವಹಾರ ಮಾಡ್ತೇವೆ. ಅಂತಹ ಯಮ 2ನೆಯ ಮಗ. 3ನೆಯವಳು ಅವಳಿ ಜವಳಿ ಹುಟ್ಟಿರುವವಳು, ಒಂದು ನದಿಯಾಗಿ ಈ ಲೋಕದಲ್ಲಿ ಹರಿದವಳು. ಸಾಮಾನ್ಯ ಸೂರ್ಯನ ಮಕ್ಕಳೆಲ್ಲ ನದಿಗಳು. ಸೂರ್ಯನ ಎಲ್ಲ ನದಿಗಳನ್ನೂ ಸೂರ್ಯನ ಮಕ್ಕಳು ಅಂತಲೇ ಕರೆಯುವುದು. ತಪತಿಯೂ ಕೂಡ ಸೂರ್ಯನ ಮಗಳು. ಇಲ್ಲಿ ಯಮುನೆ ಸೂರ್ಯನ ಮಗಳಾಗಿ ಆವಿರ್ಭವಿಸಿದ್ದಾಳೆ. ಇಷ್ಟಾಯಿತು. ಇಷ್ಟಾದ ಮೇಲೆ ಈ ಸಂಜ್ಞಾದೇವಿಗೆ ಅನಿಸ್ತದೆ ಕಷ್ಟ ಇವ್ರ ಜೊತೆಗೆ ಸಂಸಾರ ಮಾಡೋದು. ಯಾಕಂದರೆ ಅವರು ಮನೆಗೆ ಬಂದರೆ ಸಾಕು ಮೈಯೆಲ್ಲ ಬೆವರು ಬೆವರು ಬೆವರು, ಅಷ್ಟು ಬಿಸಿ. ಈ ಬಿಸಿಯನ್ನು ನನ್ನಿಂದ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಮಯ ನಾನು ತಪಸ್ಸು ಅನ್ನುವ ಭಾವದಿಂದ ಸಹಿಸಿದೆ. ಆದರೆ ಇನ್ನು ಸಹಿಸಲೇಬೇಕಾದ ಅನಿವಾರ್ಯತೆ ಇಲ್ಲ. ಯಾಕಂದರೆ ನಾನು ಸಹಧರ್ಮಿಣಿಯಾಗಿ ಏನು ಕೊಡಬೇಕು? ಮಕ್ಕಳನ್ನು ಕೊಡಬೇಕು. ಗಂಡು ಮಕ್ಕಳಾಯಿತು, ಹೆಣ್ಣು ಮಗಳಾಗಿದ್ದಾಳೆ. ಇಷ್ಟ ಆಯಿತು. ಇನ್ನು ಆ ಮಕ್ಕಳು ದೊಡ್ಡದಾಗಿದ್ದಾರೆ. ಆದ್ದರಿಂದ ನನ್ನ ಅನಿವಾರ್ಯತೆ ಇವರಿಗಿಲ್ಲ. ಏನು ಅನಿವಾರ್ಯತೆ ಇದೆ? ಮನೆಯಲ್ಲಿ ಅವರಿಗೆ ಅಡಿಗೆ ಮಾಡಿ ಹಾಕಬೇಕು. ಅವರು ಮನೆಯಲ್ಲಿ ಇರುವುದು ಅಂತಲೇ ಇಲ್ಲ, ತಿರುಗಾಟ 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 ಅವ್ರದ್ದು. ಆದ್ದರಿಂದ ಅಷ್ಟಾದರೂ ಆಗ ಈಗ ಮನೆಗೆ ಬಂದಾಗ ಅವರ ಉಪಚಾರಕ್ಕೋಸ್ಕರ ಒಬ್ಬಳು ನಾನು ಬೇಕಲ್ವಾ? ಅದಕ್ಕೆ ನಾನು ನನ್ನ ಪ್ರತಿಕೃತಿ ಒಂದು ರೋಬೋಟ್ ಮಾಡಿ ಇಡುವುದು ಅಂತ ತೀರ್ಮಾನಿಸಿದ್ಲು. ಯಾಕಂದರೆ ಇವಳು ಹೇಗೂ ವಿಶ್ವಕರ್ಮನ ಮಗಳಲ್ವಾ. ತ್ವಷ್ಟೃ ಪ್ರಜಾಪತಿ ಅಂದರೆ ಅವ ಬಡಗಿಗಳಿಗೆಲ್ಲ ಮೂಲ ಪುರುಷ, ಶಿಲ್ಪಿ. ಆದ್ದರಿಂದ ಈಕೆ ತನ್ನದೇ ಆಕಾರದ ಒಂದು ಶಿಲ್ಪವನ್ನು ನಿರ್ಮಾಣ ಮಾಡ್ತಾಳೆ. ಸಂಸ್ಕೃತದಲ್ಲಿ ತನ್ನದೇ ಆಕಾರದ ಶಿಲ್ಪಕ್ಕೆ ಪ್ರತಿಛಾಯೆ ಅಂತ ಹೆಸರು, ಛಾಯೆ ಅಂತ ಹೆಸರು. ಅಂದರೆ ಛಾಯಾ ಅಂದ್ರೇನು? ಜೆರಾಕ್ಸ್ ಅಂತ ಅರ್ಥ. ಇದಕ್ಕೆ ಛಾಯೆ. ತನ್ನ ಪ್ರತಿಛಾಯೆಯನ್ನು ನಿರ್ಮಾಣ ಮಾಡ್ತಾಳೆ. ನಿರ್ಮಾಣ ಮಾಡಿ ಅದಕ್ಕೆ ತಾನು ಪ್ರಾಣಶಕ್ತಿಯನ್ನು ಕೊಡ್ತಾಳೆ. ಹಿಂದಿನ ಶಿಲ್ಪಿಗಳು ಪ್ರಾಣಶಕ್ತಿಯನ್ನು ಕೊಡುವ ಸಾಮರ್ಥ್ಯ ಇದ್ದವರು. ಇವತ್ತು ಕೂಡ ಅನೇಕ ಪ್ರಾಚೀನ ಶಾಸ್ತ್ರಗಳಲ್ಲಿ ಮನೆಯ ಮುಂದೆ ಸ್ವಾಗತಕಾರವಾದ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡುವುದರ ಬಗ್ಗೆ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಮರದಿಂದ ನಿರ್ಮಾಣ ಮಾಡುವುದು, ಅದಕ್ಕೆ ಸ್ವಲ್ಪ ಮಣ್ಣು ಸೇರಿಸಬೇಕು, ಸ್ವಲ್ಪ ಪಾದರಸವನ್ನು ಸೇರಿಸಬೇಕು. ಅಷ್ಟೆಲ್ಲ ಸೇರಿಸಿ ಅದಕ್ಕೆ ಕೆಲವು ಕೀಲುಗಳನ್ನು ಮಾಡಬೇಕು. ಕೀಲು ಮಾಡಿ ಕೆಲವು ನೂಲುಗಳನ್ನು ಒಳಗೆ ಬಿಡಬೇಕು. ಅಷ್ಟಾದರೆ ಅದು ತಾಂಬೂಲವನ್ನು ಬೇಕು ಅಂತಾದರೆ ತಾಂಬೂಲ ಪಾತ್ರೆಯನ್ನು ತಂದು ಎದುರುಗಡೆ ಇಡ್ತದೆ. ಬಂದವರಿಗೆ ಕೈ ಮುಗಿದು ಸ್ವಾಗತ ಹೇಳಬೇಕು ಅಂದರೆ ಸ್ವಾಗತ ಹೇಳ್ತದೆ. ಕೈ ಹಿಡ್ಕೊಂಡು ಒಳಗೆ ಬರಬೇಕು ಅಂದರೆ ಅವರು ಎಲ್ಲಿಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಆ ಮಾರ್ಗದಲ್ಲಿ ಬರ್ತದೆ. ನೀವು ಮಧ್ಯದಲ್ಲಿ ಏನಾದರೂ ಟೇಬಲು ಏನಾದರೂ ಇಟ್ಟರೆ ಅಂದರೆ ಅದಕ್ಕೆ ಡ್ಯಾಶ್ ಹೊಡೆಯುತ್ತೆ. ಅದು ಅಷ್ಟೇ. ಅದಕ್ಕೆ ಮಾರ್ಗ ಸೂಚನೆ ಮಾಡಿದರೆ ಆ ರೀತಿ ಕೆಲಸ ಮಾಡುತ್ತೆ. ಇವತ್ತು ರೋಬೋಟ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಸುಮಾರು 6000 ವರ್ಷದ ಹಿಂದಿನ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗೆ ಈಕೆ ತನ್ನದೇ ಆದ ಒಂದು ಪ್ರತಿಛಾಯೆಯನ್ನು ನಿರ್ಮಾಣ ಮಾಡ್ತಾಳೆ. ನಿರ್ಮಾಣ ಮಾಡಿ ಅದಕ್ಕೆ ಪ್ರಾಣಶಕ್ತಿ ಕೊಡ್ತಾಳೆ. ಕೊಟ್ಟು ಅದು ಕೇಳುತ್ತೆ, ನಾನೇನು ಮಾಡಲಿ ಸ್ವಾಮಿನಿ ಅಂತ ಕೇಳಿದರೆ ಈಕೆ ಹೇಳ್ತಾಳೆ, ಏನಿಲ್ಲ, ನನ್ನ ಪತಿಯ ಜೊತೆಗೆ ನಾನೇ ಅನ್ನುವ ಭಾವ ಹುಟ್ಟುವ ಹಾಗೆ ವ್ಯವಹಾರ ಮಾಡಬೇಕು. ಯಾವತ್ತಿಗೂ ಗುಟ್ಟು ರಟ್ಟಾಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ನಾನು ನನ್ನ ತವರು ಮನೆಗೆ ಹೊರಟಿದ್ದೇನೆ ಅಂತ ಹೇಳಿದ್ಲು. ಹಿಡ್ಕೊಂಡು ಹೊರಡ್ಲು. ಈ ಮಕ್ಕಳಿಗೆ ತಾಯಿ ಯಾರು? ಛಾಯೆ. ಇಲ್ಲಿಯ ತನಕ ಸಂಜ್ಞಾದೇವಿ ತಾಯಿಯಾಗಿದ್ದರೆ ಇನ್ನು ಮುಂದೆ ಛಾಯಾದೇವಿ ತಾಯಿಯಾಗಿದ್ದಾಳೆ. ಛಾಯೆಯ ಜೊತೆಗೆ ಮಕ್ಕಳು ಹೊಂದಿಕೊಂಡ್ರು. ಸೂರ್ಯ ಬಂದ. ಸೂರ್ಯನಿಗೂ ಗೊತ್ತಾಗಲಿಲ್ಲಂತೆ, ಮನೆಯಲ್ಲಿ ಹೆಂಡತಿ ಅದಲು ಬದಲಾದದ್ದೇ ಗೊತ್ತಾಗಲಿಲ್ಲ ಸೂರ್ಯನಿಗೆ. ಅವನಿಗೆ ಸರ್ವಸಾಕ್ಷಿ ಅಂತ ಹೆಸರು.
ಯಾರ ಮನೆಯಲ್ಲಿ ಏನಾಗ್ತದೆ ಅದೆಲ್ಲ ಗೊತ್ತಾಗುತ್ತೆ, ತನ್ನ ಮನೆಯಲ್ಲಿ ಗೊತ್ತಾಗಲಿಲ್ವೋ ಅಥವಾ ಕೆಲವೊಂದು ಸಲ ಗಂಡ ಮನೆಯಲ್ಲಿ ಗೊತ್ತಾದರೂ ಗೊತ್ತಾಗದೇ ಇದ್ದ ಹಾಗೆ ಇರಬೇಕು ಅಂತ ಸೂಚಿಸ್ತಾನೋ ಏನೋ ಅರ್ಥ ಆಗೋದಿಲ್ಲ. ಅಂತೂ ಸೂರ್ಯನು ಆ ರೀತಿ ವ್ಯವಹಾರ ಮಾಡಿದ, ಸಂಸಾರ ನಡೆಯಿತು. ಆದರೆ ಸಮಸ್ಯೆ ಆದದ್ದು ಯಾವಾಗ ಅಂದರೆ ಈಕೆಗೆ ಮಕ್ಕಳಾದ ಮೇಲೆ ಸಮಸ್ಯೆ ಆಯಿತು. ಈ ಛಾಯಾದೇವಿಯಲ್ಲಿ ಮೊದಲು ಹುಟ್ಟಿದ ಮಗ, ಅವನಿಗೆ ಮನು ಅಂತಲೇ ಹೆಸರು, ಯಾಕಂದರೆ ಮೊದಲ ದೊಡ್ಡ ಮಗನ ಹಾಗೇ ಇದ್ದದ್ರಿಂದ ಅವನನ್ನು ಸಾವರ್ಣಿ ಮನು ಅಂತ ಕರೀತಾರೆ. ಅವನು ಮುಂದಿನ ಮನ್ವಂತರದ ಅಧಿಪತಿ ಆಗ್ತಾನೆ. ಸಾವರ್ಣಿರ್ ಭವಿತಾ ಮನುಹು ಅಂತ ಮುಂದಿನ ಮನ್ವಂತರದಲ್ಲಿ ಸಾವರ್ಣಿ ಮನ್ವಂತರ ಅಂತ ಕರೀತಾರೆ. ಈ ಎರಡನೇ ಬಾರಿ ಹುಟ್ಟಿದವ ಬಹಳ ಸಾವಕಾಶ ಹುಟ್ಟಿದ್ರಿಂದ ಅವನಿಗೆ ಶನೈಶ್ಚರ ಅಂತ ಹೆಸರು. ಶನೈಹಿ ಚರತಿ, ಮೆಲ್ಲನೆಯ ಸಂಚಾರವುಳ್ಳವನಾದ್ದರಿಂದ ಅವನನ್ನು ಶನೈಶ್ಚರ ಅಂತ ಕರೀತಾರೆ. ಕೆಲವರೆಲ್ಲ ಶನೀಶ್ವರ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕ್ತಾರೆ, ಅದು ಸರಿ ಉಚ್ಚಾರಣೆ ಮಾಡಲಿಕ್ಕೆ ಬರದೇ ಇದ್ದದರ ಸಮಸ್ಯೆ. ಅದು ಶನೀಶ್ವರ ಅಲ್ಲ, ಶನೈಶ್ಚರ. ಶನೈಹಿ ಅಂದರೆ ಮೆಲ್ಲನೇ ಸಂಚರಿಸುವವ, ಹೊಟ್ಟೆಯಲ್ಲೇ 30 ತಿಂಗಳು ಇದ್ದು ಹುಟ್ಟಿದವ, ಆದ್ದರಿಂದ ಅವ ಶನೈಶ್ಚರ. ಆಮೇಲೆ ತಪತಿ ಅಂತ ಹೇಳುವ ಒಬ್ಬಳು ಹೆಣ್ಣು ಮಗಳು ಹುಡ್ತಾಳೆ. ಇಷ್ಟಾದ ಮೇಲೆ ಈ ಮನೆಯಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಏನು ಗಲಾಟೆ ಅಂತ ಹೇಳಿದರೆ, ಅಲ್ಲಿ ಯಮನಿಗೆ ಒಂದೇ ಚಪಾತಿ ಹಾಕೋದು, ಈ ಶನೀಶ್ಚರನಿಗೆ 4 ಚಪಾತಿ ಹಾಕೋದು. ಇದು ಅಮ್ಮ ಮಾಡುವ ತಾರತಮ್ಯ. ಯಮನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಏನು, ನಾವು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಅವನೂ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಅವನಿಗೆ ಜಾಸ್ತಿ ನನಗೆ ಕಡಿಮೆ ಯಾಕೆ? ಇದು ಇವತ್ತಲ್ಲ, ನಿನ್ನೆ ನೋಡಿದ್ದೇನೆ, ಮೊನ್ನೆ ನೋಡಿದ್ದೇನೆ, ಹೀಗೆ ಮಾಡ್ತಾ ಇದ್ದಿ. ಯಮನಿಗೆ ಸಮವರ್ತಿ ಅಂತ ಹೆಸರು, ಅವ ಎಲ್ಲರನ್ನೂ ಸಮವಾಗಿ ನೋಡಿಕೊಳ್ಳುವವ. ಇಲ್ಲಿ ಅಮ್ಮ ತಾರತಮ್ಯ ಮಾಡ್ತಾ ಇರುವುದನ್ನು ನೋಡಿ ಸಹಿಸಲಿಕ್ಕೆ ಆಗಲಿಲ್ಲ ಅವನಿಗೆ. ಅಮ್ಮನನ್ನು 2-3 ಬಾರಿ ಪ್ರಶ್ನಿಸಿದ. ಆದರೆ ಅಮ್ಮ ನಕ್ಕು ಬಿಡ್ತಾಳೆ, ಉತ್ತರ ಕೊಡುವುದಿಲ್ಲ. ಯಾವುದೋ ಒಂದು ಬಹುಶಃ 12 ಇರಬೇಕು, ಹೊಟ್ಟೆ ತುಂಬ ಹಸಿದಿತ್ತು, ಅವತ್ತು ಚಪಾತಿ ಕಡಿಮೆ ಹಾಕಿದ್ದು ನೋಡಿ ಸಿಟ್ಟು ಬಂತು ಇವನಿಗೆ. ಸಿಟ್ಟು ಬಂದವ, ಯಮನಿಗೆ ಎಷ್ಟು ಸಿಟ್ಟು ಬಂತು ಅಂತ ಹೇಳಿದರೆ, ತನ್ನ ಎಡಗಾಲನ್ನು ಅಮ್ಮನಿಗೆ ತೋರಿಸಿ ಒದ್ದು ಬಿಡ್ತೇನೆ ಇನ್ನು ಮುಂದೆ ಇಂಥದ್ದು ನಡೆಸಿದರೆ ಅಂತ ಹೇಳಿದ. ಆವಾಗ ತಾಯಿ ಛಾಯಾದೇವಿಗೂ ಸಿಟ್ಟು ಬಂತು. ಯಾವ ಮಗನೂ ಪ್ರಪಂಚದಲ್ಲಿ ನಿನ್ನನ್ನು ನೋಡಿ ಕಲಿಬಾರದು. ಅಮ್ಮ ಅಪಚಾರವನ್ನೇ ಮಾಡಿದ್ದು ಹೌದಾದರೂ ಮಕ್ಕಳು ಈ ರೀತಿಯಲ್ಲಿ ವರ್ತಿಸುವಂಥದ್ದು ತಪ್ಪು ಅಂತ ಲೋಕಕ್ಕೆ ಗೊತ್ತಾಗಬೇಕು. ಯಾವ ಕಾಲನ್ನು ಅಮ್ಮನಿಗೆ ತೋರಿಸಿದೆಯೋ ಆ ಕಾಲು ಬಿದ್ದು ಹೋಗಲಿ ಅಂತ ಛಾಯಾದೇವಿ ಶಾಪ ಕೊಟ್ಟಳು. ಈ ಶಾಪ ಬಿದ್ದ ಕೂಡಲೇ ಇವನಿಗೆ ಹೆದರಿಕೆ ಆಯಿತು. ಸೀದಾ ಓಡಿದಂತೆ, ಕಾಲು ಬೀಳುವುದರೊಳಗೆ ಅಪ್ಪನ ಹತ್ರ ಹೋಗ್ತೇನೆ ಅಂತ ಅಪ್ಪನನ್ನು ಪ್ರಾರ್ಥಿಸಿದ. ಸೂರ್ಯ ಮನೆಗೆ ಬಂದು ನೋಡ್ತಾನೆ, ಏನು ಪ್ರಸಂಗ ಇದು? ಯಾರಾದರೂ ಶಾಪ ಕೊಡಬಹುದು, ಅಮ್ಮ ಮಗನಿಗೆ ಶಾಪ ಕೊಡುವುದು ಸಾಧ್ಯವೋ? ಹಾಗಾದರೆ ಏನೋ ಒಳಗಿದೆ. ಪ್ರಶ್ನಿಸ್ತಾನೆ, ಛಾಯೆ ಉತ್ತರಿಸುವುದಿಲ್ಲ. ಕೊನೆಗೆ ಮುಂದಲೇ ಹಿಡಿದು ಪ್ರಶ್ನಿಸಿದಾಗ ಆಕೆ ಹೇಳ್ತಾಳೆ, ನಾನು ಬೇರೆ, ಇವನ ಅಮ್ಮ ಬೇರೆ, ಹೀಗೆ ನನಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾಳೆ. ಹೀಗೆ ಮನೆ ಜವಾಬ್ದಾರಿ ಬಿಟ್ಟು ಹೆಚ್ಚು ತಿರುಗಾಡ್ತಾ ಇದ್ದರೆ ಇಂಥ ಸಮಸ್ಯೆಗಳೆಲ್ಲ ಆಗ್ತವೆ. ಸೂರ್ಯನ ಪ್ರಸಂಗ ಇದು. ಸೂರ್ಯ ಆವಾಗ ಕಣ್ಣು ತೆರೀತಾನೆ, ಎಲ್ಲಿ ಹೋಗಿದ್ದಾಳೆ ನನ್ನ ಹೆಂಡತಿ? ಮಾವನ ಮನೆಗೆ ಹೋಗಿ ಕೇಳ್ತಾನೆ ತ್ವಷ್ಟೃವಿನ ಹತ್ರ. ತ್ವಷ್ಟೃ ಹೇಳ್ತಾನೆ, ನಮ್ಮ ಮನೆಗೆ ಬಂದದ್ದು ಹೌದು, ಆದರೆ ಗಂಡನ ಹತ್ರ ಕೇಳಿ ಬಂದಿದ್ದೀಯೋ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ಲು. ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದೇನೆ, ಆದ್ದರಿಂದ ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಸೂರ್ಯ ಆವಾಗ ವಾಸ್ತವ ಕಣ್ಣು ತೆರೆದ, ಲೋಕಸಾಕ್ಷಿಯಾಗಿ ಗೊತ್ತಾಯಿತು, ಈಕೆ ಉತ್ತರ ಕುರುಜಾಂಗಲದಲ್ಲಿ ಹೋಗಿ ಹೆಣ್ಣು ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ಕುದುರೆಯ ರೂಪದಲ್ಲಿ ಆಕೆ ತಪಸ್ಸು ಮಾಡ್ತಾ ಇದ್ದರೆ ಇವನು ಕೂಡ ಗಂಡು ಕುದುರೆಯ ರೂಪದಲ್ಲಿ ಹತ್ತಿರಕ್ಕೆ ಹೋಗ್ತಾನೆ. ಆವಾಗ ಮಾವ ಹೇಳ್ತಾನೆ, ತ್ವಷ್ಟೃ ಅವಸರ ಮಾಡಬೇಡ, ಯಾಕಂದರೆ ಸಂಸಾರದಲ್ಲಿ ನಿಮ್ಮಿಬ್ಬರದ್ದು ಸರಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಯಾವತ್ತೂ ಏನಾದರೂ ಸರಿ ಇಲ್ಲ ಅಂತಾದರೆ ನಮ್ಮನ್ನು ಕರೆದು ಸರಿ ಮಾಡಿಸಿಕೊಳ್ಬೇಕು. ಮಾವ ಇರುವುದು ಯಾಕೆ? ಹೆಣ್ಣನ್ನು ಕೊಟ್ಟ ಮೇಲೆ ಏನಾದರೂ ಸಂಸಾರದಲ್ಲಿ ಸಮಸ್ಯೆಗಳಾದರೆ ನಮ್ಮನ್ನು ಮರೆತು ಬಿಡುವುದಾ? ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಹೇಳಬೇಕು. ನಾವೆಲ್ಲ ಇರುವುದು ಅದಕ್ಕೆ. ಮದುವೆ ಮಾಡುವಾಗ ಯಾವತ್ತೂ ಕೂಡ ಇದನ್ನು ಕೊಟ್ಟಿದ್ದೇನೆ, ನನ್ನದ್ದಲ್ಲ ಅಂತ ಹೇಳಿ ಕೊಡಲಿಕ್ಕಿಲ್ಲ. ಬೇರೆ ಯಾವುದನ್ನು ಕೊಡುವುದಾದ್ರೂ, ಹಸುವನ್ನು ದಾನ ಕೊಡುವಾಗಲೂ ಕೂಡ ದತ್ತಂ ನಮಮ ಕೊಟ್ಟಾಯಿತು, ಇನ್ನು ನನ್ನದ್ದಲ್ಲ ಅಂತ ಹೇಳಿಯೇ ಕೊಡುವುದು. ಆದರೆ ಕನ್ಯಾದಾನದಲ್ಲಿ ಕೊಡುವುದು ಇದೆ, ಶ್ರೀಯೈ ಅಂತ ಹೇಳುವುದು, ನಮಮ ಅಂತ ಹೇಳಲಿಕ್ಕಿಲ್ಲ. ನಾನು ಕೊಡ್ತೇನೆ, ನನ್ನದ್ದಲ್ಲ ಅಂತಿಲ್ಲ. ಹಾಗಾದರೆ ಆಕೆ ಉಭಯ ಕುಲೋತ್ತಾರಿಣಿ ಅಂತ ಕರೆಸಿಕೊಳ್ತಾಳೆ. ಆದ್ದರಿಂದಾಗಿ ನಮಗೂ ಅಧಿಕಾರ ಇದೆ, ಸರಿ ಮಾಡಬೇಕು ನಾವು. ನೋಡು, ನಿಮ್ಮಲ್ಲಿ ಸಮಸ್ಯೆ ಏನು ಅಂತ ನನಗೆ ಅವತ್ತು ಬಂದವಳು ಹೇಳಿದ್ಲು. ಏನು ಅಂದರೆ, ನಿನ್ನ ಶರೀರದ ಬಿಸಿ ಸಹಿಸುವುದಕ್ಕಾಗುವುದಿಲ್ಲ ಅಂತ. ಅದಕ್ಕೆ ನಾನು ಸ್ವಲ್ಪ ಬಿಸಿ ಕಡಿಮೆ ಮಾಡ್ತೇನೆ ನಿಂದನ್ನು. ಮತ್ತೇನು ಇನ್ನೊಂದು ಸಮಸ್ಯೆ ನಿಂದೇನು ಗೊತ್ತೋ? ನೀನು ಎಷ್ಟು ಎತ್ತರವೋ ಅಷ್ಟೇ ದಪ್ಪ ಇದೆಯಲ್ಲೋ, ಅದು ಕೂಡ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಅದನ್ನೂ ಸರಿ ಮಾಡ್ತೇನೆ ಅಂತ ಹೇಳಿ ತಾನು ಚಮ್ಮಟಿ ಹಿಡ್ಕೊಂಡು ಕೈಯಲ್ಲಿ ಹೊಡೆದು ಅವನ ಶರೀರವನ್ನು ಸರಿಯಾಗಿ ಮಾಡಿದಂತೆ, ಈ ಸೂರ್ಯನ ಶರೀರವನ್ನು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಉಂಟು.
ಶರೀರವನ್ನು ಪೂರ್ತಿ ಸರಿ ಮಾಡಿ, ಆ ಶರೀರದಿಂದ ಏನು ತೆಗೆದ ಅಷ್ಟು ಬಿಸಿ ಎಲ್ಲ ತೆಗೆದ ಅಲ್ವ, ಸಿಕ್ಕಾಬಿಟ್ಟು ಬಿಸಿ ತೆಗೆದಿದ್ದಾನೆ. ಆ ತೆಗೆದ ಬಿಸಿಯನ್ನೆಲ್ಲ ಸೇರಿಸಿ ಭಗವಂತನ ಸುದರ್ಶನ ಚಕ್ರದಲ್ಲಿ ಇಟ್ಟಂತೆ. ಏನೋ ನಡೆದಿದೆ ಇತಿಹಾಸದಲ್ಲಿ, ಯಾವುದೋ ಒಂದು ಅತಿಮಾನುಷವಾದ ಸೂರ್ಯನ ಬಗ್ಗೆ ಒಂದು ಘಟನೆ ನಡೆದಿದೆ. ದ್ವಾದಶ ಆದಿತ್ಯರು ಅಂತ ಹೇಳುವುದಿಲ್ವ, ಕೆಲವು ಸಲ ಭಾರೀ ಪ್ರಖರನಾದಂತಹ ಸೂರ್ಯನಿಂದ ಪ್ರಪಂಚಕ್ಕೆ ಕೆಲವು ಸಮಸ್ಯೆಗಳಾದದ್ದುಂಟು. ಆ ಪ್ರಖರನಾದ ಸೂರ್ಯನನ್ನೇ ದ್ವಾದಶ ಆದಿತ್ಯ ಅಂತ ಕರೆಯುವುದು. ಅದು ಬಿಟ್ಟು 12 ಆದಿತ್ಯರು ಏಕಕಾಲದಲ್ಲಿ ಆಕಾಶದಲ್ಲಿ ಬರುವುದು ಅಂತ ಅರ್ಥ ಅಲ್ಲ. 12 ಮಾಸಗಳಲ್ಲಿ ಹರಿಯುವ ಸೂರ್ಯನಿಗೆ ದ್ವಾದಶ ಆದಿತ್ಯ ಅಂತ ಹೆಸರು. ಒಬ್ಬನೇ 12 ಮಾಸದಲ್ಲಿ 12 ಹೆಸರುಗಳವರಿಗೆ. ಆ ಒಬ್ಬನೇ ಸೂರ್ಯ ಬೇಸಿಗೆ ಕಾಲದಲ್ಲಿ 12 ಸೂರ್ಯರು ಇದ್ದರೆ ಏನು ಪ್ರಖರತೆಯೋ ಅಂತಹ ಪ್ರಖರತೆಯಿಂದ ಒಂದು ವೇಳೆ ಆಕಾಶದಲ್ಲಿ ಹೊಳೆದ ಅಂತಾದರೆ ಅದೊಂದು ಉತ್ಪಾತ. ಅಂತಹ ಉತ್ಪಾತ ಯಾವತ್ತೋ ಇತಿಹಾಸದಲ್ಲಿ ಉಂಟಾಗಿತ್ತು ಅಂತ ನಾವು ಕಲ್ಪಿಸಿಕೊಳ್ಬೋದು. ಅದು ಈ ವಿಶ್ವಕರ್ಮನ ಮೂಲಕವಾಗಿ ಸರಿ ಹೋಯಿತು. ಆತನ ಬಿಸಿಯನ್ನು ತೆಗೆದಿದ್ದಾನೆ. ನೀನು ಇನ್ನೂ ಹೋಗು. ಇವನು ಕುದುರೆಯ ರೂಪದಲ್ಲಿ ತನ್ನ ಪತ್ನಿಯ ಸನ್ನಿಧಾನಕ್ಕೆ ಹೋಗ್ತಾನೆ. ಪತ್ನಿ ಕಣ್ಣು ತೆರೀತಾ ಇಲ್ಲ, ಅಂತರ್ಮುಖಿಯಾಗಿ ತಪಸ್ಸು ಮಾಡ್ತಾ ಇದ್ದಾಳೆ. ಈತ ಸನಿಹಕ್ಕೆ ಹೋದವ, ನಾನು ಎಷ್ಟು ಬಿಸಿಯಾಗಿದ್ದೆ ಅದನ್ನೂ ಸಹಿಸಿಕೊಂಡು ಸಂಸಾರ ಮಾಡಿದ್ಯಲ್ಲ ಅಂತ ಈತನಿಗೆ ಒಂದು ರೀತಿ ಪ್ರೀತಿ ಉಕ್ಕರಿಸಿದೆ. ತಾನು ಆಕೆಯ ಮೂಗಿನ ಹತ್ರ ತನ್ನ ಮೂಗನ್ನು ತೆಗೆದುಕೊಂಡು, ಕುದುರೆಗಳು 2 ಹೇಗೆ ಒಟ್ಟು ಸೇರುವಾಗ ಮೂಗು ಮೂಸಿಕೊಳ್ತಾವೋ ಹಾಗೆ ಮೂಗಿಗೆ ಮೂಗು ತಾಗಿಸಿದ್ದೇ ತಡ 2 ಮಕ್ಕಳು ಹುಟ್ಟಿದರು. ಈ ಸೂರ್ಯವಂಶ ಬೆಳೆಯುವುದು ಅಂದರೆ ಅದ್ಭುತ. ಅಲ್ಲಿ 2 ಮಕ್ಕಳು ಹುಟ್ಟಿದರು. ಈ ಮೂಗಿನಿಂದ ಹುಟ್ಟಿದವರಾದ್ರಿಂದ ಅವರಿಗೆ ನಾಸತ್ಯರು ಅಂತ ಹೆಸರು. ನಾಸ ಅಂದರೆ ನೋಸ್, ಇಂಗ್ಲೀಷಿನ ನೋಸ್ ಬಂದದ್ದು ಇದೇ ನಾಸದಿಂದ. ನಾಸ, ನಾಸಿಕ, ನಸ್ ಇದೆಲ್ಲ ಸಂಸ್ಕೃತದಲ್ಲಿ ಮೂಗನ್ನು ಹೇಳ್ತಕ್ಕಂತಹ ಶಬ್ದ. ನಾಸತ್ಯ ಅಂದರೆ ನಾಸದಲ್ಲಿ ಇರುವವರು ಅಥವಾ ನಾಸದಿಂದ ಬಂದವರು. ತತ್ರತ್ಯ, ಅತ್ರತ್ಯ, ಪಾಶ್ಚಾತ್ಯ, ದಾಕ್ಷಿಣಾತ್ಯ. ತ್ಯ ಅಂದರೆ ಇರುವುದು ಅಂತ ಅರ್ಥ. ಆದ್ದರಿಂದ ನಾಸತ್ಯರು ಅಂದರೆ ಮೂಗಿಗೆ ಸಂಬಂಧಪಟ್ಟವರು, ನಮ್ಮ ಮೂಗಿನ ದೇವತೆಗಳು ಅವರು. ಪರಾಯ ಘ್ರಾಣಾತ್ಮನೆ ಅಶ್ವಿಭ್ಯಾಂ ನಮಃ. ನಮ್ಮ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳು ಅಥವಾ ಅಶ್ವಿ ದೇವತೆಗಳು. ವಿಚಿತ್ರ, ನಮ್ಮ ಮೂಗು 1 2 ಅಂತ ಯಾರಾದರೂ ಪ್ರಶ್ನಿಸಿದರೆ ಉತ್ತರ ಹೇಳುವುದು ಕಷ್ಟ ಇದೆ. ಎಷ್ಟು ಮೂಗು ನಿಮಗೆ? ಒಂದೇ ಮೂಗು ಅಂತ ಹೇಳ್ತೇವೆ. 2 ಕಣ್ಣು 1 ಮೂಗು. 1 ಮೂಗು ಅಂದರೆ ಎಡ ಮೂಗು ಮುಚ್ಚಿಕೊಳ್ಳಿ, ಬಲ ಮೂಗು ತೆಗೀರಿ ಅಂತೇವೆ. ಹಾಗಾದರೆ ಎಡಗಣ್ಣು ಬಲಗಣ್ಣು ಇದ್ದ ಹಾಗೆ ಎಡ ಮೂಗು ಬಲ ಮೂಗು ಅಂತ 2 ಮೂಗು ಇರಬೇಕಲ್ಲ. ಆದರೆ ನಮಗೆ 2 ಮೂಗು ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ. 2 ಮೂಗು ಅಲ್ಲ, ಒಂದೇ ಮೂಗು. ಒಂದೇ ಮೂಗಿಗೆ 2 ಹೊಳ್ಳೆ, ಬಲ ಹೊಳ್ಳೆ, ಕೆಲವರು ಸೊಳ್ಳೆ ಅಂತ ಬೇರೆ ಹೇಳ್ತಾರೆ ಅದನ್ನು. ಅದು ಎಡ ಹೊಳ್ಳೆ ಬಲ ಹೊಳ್ಳೆ ಅಂತ 2 ಹೊಳ್ಳೆಗಳು, ಒಂದೇ ಮೂಗು ಅಂತ ನಾವು ಹೇಳುವುದು. ಅಲ್ಲ, ಒಂದೇ ಮೂಗು 2 ಹೊಳ್ಳೆ ಅಂತ ಹೇಳುವುದಾದರೆ ಒಂದೇ ಕಣ್ಣು 2 ಹೊಳ್ಳೆ ಅಂತ ಹೇಳ್ಬೋದಲ್ಲ. 2 ಕಣ್ಣಿಲ್ಲಿಟ್ಟು ಒಂದೇ ಕಣ್ಣು, ಒಂದೇ ಕಣ್ಣಿಗೆ 2 ಹೊಳ್ಳೆ ಅದು ಹೇಳೋಲ್ಲ. ಯಾಕಂದರೆ ಮಧ್ಯದಲ್ಲಿ ಇಷ್ಟು ಜಾಗ ಇದೆ, ಇಲ್ಲೂ ಇಷ್ಟು ಜಾಗ ಇದೆ ಅಲ್ವಾ, ಸಾಕಾಗೋದಿಲ್ಲ. ನೀವು ಹಲ್ಲು ಚೂರು ಜಾಗ ಇಲ್ಲದೆ ಹೋದರೂ 32 ಹಲ್ಲು ಅಂತ ಹೇಳ್ತೀರಿ. ಹಾಗಾದರೆ ಇಷ್ಟು ಜಾಗ ಇದ್ದರೆ 2 ಮೂಗು ಅಂತ ಯಾಕೆ ಹೇಳಬಾರ್ದು? ಆದರೆ ನಾವು 2 ಮೂಗು ಅಂತ ಹೇಳುವುದಿಲ್ಲ. ಕಾರಣ ಏನು ಅಂದರೆ ಅದರ ದೇವತೆಗಳು ಸ್ವಲ್ಪ ಹಾಗೆ ಇದ್ದಾರೆ, ಸ್ವಲ್ಪ ಮಿಸ್ಟಿಕ್ಕು. ಅವರನ್ನು 1 2 ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಮೂಗನ್ನು 1 2 ಅಂತ ಹೇಳುವಲ್ಲಿ ನಮ್ಮ ಸಮಸ್ಯೆ ಇದೆ. ಸಂಸ್ಕೃತದಲ್ಲಿ ನಾಸ ಅನ್ನುವ ಶಬ್ದ ಅದು ದ್ವಿವಚನದಲ್ಲಿರಬೇಕು ಏಕವಚನದಲ್ಲಿರಬೇಕು ಅನ್ನುವುದರಲ್ಲೇ ಕೋಶಕಾರರಲ್ಲಿ ಅಭಿಪ್ರಾಯ ಭೇದ ಇದೆ. ನಾಸೇ ಅದು ದ್ವಿವಚನದಲ್ಲೇ ಇರುವ ಶಬ್ದ ಅಂತ ಕೆಲವರು, ಇಲ್ಲ ಏಕವಚನದಲ್ಲೇ ಇರುವ ಶಬ್ದ ಅಂತ ಮತ್ತೆ ಕೆಲವರು. ಹೀಗೆ ಅದರಲ್ಲಿ ಅಭಿಪ್ರಾಯ ಭೇದ ಬರುವುದಕ್ಕೆ ಕಾರಣ ಅದರ ಅಭಿಮಾನಿ ದೇವತೆಗಳು ಇವರು. ಒಬ್ಬನನ್ನು ದಸ್ರಾ ಅಂತ ಕರೀತಾರೆ, ಮತ್ತೊಬ್ಬನನ್ನು ನಾಸತ್ಯ ಅಂತ ಕರೀತಾರೆ. ಈ ದಸ್ರಾ ಮತ್ತು ನಾಸತ್ಯರು, ನಾಸತ್ಯ ಅಂತ ಕರೆದ್ರೆ 2 ಓಡಿ ಬರ್ತಾರೆ, ದಸ್ರಾ ಅಂತ ಕರೆದ್ರೆ 2 ಓಡಿ ಬರ್ತಾರೆ. ಒಂದೇ ಮಂತ್ರದಲ್ಲಿ ಆಹುತಿ ಕೊಟ್ಟರೆ 2 ಕೂಡ ಸ್ವೀಕಾರ ಮಾಡ್ತಾರೆ. ಕುಂತಿದೇವಿ 1 ಮಂತ್ರದಿಂದ ಒಬ್ಬ ದೇವತೆಯನ್ನು ಕರೆದಳು. ಮಾದ್ರಿ ದೇವಿ 1 ಮಂತ್ರದಿಂದ ಒಬ್ಬನನ್ನೇ ಕರೆದದ್ದು, ಬಂದದ್ದು 2 ಅಶ್ವಿನಿ ದೇವತೆಗಳು, ಅಶ್ವಿ ದೇವತೆಗಳು ಬಂದು ನಕುಲ ಸಹದೇವರನ್ನು ಕೊಟ್ಟು ಹೋದದ್ದು. ಆದ್ದರಿಂದ ಇವರು ಯುಗಲ ದೇವತೆಗಳು, ಮೂಗಿನ ಅಭಿಮಾನಿ ದೇವತೆಗಳು. ಅಂಥವರು ಸೂರ್ಯನಿಂದ ಆವಿರ್ಭಾವಗೊಂಡಿದ್ದಾರೆ, ಅಶ್ವಿ ದೇವತೆಗಳು ಅಂತ ಅವರಿಗೆ ಹೆಸರು. ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಾನ. ಈಗ ಸೂರ್ಯನಿಂದ 8 ಮಕ್ಕಳ ಬಗ್ಗೆ ಇತಿಹಾಸ ನೋಡಿದ್ದೀವಿ. ಈ 8 ಮಕ್ಕಳಲ್ಲಿ ಕೊನೆಯ 2 ಮಕ್ಕಳು ದೇವ ಭಿಷಜರಾದರು. ಅಂದರೆ ಅಪ್ಪನ ಗುಣಧರ್ಮವನ್ನು ಹೊತ್ತು ಹುಟ್ಟಿದವರಾದ್ದರಿಂದ ಅವರಿಗೂ ಕೂಡ ನಕ್ಷತ್ರಕ್ಕೆ ಸಂಬಂಧಪಟ್ಟ ಅಭಿಮಾನ ಇದೆ. ಅಶ್ವಿನಿ ನಕ್ಷತ್ರ ಅಂತೇನಿದೆ ಅದಕ್ಕೆ ಅಭಿಮಾನಿಗಳವರು. ಅದರ ಜೊತೆಗೆ ಅವರು ದೇವತೆಗಳ ವೈದ್ಯರಾಗಿದ್ದಾರೆ. ಸೂರ್ಯ ವೈದ್ಯರ ಮೂಲ ಪುರುಷನಾದ್ದರಿಂದ ಇವರು ವೈದ್ಯರಾಗಿದ್ದಾರೆ. ವೈದ್ಯರಾದ ಅಶ್ವಿನಿ ದೇವತೆಗಳು ಅವರು ವೈದ್ಯರು ಅನ್ನುವ ಕಾರಣದಿಂದಲೇ ದೇವತೆಗಳ ಜೊತೆಗೆ ಆಹುತಿಯನ್ನು ಪಡೆಯುವುದಕ್ಕೆ ಅರ್ಹತೆ ಇರಲಿಲ್ಲ. ಅಂದರೆ ಪಂಕ್ತಿಯಲ್ಲಿ ಅವರನ್ನು ಕೂಡಿಸ್ತಾ ಇರಲಿಲ್ಲ ಅಂತ ಅರ್ಥ. ದೇವತೆಗಳಿಗೆಲ್ಲ ಆಹುತಿ ಕೊಡುವ ಯಾಗದಲ್ಲಿ ಅಶ್ವಿನಿ ದೇವತೆಗಳಿಗೆ ಇಲ್ಲ ಆಹುತಿ ಅಂತ ಇದೊಂದು ಸ್ಥಿತಿ ಇತ್ತು. ಅಂತಹ ಅಶ್ವಿನಿ ದೇವತೆಗಳನ್ನು ಸೋಮಪೀಠರನ್ನಾಗಿಸಿರತಕ್ಕಂಥವ ಮಹರ್ಷಿ ಚ್ಯವನ.
ಆ ಚ್ಯವನ ಸೋಮಪೀಠರನ್ನಾಗಿಸುವುದಕ್ಕೋಸ್ಕರ ಯಾಗ ಮಾಡುವುದಕ್ಕೋಸ್ಕರ ಯಜಮಾನನನ್ನಾಗಿ ಸ್ವೀಕರಿಸಿದ್ದು ಶರ್ಯಾತಿ ಎಂಬ ರಾಜನನ್ನು. ಆ ಶರ್ಯಾತಿ ಯಾಗ ಮಾಡಿದ್ದು ಇದೇ ಭಾಗದಲ್ಲಿ, ಇದೇ ತೀರ್ಥದಲ್ಲಿ ಅಂತ ಇವರು ವರ್ಣನೆ ಮಾಡ್ತಾರೆ. ರಾಜ ಶರ್ಯಾತಿ ಇಕ್ಷ್ವಾಕುವಿನ ತಮ್ಮ. ಇಕ್ಷ್ವಾಕು ನೃಗ ಶರ್ಯಾತಿ ಅವರ 10 ಜನ. ಅದರಲ್ಲಿ ಶರ್ಯಾತಿ ಅನ್ನುವ ಸೂರ್ಯವಂಶದ ಆರಂಭದ ಪುರುಷ. ವೈವಸ್ವತಮನು ಅವರ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿನ ತಮ್ಮ ಶರ್ಯಾತಿ ಅಂದರೆ ವೈವಸ್ವತಮನುವಿನ ಮಗ ಅಂತರ್ಥ. ಇವರ ಮಗ ಮತ್ತು ವಿಕುಕ್ಷಿ, ಅಲ್ಲಿಂದ ಸೂರ್ಯವಂಶ ಮುಂದುವರ್ಕೊಂಡು ಹೋಗುತ್ತೆ. ಇದರಲ್ಲಿ ಶರ್ಯಾತಿ ಅವನಿಗೆ ಒಬ್ಬಳು ಮಗಳು, ಸುಕನ್ಯಾ ಅಂತ ಆಕೆಯ ಹೆಸರು. ಈತ ತನ್ನ ಪತ್ನಿಯರ ಜೊತೆಗೆ ಕಾಡಿನಲ್ಲಿ ವಿಹಾರಕ್ಕೋಸ್ಕರ ಬಂದಿದ್ದಾನೆ. 16 ವರ್ಷದ ಯುವತಿಯಾದ ಸುಕನ್ಯೆಯೂ ಕೂಡ ಕಾಡಿನ ಸೌಂದರ್ಯದ ದರ್ಶನಕ್ಕೋಸ್ಕರ ಜೊತೆಗೆ ಆಗಮಿಸಿದ್ದಾಳೆ. ಕಾಡಿನಲ್ಲಿ ರಾಜ ಜಲಕ್ರೀಡೆಯಲ್ಲಿ ತೊಡಗಿದ್ದಾನೆ. ಆವಾಗ ಮಗಳಾದಂತಹ ಸುಕನ್ಯೆ ತನ್ನ ಗೆಳತಿಯರ ಜೊತೆ ಸೇರಿಕೊಂಡು ಕಾಡಿನಲ್ಲಿ ಯಾವ್ಯಾವುದೋ ಬಳ್ಳಿಗಳು, ಯಾವ್ಯಾವುದೋ ಹೂವುಗಳು, ಅದನ್ನು ಕೀಳುವುದು, ಅದನ್ನು ಮಾಲೆ ಮಾಡುವುದು, ಇದರಲ್ಲಿ ತೊಡಗಿದ್ದಾಳೆ. ಕಾಡಿನಲ್ಲಿ ಓಡಾಡ್ತಾ ಇದ್ದಾಳೆ. ಹಕ್ಕಿಯ ಹಾಗೆ ಖುಷಿಯಿಂದ ಆ ಯೌವನದ ಮದದಿಂದ ಕುಣಿದಾಡ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಆಕೆ ಒಂದು ಹುತ್ತವನ್ನು ನೋಡ್ತಾಳೆ. ಆ ಹುತ್ತದ ಮೇಲೆ ಸರಿದಿರ್ತಕ್ಕಂತಹ ಬಳ್ಳಿಗಳು, ಆ ಬಳ್ಳಿಯಲ್ಲಿರ್ತಕ್ಕಂತಹ ಭಾರಿ ಬಣ್ಣ ಬಣ್ಣದ ಹೂವುಗಳು, ಆ ಹೂವುಗಳನ್ನು ಕೀಳಬೇಕು ಅಂತ ಹುತ್ತದ ಹತ್ತಿರವೂ ಹೋಗಿ ಹೂವು ಕೀಳ್ತಾ ಇರ್ತಾಳೆ. ಆ ಹೂವುಗಳ ಮಧ್ಯದಲ್ಲಿ 2 ಫಳಫಳ ಅಂತ ಹೇಳುವ ಬೆಳಕು ಬೀರತಕ್ಕಂತಹ ಮಣಿಗಳು ಕಾಣಿಸ್ತವೆ. ಹಬ್ಬ, ಕಾಡಿನಲ್ಲಿ ರತ್ನಗಳು ಸಿಗ್ತಾವೆ ಅಂತ ಕೇಳಿದ್ದೆ ನಾನು, ಇಲ್ಲಿ ರತ್ನವೂ ಇದೆ. ಬಹುಶಃ ಆನೆಯ ತಲೆಯಿಂದ ರತ್ನಗಳು ಬೀಳ್ತಾವೆ ಅಂತ ಕೇಳಿದ್ದೇನೆ, ಮುತ್ತುಗಳು ಬೀಳ್ತಾವೆ ಅಂತ. ಇಲ್ಲಿ ಹುತ್ತದ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾವಲ್ಲ, ಇದನ್ನು ತೆಗಿಬೇಕು ಅಂತ ಆ ಕಡೆ ನೋಡ್ತಾಳೆ. ಅಲ್ಲಿ ಒಂದು ಮುಳ್ಳು ಸಿಗ್ತದೆ. ಮುಳ್ಳು ಹಂದಿಯಿಂದ ಪುಟಿದಿರ್ತಕ್ಕಂತಹ ಮುಳ್ಳು ಹಂದಿಯ ಮುಳ್ಳು, ಶಲಲಿ ಅಂತ ಕರೀತಾರೆ. ಆ ಶಲಲಿಯನ್ನು ಹಿಡ್ಕೊಳ್ತಾಳೆ. ಶಲಲಿಯಿಂದ ಹೀಗೆ ಕೀಳ್ತಾಳೆ. 2 ರತ್ನ ಹೊರಗೆ ಬಂತು. ಹೂವು ಮಾತ್ರ ಅಲ್ಲ, ರತ್ನ ಸಿಗುತ್ತೆ ಅಂತ. ಇದು ಹುಡುಗಾಟಿಗೆ 16 ವರ್ಷದ ಹುಡುಗಿ ಅವಳು. ಯಾವಾಗ ರತ್ನ ಕೆಳಗೆ ಜಾರಿತು ಅಷ್ಟರಲ್ಲಿ ಅಲ್ಲಿ ರಕ್ತ ಸೋರುವುದಕ್ಕೆ ಪ್ರಾರಂಭವಾಗ್ತದೆ. ಹೆದರಿಕೆ ಆಯಿತು. ದಾಸಿಯರನ್ನು ತನ್ನ ಜೊತೆಗಿದ್ದ ಸಖಿಯರಿಗೂ ಹೇಳಲಿಲ್ಲ ಏನಾಗಿದೆ ಏನಾಗಿದೆ ಅಂತ. ಬೇಗ ಓಡುವ ಅಂತ ಓಡಿಕೊಂಡು ಬಂದುಬಿಡ್ತಾಳೆ. ಓಡಿಕೊಂಡು ಬಂದರೆ ಈ ರಾಜನ ಜೊತೆಗೆ ಒಂದಷ್ಟು ಜನ ಸೇನಾನಿಗಳೆಲ್ಲ ಬಂದಿದ್ದಾರೆ, ರಾಜಪತ್ನಿಯರಿದ್ದಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯ ಜ್ವರ. ಯಾವ ರೀತಿಯ ಜ್ವರ ಅಂದರೆ ಶರೀರದ ಎಲ್ಲ ದ್ವಾರಗಳಲ್ಲೂ ಉರಿಯಂತೆ. ಒಂದು ರೀತಿಯ ಉರಿ ಜ್ವರ ಪ್ರಾರಂಭ ಆಗಿ ಹೋಗಿದೆ. ಮೈಯನ್ನೆಲ್ಲ ಮುಖವನ್ನೆಲ್ಲ ಒರೆಸಿಕೊಳ್ತಾ ಇದ್ದಾರೆ. ಏನಾದರೂ ಉರಿ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಹೀಗಾಯಿತು ಪರಸ್ಪರ ಪ್ರಶ್ನೆ. ಪಕ್ಕದಲ್ಲಿ ಚ್ಯವನ ಮಹರ್ಷಿಗಳ ಆಶ್ರಮ ಇದೆ. ಆಶ್ರಮದಲ್ಲಿ ಏನಾದರೂ ಅಪಚಾರ ಘಟಿಸಿತು ಅಂತಾದರೆ ಹೀಗಾಗುವುದಕ್ಕೆ ಸಾಧ್ಯ ಇದೆ. ಯಾರು ಏನು ಮಾಡಿದ್ದೀರಿ? ಯಾರೂ ಏನು ಉತ್ತರ ಹೇಳುವುದಿಲ್ಲ. ನಾವೇನು ಮಾಡಲಿಲ್ಲ. ಓಡಿ ಬಂದಂತಹ ಸುಕನ್ಯೆ ಅಪ್ಪ ಮತ್ತು ಒಟ್ಟಿಗಿರುವವರ ಎಲ್ಲರ ಪರಿಸ್ಥಿತಿ ನೋಡಿ, ಅದು ನನ್ನ ಅಪಚಾರದಿಂದ ಆಗಿರಬಹುದೋ ಏನಾಗಿದೆಯೋ ಅಂತ ಅಪ್ಪನ ಮುಂದೆ ಸತ್ಯ ಹೇಳಿಬಿಡ್ತಾಳೆ. ನಾನು 2 ರತ್ನವನ್ನು ಕಿತ್ತಿದೆ, ಅಷ್ಟರಲ್ಲಿ ಅಲ್ಲಿ ರಕ್ತ ಸೋರ್ತಾ ಇದೆ. ತಂದೆ ಓಡಿ ಬರ್ತಾನೆ, ಮೈಯೆಲ್ಲ ಒರೆಸಿಕೊಂಡು ಆ ಉರಿ ಸಹಿಸಿಕೊಂಡು ಓಡಿ ಬರ್ತಾನೆ. ಬಂದು ನೋಡಿದರೆ ಹುತ್ತದ ಒಳಗೆ ಒಬ್ಬ ಮಹರ್ಷಿ ಚ್ಯವನ ತಪಸ್ಸು ಮಾಡ್ತಾ ಇರ್ತಾನೆ. ಚ್ಯವನನ ಬಗ್ಗೆ ಮಹಾಭಾರತ ವರ್ಣನೆ ಮಾಡುತ್ತೆ. ಆತ ಭೃಗುವಂಶದ ಭೃಗುವಿನ ಮಗ ಚ್ಯವನ. ಋಚಿಕ ಚ್ಯವನ ಅಂತ 2 ಅಣ್ಣ ತಮ್ಮಂದಿರು. ಈತ ತಪಸ್ಸು ಮಾಡುವುದಕ್ಕೋಸ್ಕರ ನಿಂತ. ಎಂತಹ ದಾರ್ಢ್ಯ, ಎಂತಹ ಏಕಾಗ್ರತೆ ಅಂದರೆ, ಆತ ತಪಸ್ಸು ಮಾಡ್ತಾ ಇದ್ದಾಗ ಬೇಸಿಗೆಗಾಲ, ಅದು ಮುಗಿದು ಮಳೆಗಾಲ ಬಂದದ್ದು ಗೊತ್ತಿಲ್ಲಂತೆ ಅವನಿಗೆ. ತಪಸ್ಸಲ್ಲಿ ಮುಳುಗಿದ್ದಾನೆ, ಅಂತರ್ಮುಖಿ. ಮಳೆಗಾಲದಲ್ಲಿ ಆತನ ಮೈಮೇಲೆಲ್ಲ ಬಳ್ಳಿಗಳು ಹರಿದಾಡಿದವು. ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭವಾಯಿತು. ಬಳ್ಳಿಗಳು ಒಣಗುವುದಕ್ಕೆ ಪ್ರಾರಂಭಿಸಿದವು. ಒಣಗಿದ ಬಳ್ಳಿಗಳ ಮೇಲೆ ಗೆದ್ದಲುಗಳು ಹತ್ತುವುದಕ್ಕೆ ಪ್ರಾರಂಭಿಸಿದವು. ಇವನಿಗೆ ಯಾವುದರ ಪರಿವೆಯೂ ಇಲ್ಲ. ಇವನ ತಲೆಯಲ್ಲಿ, ಇವನ ಗಡ್ಡದಲ್ಲಿ ಬಂದು ಜೇನುನೊಣಗಳು ಜೇನುಗಟ್ಟಿದ್ರು ಕೂಡ ಇವನಿಗೆ ಪರಿವೇ ಇಲ್ಲ. ಆತನ ಶರೀರದ ಮೇಲೆ ಗೆದ್ದಲುಗಳು ಬಂದು ಕೊನೆಗೆ ಮಣ್ಣು ತಂದು ಹುತ್ತವನ್ನು ಕಟ್ಟಿಕೊಂಡು ವಾಸ ಮಾಡ್ತವೆ. ಅವುಗಳಿಗೆ ಖುಷಿ ಏನಂದರೆ ಒಳಗಿನಿಂದ ಬಿಸಿ ಇದೆ. ಬಿಸಿ ಹುತ್ತದ ಒಳಗೆ ಒಂದು ಏರ್ ಕಂಡೀಷನ್ ಇದ್ದ ಹಾಗೆ ಅವರಿಗೆ. ಇವನ ಶರೀರದ ಬಿಸಿಯ ಜೊತೆಗೆ ಶಾಂತವಾದಂತಹ ಜಾಗ ಅಂತ ಹುತ್ತ ಕಟ್ಟಿಕೊಂಡು ಬಿಟ್ಟಿದ್ದಾವೆ ಗೆದ್ದಲುಗಳು. ಆದರೆ ಕಣ್ಣಿನ ಸನಿಹದಲ್ಲಿ ಹುತ್ತ ಕಟ್ಟಿದರೆ ಅದು ಜಾರ್ತದೆ. ತೆರೆದ ಕಣ್ಣಿನಲ್ಲಿ ಕಣ್ಣು ಮಾತ್ರ ತೆರೆದು ಇರುವ ರೀತಿಯಲ್ಲಿ ಹುತ್ತ ಆತನನ್ನು ಆವರಿಸಿಕೊಂಡಿದೆ. ಆ ರೀತಿಯ ಘನಘೋರ ತಪಸ್ಸಿನಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿ ಮಹರ್ಷಿ ಚ್ಯವನ.
ಅವನ ಕಣ್ಣುಗಳ ತೇಜಸ್ಸನ್ನು ಕಣ್ಣಿನ ತೇಜಸ್ಸು ಅಂತ ಅರ್ಥ ಮಾಡಿಕೊಳ್ಳದೆ ಭ್ರಾಂತಳಾದಂತಹ ಸುಕನ್ಯೆ ತಾನು ಕಿತ್ತು ಬಿಟ್ಟಿದ್ದಾಳೆ. ಚ್ಯವನನನ್ನು ಬಂದು ರಾಜ ಶರ್ಯಾತಿ ಕಾಲಿಗೆ ಬಿದ್ದು ಪ್ರಸನ್ನನಾಗುವ ಹಾಗೆ ಕೇಳಿಕೊಳ್ತಾನೆ. ಅದಕ್ಕೆ ಚ್ಯವನ ಹೇಳ್ತಾನೆ, ನಾನು ತಪಸ್ಸಿಗೆ ಯಾವಾಗ ಕೂತಿದ್ದೇನೆ ಅನ್ನೋದು ನಿಂತಿದ್ದೇನೆ ಅನ್ನೋದು ಮರೆತು ಹೋಗಿದೆ. ಆದರೆ ಇವತ್ತು ಎಚ್ಚರವಾಗುವುದಕ್ಕೆ ನಿನ್ನ ಮಗಳು ಕಾರಣಳಾಗಿದ್ದಾಳೆ. ನನ್ನ ಮನಸ್ಸಿನಲ್ಲಿ ಹೇಳ್ತದೆ, ಇವತ್ತು ಕಣ್ಣಿಲ್ಲ ನನಗೆ, ಆದರೆ ಕಣ್ಣಿಲ್ಲದೆ ಇದ್ದ ಈ ಮುದುಕ ಮುಂದೆ ಸಾಧನೆ ಮಾಡಬೇಕು. ಇವತ್ತು ತಪಸ್ಸಿನಿಂದ ಹೊರಗೆ ಬಂದದ್ದರಿಂದ ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಸಂಧ್ಯೆ ಮಾಡಬೇಕು, ಪೂಜೆಗೋಸ್ಕರ ಪುಷ್ಪಗಳನ್ನು ತರಬೇಕು, ಸಮಿಧೆಗಳನ್ನು ತಂದು ಯಜ್ಞ ಮಾಡಬೇಕು. ನಾನು ಅಂತರ್ಮುಖಿಯಾಗಿದ್ದಾಗ ಯಾವುದು ಮಾಡದೆ ಹೋದರೂ ನಡೆಯುತ್ತೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಯಾವಾಗ ಅಂತರ್ಮುಖಿಯಾಗಿ ದೇವರಲ್ಲೇ ಮುಳುಗಿಬಿಟ್ಟಿದ್ದಾನೋ ಅವನು ಏನು ಮಾಡದೆ ಹೋದರೂ ದೋಷ ಇಲ್ಲ. ಆದರೆ ಇವತ್ತು ಬಹಿರ್ಮುಖಿಯಾಗಿದ್ದೇನೆ. ಬಹಿರ್ಮುಖಿ ಮತ್ತೆ ಅಂತರ್ಮುಖಿ ಆಗುವುದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಅನುಷ್ಠಾನಗಳನ್ನು ನಾನು ಹೇಗೆ ನಡೆಸುವುದು? 2 ಕಣ್ಣು ಹೋಗಿದೆ, ನನಗೆ ಕಣ್ಣು ಬೇಕು. ನೀನು ನಿನ್ನ ಮಗಳು ನನ್ನ ಕಣ್ಣು ತೆಗೆದಿದ್ದಾಳೆ, ಅವಳನ್ನು ನನ್ನ ಪತ್ನಿಯಾಗಿ ಮಾಡಿಕೊಟ್ಟು ಹೊರಡ್ಬೋದು. ನಿಮ್ಮ ಎಲ್ಲ ಜ್ವರ ನಿವೃತ್ತಿ ಆಗ್ತದೆ. ರಾಜ ಏನೂ ಆಲೋಚನೆ ಮಾಡದೆ ಚರ್ಮವನ್ನು ಎಳೆದರೆ 1.5 ಗೇಣಿನಷ್ಟು ಬರುವಷ್ಟು ವಯಸ್ಸಾಗಿದ್ದಂತಹ ಜರಠನಿಗೆ, ಚ್ಯವನನಿಗೆ, ಕಣ್ಣಿಲ್ಲದೆ ಇದ್ದ ವ್ಯಕ್ತಿಗೆ ಸ್ಫುರದ್ರೂಪಿಣಿಯಾದಂತಹ ತನ್ನ 16 ವರ್ಷದ ಕನ್ನಿಕೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ಕನ್ನಿಕೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ನಾನು ಲೋಕದ ಕ್ಷೇಮಕ್ಕೋಸ್ಕರ ಇವರ ಪತ್ನಿಯಾಗಿ ಆತ್ಮ ಸಾಧನೆಯನ್ನು ಮಾಡ್ತೇನೆ ಅನ್ನುವ ದಾರ್ಢ್ಯದಿಂದ ತಾನು ಸೇರಿಕೊಳ್ತಾಳೆ. ಮದುವೆ ಮಾಡಿಕೊಟ್ಟವ ಹೊರಟ. ಈಕೆ ಚ್ಯವನನನ್ನು ಸರ್ವ ರೀತಿಯಿಂದ ಸೇವಿಸ್ತಾಳೆ. ಚ್ಯವನ ತಪಸ್ಸಿನಿಂದ ಎದ್ದಿದ್ದಾನೆ ಅಂತ ಗೊತ್ತಾದಂತಹ ಸುತ್ತಮುತ್ತದ ಆಶ್ರಮದ ಮಹರ್ಷಿಗಳೆಲ್ಲ ಆಗಮಿಸ್ತಾರೆ. ಆಗಮಿಸಿದ ಪ್ರತಿಯೊಬ್ಬ ಮಹರ್ಷಿಗಳ ಸಪರ್ಯೆಯನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ತಾನಾಗಿ ಊಹಿಸಿಕೊಂಡು ಚ್ಯವನನ ಮನಸ್ಸಿಗೆ ಸ್ವಲ್ಪವೂ ವ್ಯತ್ಯಾಸವಾಗದೇ ಇದ್ದ ಹಾಗೆ ಅತಿಥಿ ಸತ್ಕಾರವನ್ನು ನೆರವೇರಿಸ್ತಾಳೆ. ಚ್ಯವನನಿಗೆ ಕಾಲಕ್ಕೆ ಸರಿಯಾಗಿ ಯಾವ ರೀತಿಯ ಪೂಜಾ ದ್ರವ್ಯಗಳು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾಳೆ. ಚ್ಯವನನಿಗೆ ಈಕೆಯ ಸೇವೆಯಿಂದ ಸಂಪೂರ್ಣ ಸುಪ್ರಸಾದ ಉಂಟಾಗಿ ಹೋಗಿದೆ. ಇಂಥಲ್ಲಿ ಒಂದು ಘಟನೆ ನಡೆಯುತ್ತೆ. ಮಹರ್ಷಿ ಭೃಗುವಂಶದಲ್ಲಿ ಬಂದಂತಹ ಚ್ಯವನ ಆಯುರ್ವೇದದಲ್ಲಿ ಮಹಾನಿಷ್ಣಾತ. ದೇವತೆಗಳಾದಂತಹ ಅಶ್ವಿನಿ ದೇವತೆಗಳು ತಾವು ಆಯುರ್ವೇದದ ಬಗ್ಗೆ ಚರ್ಚೆ ನಡೆಸಬೇಕಾದ್ರೆ ಈ ಚ್ಯವನನಲ್ಲಿ ಬಂದು ಚಿಂತನೆ ನಡೆಸಿ ಹೋಗ್ತಾ ಇದ್ರು. ಅಷ್ಟು ಎತ್ತರದ ವ್ಯಕ್ತಿ ಚ್ಯವನ. ಒಂದು ಬಾರಿ ಈಕೆ ಸ್ನಾನಕ್ಕೆ ಹೋಗಿದ್ದಾಳೆ. ಇವರ ಪೂಜಾ ದ್ರವ್ಯೋಪಕರಣ ವ್ಯವಸ್ಥೆಯನ್ನೆಲ್ಲ ಮಾಡಿ ಅವರದು ಇನ್ನೂ ಪೂಜೆ ಎಲ್ಲ ಮುಗಿಯುವುದಕ್ಕೆ ಸುಮಾರು 4 ಗಳಿಗೆಯ ಕಾಲಾವಕಾಶ ಬೇಕು ಅಂತ ಗೊತ್ತಿರುವವಳು ಪ್ರತಿನಿತ್ಯದ ಕ್ರಮದ ಹಾಗೆ ತಾನು ಸ್ನಾನಕ್ಕೆ ಹೋಗಿದ್ದಾಳೆ. ಆ ಹೊತ್ತಿಗೆ ಅಶ್ವಿನಿ ದೇವತೆಗಳು ಬಂದು ಯಾವುದೋ ಚರ್ಚೆ ಮಾಡುವಾಗ ಹೇಳ್ತಾರೆ, ನಿನ್ನ ಪತ್ನಿ ಇನ್ನೂ ಯುವತಿ, ಆಕೆಗೆ ನಿನ್ನ ಮೇಲೆ ಪ್ರೀತಿ ಇದ್ದು ನಿನ್ನ ಜೊತೆಗೆ ಇಷ್ಟು ಸಹಕಾರ ಕೊಡ್ತಾ ಇದ್ದಾಳೋ ಅಥವಾ ಆಕೆ ನಿನ್ನ ಮೇಲಿನ ಹೆದರಿಕೆಯಿಂದ ಹೀಗೆ ಮಾಡ್ತಾ ಇದ್ದಾಳೋ ಅಂತ ಈ ಅಶ್ವಿನಿ ದೇವತೆಗಳ ಒಂದು ಪ್ರಶ್ನೆ. ಸಾಧ್ಯತೆ ಇದೆ, ಯಾಕಂದರೆ ನಾನು ಇಷ್ಟು ಸೇವೆ ಮಾಡದೆ ಹೋದರೆ ದೇಶವನ್ನು ಸುಟ್ಟು ಹಾಕಿಬಿಡ್ತಾನೆ ಅಂತ ಸೇವೆ ಮಾಡುವ ಸಾಧ್ಯತೆ ಇದೆ. ಏನು? ಚ್ಯವನ ದೃಢವಾಗಿ ಹೇಳ್ತಾನೆ, ನನ್ನ ಮೇಲೆ ಅತಿಶೀತವಾದ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಾಳೆ, ಅಂತಹ ಪತಿಯನ್ನು ಪಡೆದ ನಾನೇ ಧನ್ಯ ಅಂತ ಚ್ಯವನ ಹೇಳ್ತಾನೆ. ಅಶ್ವಿನಿ ದೇವತೆಗಳು ಹೇಳ್ತಾರೆ, ಹಾಗಾದರೆ ನಾವು ಪರೀಕ್ಷೆ ಮಾಡ್ತೇವೆ. ಚ್ಯವನ ಹೇಳ್ತಾನೆ, ಬೇಕಾದ ಹಾಗೆ ಪರೀಕ್ಷೆ ಮಾಡಿ, ನನಗೆ ದಾರ್ಢ್ಯ ಇದೆ. ಈಕೆ ಸ್ನಾನ ಮಾಡ್ತಾ ಇದ್ದಾಳೆ. ಸ್ನಾನ ಮಾಡಿದ ಮೇಲೆ ತಲೆಗೂದಲನ್ನು ಒಣಗಿಸಿಕೊಂಡು ಆಮೇಲೆ ಹೋಗಿ ಸೇವೆ ಮಾಡುವುದು. ತಲೆಗೂದಲಿನಿಂದ ನೀರು ಸುರಿಯುವ ಹಾಗೆ ಸೇವೆ ಮಾಡಿದರೆ ಅದು ಅಪಶಕುನವಾಗ್ತದೆ ಅಂತ. ಆ ಕಾರಣದಿಂದ ಈಕೆ ನೀರಿನ ಬದಿಯಲ್ಲಿರುವ ಕಲ್ಲಿನಲ್ಲಿ ಕುಳಿತು ತನ್ನ ಬೆನ್ನಿಗೆ ಕಲ್ಲಿಗೆ ತಾನು ತಲೆ ತಾಗಿಸಿಕೊಂಡು ತನ್ನ ತಲೆಗೂದಲನ್ನೆಲ್ಲ ಕಲ್ಲಿನ ಮೇಲೆ ಚೆಲ್ಲಿಕೊಂಡು ಸೂರ್ಯನ ಪ್ರಾತಃ ಕಾಲದ ಕೆಂಪು ಬಿಸಿಲಿಗೆ ಒಣಗಿಸಿಕೊಂಡಿದ್ದಾಳೆ. ಅಂತಹ ಸ್ಥಿತಿಯಲ್ಲಿರುವ ಆಕೆಯ ಸನಿಹಕ್ಕೆ ಬರ್ತಾರೆ ಅಶ್ವಿನಿ ದೇವತೆಗಳು. ಈಕೆ ಹತ್ರ ಕಾತ್ವಂ ಹೇ ಚ ವಿಶಾಲಾಕ್ಷಿ ಅಂತ, ಪದ್ಮ ಪಲಾಶಾಕ್ಷಿ ಅಂತ ಪ್ರಶ್ನೆ ಮಾಡ್ತಾರೆ. ಸುಂದರಿ, ನೀನು ಯಾರು? ನಿನ್ನನ್ನು ನೋಡಿದರೆ ನಮಗೆ ನಿನ್ನಂಥ ಪತ್ನಿ ಬೇಕು ಅಂತ ಅನಿಸುತ್ತೆ ಅಂತ ಒಂದು ವಿಚಿತ್ರವಾದ ಮಾತಿನಲ್ಲಿ ಈ ದೇವತೆಗಳು ಪರೀಕ್ಷೆ ಮಾಡುವಾಗ ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲ ದೃಷ್ಟಾಂತಗಳು. ಹಿಂದೆ ನಳದಮಯಂತಿಯ ಕಥೆಯಲ್ಲೂ ಕೂಡ ನಾವು ಇಂಥದೇ ಪ್ರಸಂಗವನ್ನು ನೋಡಿದ್ದೇವೆ. ಹಾಗೆ ಇವರು ಪ್ರಶ್ನೆ ಮಾಡ್ತಾರೆ. ಆಗ ಈಕೆ ಇವರ ಸ್ಫುರದ್ರೂಪವನ್ನು ನೋಡಿ ತಾನು ತಲೆಯನ್ನು ಸುತ್ತಿ ತನ್ನ ಬಟ್ಟೆಯನ್ನೇ ಅದಕ್ಕೆ ಸುತ್ತಿಕೊಂಡು ಎದ್ದು ಬರ್ತಾಳೆ. ಬಂದು ಇವರ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ತಾವು ದೇವತಾ ಸ್ವರೂಪಿಗಳ ಹಾಗೆ ಕಾಣಿಸ್ತಾ ಇದ್ದೀರಿ, ನಿಮಗೆ ನಮಸ್ಕಾರ, ಚ್ಯವನನ ಪತ್ನಿ ನಮಸ್ಕರಿಸಿಕೊಳ್ತಾ ಇದ್ದೇನೆ ಅಂತ ತನ್ನ ಪರಿಚಯವನ್ನು ಮಾಡಿಕೊಳ್ತಾಳೆ. ಆಗ ಇವರು ಹೌಹಾರಿ ಹಿಂದಕ್ಕೆ ಹೋಗ್ತಾರೆ. ನಾಟಕ ಇವರದು. ಚ್ಯವನನ ಪತ್ನಿಯ ನೀನು? ನಾವು ನಂಬುವುದಕ್ಕೆ ಸಾಧ್ಯ ಇಲ್ಲ.
ಅಂತಹ ಮುದುಕನಿಗೆ ಇಂತಹ ಯುವತಿ, ನಮ್ಮ ದೇವಲೋಕದಲ್ಲೂ ಕೂಡ ಇಷ್ಟು ಸುಂದರಿಯಾದಂತಹ ಸ್ತ್ರೀಯರು ಸಿಗುವುದಿಲ್ಲ ಅಂತ ಇವ್ರದ್ದು ಏನು ಡಸ್ಬುಸ್ ಹೇಳಬೇಕೋ ಎಲ್ಲ ಹೇಳ್ತಾರೆ ಇವರು. ಒಂದು ಸುಮಾರು ಒಂದು ಪುಟದಷ್ಟು ಮಾತಾಡ್ತಾರೆ ಅವರು ಈಕೆಯ ಮುಂದೆ. ಈಕೆ ಅದನ್ನೆಲ್ಲ ಕೇಳ್ತಾ ದೇವತೆಗಳು ಮಾತಾಡ್ತಾ ಇರುವುದು ಅನ್ನುವ ಒಂದು ಎಚ್ಚರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾಳೆ, ತಾವು ಹೀಗೆ ಮಾತನಾಡುವುದು ತಮ್ಮ ಸಮಂಜಸವಲ್ಲ. ಯಾಕಂದರೆ ನನ್ನನ್ನು ನನ್ನ ತಂದೆ ತಾಯಿ ಇಬ್ಬರೂ ಸೇರಿ ಅವರ ಕೈಯ ಮೇಲೆ ನನ್ನ ಕೈಯನ್ನಿಟ್ಟು ಯಾವುದೋ ವೇದದ ಪಾಣಿಗ್ರಹಣ ಮಂತ್ರವನ್ನು ಹೇಳಿ ಅಗ್ನಿ ಸಾಕ್ಷಿಕವಾಗಿ ದಾನ ಮಾಡಿದ್ದಾರೆ. ನಾನು ಅವರ ಸೊತ್ತು. ಆದ್ದರಿಂದ ನೀವು ಇಂತಹ ಮಾತುಗಳನ್ನು ನನ್ನಲ್ಲಿ ಮಾತಾಡುವುದು ಯಾಕೋ ನನಗೆ ಇಷ್ಟವಾಗ್ತಾ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ. ಆಗ ಅವರು ಹೇಳ್ತಾರೆ, ಹಾಗೆಲ್ಲ ಯೋಚಿಸಬೇಡ ನೀನು. ಚ್ಯವನನಿಗೆ ನಾವು ಸಮಾಧಾನ ಮಾಡಿ ನಮ್ಮಿಬ್ಬರಲ್ಲಿ ಯಾರನ್ನೋ ಒಬ್ಬರನ್ನು ನೀನು ವಿವಾಹವಾಗುವುದಕ್ಕೆ ಅವಕಾಶ ಇದೆ. ದೇವತೆಗಳಲ್ಲಿ ಇಂಥದ್ದೆಲ್ಲ ವ್ಯವಸ್ಥೆಗಳಿಲ್ಲ. ನೀನು ವಿವಾಹವಾಗಬಹುದು. ನೀನು ಈ ಕಾಡಿನಲ್ಲಿದ್ದು ಈ ಕಷ್ಟಪಡುವುದನ್ನು ನೋಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಬೇಕಾದ ರೀತಿಯ ಸಂಪತ್ತುಗಳು, ಬೇಕಾದ ರೀತಿಯ ಆಭರಣಗಳು, ವೈಡೂರ್ಯಗಳು ಎಲ್ಲವನ್ನೂ ನಿನಗೆ ಕೊಡಬೇಕು ಅಂತ ನಿನ್ನ ಸ್ವರೂಪದಲ್ಲಿ ನಮಗೆ ಕಾಣಿಸ್ತದೆ ಅಂತ ಏನೋ ಹೇಳ್ತಾರೆ. ಈಕೆ ನಕ್ಕು ಅವರಿಗೆ ಕೈ ಮುಗಿದು ಪ್ರತಿ ಮಾತಾಡದೆ ಚ್ಯವನನ ಸನಿಹಕ್ಕೆ ಬರ್ತಾಳೆ. ಬರೋ ಹೊತ್ತಿಗೆ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಅಷ್ಟು ನಿನಗೆ ಇಷ್ಟವಿಲ್ಲದೆ ಹೋದರೆ ಇಷ್ಟು ಮಾಡಬಹುದು. ನಿನ್ನ ಪತಿಯಾದ ಚ್ಯವನನಿಗೆ ನಾವು ಮರಳಿ ಯೌವನ ಬರುವ ಹಾಗೆ ಮಾಡ್ತೇವೆ. ಯೌವನ ಹೇಗೆ ಅಂದರೆ ನಾವು ಎಷ್ಟು ಯುವಕರೋ ಅಂತಹ ಯುವ ಸ್ಥಿತಿ ಆತನಿಗೆ ಬರ್ತದೆ. ನಾವು 3 ಜನ ಒಂದೇ ಥರ ಇರುವ ಹೊತ್ತಿಗೆ ನೀನು 3 ಜನರಲ್ಲಿ ಯಾರನ್ನು ಬೇಕಾದರೂ ಆರಿಸಿಕೊಳ್ಬೋದು. ಈಕೆ ನಾನು ನನ್ನ ಪತಿ ಹತ್ರ ಕೇಳಬೇಕು ಅಂತ ಸೀದಾ ಪತಿ ಹತ್ರ ಬರ್ತಾರೆ. ಪತಿ ಹತ್ರ ಬಂದು ಅಶ್ವಿನಿ ದೇವತೆಗಳು ಅವರು ಹೀಗೆ ಹೇಳ್ತಾ ಇದ್ದಾರೆ, ದೇವತೆಗಳು ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಪತಿ ಹತ್ರ ಹೇಳಿಕೊಳ್ತಾಳೆ. ಪತಿ ಹೌದಾ, ಅದಕ್ಕೆ ಒಪ್ಪಿಗೆ ಕೊಡ್ಬೋದು ನೀನು. ನನಗೆ ಕಣ್ಣು ಬಂದು ಯೌವನ ಬರುವುದಾದರೆ ನೀನು ಯಾಕೆ ಒಪ್ಪಬಾರ್ದು ಅದಕ್ಕೆ ಅಂತ ಪತಿ ಚ್ಯವನ ಹೇಳ್ತಾನೆ. ಈಕೆ ಪತಿಯ ಮುಖ ನೋಡಿ ಮತ್ತೆ ನೋಡಿ ಅದನಿಗೆ ಕಣ್ಣು ಕಾಣಿಸುವುದಿಲ್ಲ, ಆದರೆ ಮುಖ ನೋಡ್ಬೋದು. ಮುಖ ನೋಡಿ ಮತ್ತೆ ಪತಿ ದೇವ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅಶ್ವಿನಿ ದೇವತೆಗಳು ಪಕ್ಕದಲ್ಲಿದ್ದ ಮಡು ಒಂದು ಸರೋವರ. ಆ ಸರೋವರದಲ್ಲಿ ಯಾವುದೋ ವೃಕ್ಷಗಳ ತೊಗಟೆ, ಇನ್ಯಾವುದೋ ವೃಕ್ಷಗಳ ಬೇರು, ಯಾವುದೋ ವೃಕ್ಷಗಳ ಎಲೆ ಅದನ್ನೆಲ್ಲ ತಂದು ಇದಕ್ಕೆ ಇಷ್ಟು ಅಂತ ಜೋಡಿಸಿ ಗುದ್ದಿ ಅದರ ರಸ ತೆಗೆದು ಅದರಲ್ಲಿ ಮಡುವಿನಲ್ಲಿ ಹಾಕಿ ಚ್ಯವನನನ್ನು ತಾವು ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು 3 ಜನ ಅದರಲ್ಲಿ ಮುಳುಗ್ತಾರೆ. ಆ ರಸಾಯನದಲ್ಲಿ ಮುಳುಗಿ ಎದ್ದದ್ದೇ ತಡ. ಯಾರು ಅಶ್ವಿನಿ ದೇವತೆಗಳು ಯಾರು ಚ್ಯವನ ಗೊತ್ತಾಗುವುದಿಲ್ಲ. ಒಬ್ಬರು ಆ ಕಡೆ ಹೋಗಿರ್ಬೋದು, ಇಬ್ಬರು ಈ ಕಡೆ ಬಂದಿರ್ಬೋದು, ಯಾರು ಚ್ಯವನ ಗೊತ್ತಿಲ್ಲ. ಅಷ್ಟು ಸ್ಪೃದ್ರೂಪಿಗಳಾಗಿ 3 ಜನ ಎದ್ದು ಬರ್ತಾರೆ. ಎದ್ದವರನ್ನು ಈಕೆ ನೋಡುವುದಕ್ಕೆ ಹೆದರಿದ್ಲು. ಯಾಕಂದರೆ ನಾನು ಕಣ್ಬಿಟ್ಟು ಪತಿದೇವ ಅಂತ ನೋಡಿದ ವ್ಯಕ್ತಿ ನನ್ನ ಪತಿಯಲ್ಲದೆ ಹೋದರೆ ಅದು ಪತಿವ್ರತೆಯ ಧರ್ಮಕ್ಕೆ ಧಕ್ಕೆಯಾಗುವುದಿಲ್ವೇ ಅಂತ ಹೆದರಿಕೊಳ್ತಾಳೆ. ಹೆದರಿಕೊಂಡು ಮನಸ್ಸಿನಲ್ಲೇ ಅಶ್ವಿನಿ ದೇವತೆಗಳನ್ನು ಧ್ಯಾನ ಮಾಡ್ತಾಳೆ. ನನ್ನ ಪಾತಿವ್ರತ್ಯಕ್ಕೆ ಬಲ ಕೊಡಿ ಅಂತ ಕೇಳಿಕೊಳ್ತಾಳೆ. ಆವಾಗ ಅಶ್ವಿನಿ ದೇವತೆಗಳು ತಮ್ಮ ಪಾದದಲ್ಲಿ ನೆಲಕ್ಕೆ ಸೋಂಕದೇ ಇರತಕ್ಕಂತಹ ದೇವಧರ್ಮವನ್ನು ತೋರಿಸ್ತಾರೆ. ಅದರಿಂದ ಇವ ಪತಿ ಅಂತ ತೀರ್ಮಾನಿಸಿ ತಾನು ಪತಿಯನ್ನು ಕೈ ಹಿಡಿತಾಳೆ. ಚ್ಯವನನಿಗೆ ಬಹಳ ಆನಂದ ಆಗಿ ಹೋಗುತ್ತೆ. ನೋಡಿ, ನನ್ನ ಪತ್ನಿಯನ್ನು ಪರೀಕ್ಷೆ ಮಾಡ್ತೀರಾ ನೀವೇ ಸೋತದ್ದು ಅಂತ ಚ್ಯವನ ನಕ್ಕೊಂಡು ಹೇಳ್ತಾನೆ. ದೇವತೆಗಳು ಕೂಡ ಸಂತುಷ್ಟ ಮನಸ್ಕರಾಗಿದ್ದಾರೆ. ಚ್ಯವನ ಹೇಳ್ತಾನೆ, ಅಶ್ವಿನಿ ದೇವತೆಗಳೇ, ನಿಮ್ಮಿಂದ ನಾನು ಬಹಳ ಉಪಕೃತನಾಗಿದ್ದೇನೆ. ಯಾಕಂದರೆ ನಾನು ರಾಜಸುತೆಯನ್ನು ವಿವಾಹವಾದದ್ದು. ತುಂಬು ವಯಸ್ಸಿನಲ್ಲಿ ಕಣ್ಣಿಲ್ಲದೆ ಇದ್ದ ವ್ಯಕ್ತಿ. ನನ್ನ ಕಣ್ಣು ಹೋಗುವುದಕ್ಕೆ ನಿಜವಾಗಿ ಅವಳು ಕಾರಣಳಲ್ಲ. ನನ್ನ ಜನ್ಮಾಂತರದ ಒಂದು ಕರ್ಮ, ಯಾವುದೋ ಪ್ರಾಣಿಯ ಕಣ್ಣು ತೆಗೆದಂತಹ ನನ್ನ ಕರ್ಮದಿಂದ ನನ್ನ ಕಣ್ಣ ಹೋಗಿತ್ತು. ಆದರೆ ನಾನು ಈಕೆಯನ್ನು ಉದ್ಧರಿಸುವ ದೃಷ್ಟಿಯಿಂದ ಆಕೆಯ ಪಾಣಿಗ್ರಹಣವನ್ನು ಮಾಡಿದ್ದೇನೆ. ಇವತ್ತು ಆಕೆಗೆ ಈ ಜನ್ಮದಲ್ಲಿ ಸುಖ ಇಲ್ಲ ಅನ್ನುವ ಸ್ಥಿತಿ ಬಂದಿದ್ದಾಗ ನನಗೆ ಮತ್ತೆ ಯೌವನವನ್ನು ಕರುಣಿಸುವುದರ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈ ಉಪಕಾರಕ್ಕೋಸ್ಕರ ನೀವು ಎಂತಹ ವೈದ್ಯರು ಅನ್ನೋದನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಎಂತಹ ವಯಸ್ಸಾಗಿದ್ರೂ ನವಜೌವನೆಯನ್ನು ಉಂಟು ಮಾಡತಕ್ಕಂತಹ ರಸ ಯಾವುದು, ಯಾವ ವೃಕ್ಷದ ರಸದಿಂದ ಅದು ಶಕ್ಯ ಅನ್ನುವುದನ್ನು ತಿಳಿದವರು. ಈ ಚ್ಯವನನಿಗೆ ಇಂತಹ ವಯಸ್ಸು, ಇಂತಹ ಕಣ್ಣು ಬರುವುದಕ್ಕೆ ಕಾರಣರಾದವರು. ಅಂತಹ ನಿಮಗೆ ನನ್ನಿಂದ ಏನಾದರೂ ಪ್ರತ್ಯುಪಕಾರ ಸಲ್ಲಬೇಕಲ್ಲ, ನಿಮಗೆ ಸೋಮಯಾಗದಲ್ಲಿ ಆಹುತಿ ಸಿಗುವ ಹಾಗೆ ನಾನು ಮಾಡ್ತೇನೆ ಅಂತ ಈ ಚ್ಯವನ ಮಹರ್ಷಿಗಳು ಒಂದು ಮಾತು ಹೇಳುತ್ತಾರೆ. ಅಶ್ವಿನಿ ದೇವತೆಗಳು ಅದೃಶ್ಯರಾಗ್ತಾರೆ. ಹೀಗೆ ಚ್ಯವನನನ್ನು ಮುದುಕನನ್ನು ಯುವಕನನ್ನಾಗಿಸಿದ ದೇವತೆಗಳು ಅಶ್ವಿನಿ ದೇವತೆಗಳು. ಇವತ್ತು ಚ್ಯವನಪ್ರಾಶ ಅಂತ ಬರ್ತದೆ. ಇದು ಚ್ಯವನನ ಹೆಸರಲ್ಲಿ ಆಯುರ್ವೇದದವರು ಮಾಡಿರೋ ಒಂದು ಜಾಹೀರಾತು. ನೀವು ಕೂಡ ಇದನ್ನು ತಗೊಂಡ್ರೆ ಚ್ಯವನ ಹೇಗೆ ಯುವಕನಾದನು ಯುವಕರಾಗ್ತೀರಿ ಅಂತ ಒಂದು ಭಾವದಿಂದ ಹಾಕಿರುವಂಥದ್ದು. ವಸ್ತುತಃ ಚ್ಯವನ ಮಹರ್ಷಿಯೂ ಕೂಡ ವಿಶಿಷ್ಟ ಆಯುರ್ವೇದ ತಜ್ಞನಾಗಿದ್ದಂತಹ ವ್ಯಕ್ತಿ.
ಭೃಗುವಂಶದಲ್ಲಿ ಬಂದ ಭಾರ್ಗವ ಗೋತ್ರದ ಚವನ. ಆತ ಯುವಕನಾಗಿದ್ದಾನೆ. ನನ್ನ ಮಗಳು ಆನಂದವಾಗಿ ಕಾಡಿನಲ್ಲಿದ್ದಾಳೆ ಅನ್ನುವ ವಿಷಯ ರಾಜ ಶರಿಯಾತಿಗೆ ಮುಟ್ಟಿದ್ದೇ ತಡ ರಾಜ ಶರಿಯಾತಿ ತನ್ನ ಮಗಳು ಮತ್ತು ಅಳಿಯನನ್ನು ನೋಡುವುದಕ್ಕೋಸ್ಕರ ಸಪತ್ನೀಕನಾಗಿ ಓಡಿ ಬರ್ತಾನೆ. ಬಂದು ಏನು ತುಂಬಿದ ಆನಂದದ 4-5 ದಿವಸಗಳಲ್ಲಿ ಅಲ್ಲಿದ್ದುಕೊಂಡು ಏನು ಸಂಭಾಷಣೆಗಳು, ಮಾತುಕತೆ, ಬಹಳ ಖುಷಿಯವರಿಗೆ. ರಾಜ್ಯವೇ ದಕ್ಕಿದಷ್ಟು ಆನಂದವಂತೆ. ಅಷ್ಟರಲ್ಲಿ ಚವನ ತನ್ನ ಮಾವನಲ್ಲಿ ಮಾತಾಡ್ತಾ ಹೇಳ್ತಾನೆ, ರಾಜನ್, ನಮಗೆ ಇಂತಹ ಸಂತಸಕ್ಕೆ ಪೂರ್ಣತೆ ಬರುವುದು ಒಂದು ಯಾಗವನ್ನು ನಡೆಸಿದಾಗ. ನೀನು ರಾಜನಾಗಿ ಒಂದು ಯಾಗವನ್ನು ನಡೆಸು. ನಾನೇ ಋತ್ವಿಕ್ಕಾಗಿ ನಿಂತುಕೊಂಡು ಆ ಯಾಗವನ್ನು ಪೂರ್ಣಗೊಳಿಸ್ತೇನೆ. ಸೋಮಯಾಗವನ್ನು ನಡೆಸೋಣ. ರಾಜ ಎಲ್ಲ ರೀತಿಯ ವ್ಯವಸ್ಥೆ, ಯಾಗಶಾಲೆಯನ್ನು ಕಲ್ಪಿಸಿದ. ಸಪತ್ನೀಕನಾಗಿ ಬಂದಂತಹ ಚವನ ಮಹರ್ಷಿ ಆ ಆಪ್ತೋರ್ಯಾಮ ಅಂತ ಹೇಳತಕ್ಕಂತಹ ಸೋಮಯಾಗವನ್ನು ನಡೆಸ್ತಾನೆ. ಆ ಸೋಮಯಾಗದಲ್ಲಿ ಇಂದ್ರಾದಿ ದೇವತೆಗಳಿಗೆ ಆಹುತಿ ಕೊಡ್ತಾನೆ. ಈತ ಸೋಮಗ್ರಹವನ್ನು ಹಿಡಿದು, ಸೋಮ ಅಂದರೆ ಒಂದು ಥರದ ಲತೆ, ಚಂದ್ರನಿಂದ ಅಭಿಮನ್ಯಮಾನವಾದ ಹಿಮಾಲಯದ ತಪ್ಪಲಿನಲ್ಲಿ ಲಭ್ಯವಾಗತಕ್ಕಂತಹ ಒಂದು ಲತೆ, ಒಂದು ಜಾತಿಯ ಲತೆ. ಅಮಾವಾಸ್ಯೆಯ ದಿವಸ ಬೆಳಕು ಬೀರತಕ್ಕಂತಹ ಲತೆ, ಸೋಮಲತೆ. ಆ ಸೋಮಲತೆಯನ್ನು ತರಬೇಕು. ರಥದಲ್ಲಿ ಹಾಕಿಕೊಂಡು ಯಾತ್ರೆ ಮಾಡಿಕೊಂಡು ತರಬೇಕು. ತಂದಂತಹ ಸೋಮಲತೆಯನ್ನು ಗೋಪಾಲಕರೇ ತರಬೇಕು. ಗೋಪಾಲಕರು ತಂದ ಮೇಲೆ ಗೋಪಾಲಕರಿಗೆ ಅದಕ್ಕೆ ಪ್ರತಿನಿಷ್ಕ್ರಯವನ್ನು ಕೊಡುವುದು. ಅದು ಇಷ್ಟು ಹಸುಗಳನ್ನು ಕೊಡಬೇಕು ಅಂತುಂಟು. ಅಷ್ಟು ಹಸು ಕೊಟ್ಟು ಆ ಸೋಮಲತೆಯನ್ನು ಇವರು ಸ್ವೀಕರಿಸಬೇಕು. ಸೋಮ ವಿಕ್ರಯಣ ಅಂತ ಕರೀತಾರೆ ಇದಕ್ಕೆ. ಆ ಸೋಮ ವಿಕ್ರಯಣವನ್ನು ಮಾಡಿದ ಮೇಲೆ ಸೋಮರಸವನ್ನು ಒಂದು ಕಲ್ಲಿನಲ್ಲಿ ಅದನ್ನು ಅರಿಯುವುದರ ಮೂಲಕ, ಅರಿಯುವ ಕಾಲದಲ್ಲಿ ಅನೇಕ ಮಂತ್ರಗಳನ್ನು ಹೇಳಿಕೊಂಡು ಸೋಮರಸವನ್ನು ಹಿಂಡಬೇಕು. ಅದು ಸ್ವಾದಿಷ್ಟವಾದ, ಮದಿಷ್ಠವಾದ, ಸ್ವಾದಿಷ್ಟ ಅಂದರೆ ತುಂಬ ರುಚಿಯಾದ, ಮದಿಷ್ಠ ಅಂದರೆ ಮದ, ಆನಂದವನ್ನು ನಮ್ಮಲ್ಲಿ ತುಂಬಿಸತಕ್ಕಂಥ ಒಂದು ವಿಶಿಷ್ಟವಾದ ಸೋಮಧಾರೆ. ಆ ಸೋಮಧಾರೆಯನ್ನು 7 ಹಂತಗಳಲ್ಲಿರುವ ಬಟ್ಟೆ, ತೆಳುವಾದ ಬಟ್ಟೆಯನ್ನು 7 ಹಂತಗಳಲ್ಲಿ, 7 ಮಡಿಕೆಗಳಲ್ಲಿ ಹಾಕಿ ಅದರಿಂದ ಅದನ್ನು ಸೋಸಬೇಕು. ಆಗ ಪೂತವಾದಂತಹ ಸೋಮರಸ ನಿಷ್ಪನ್ನವಾಗ್ತದೆ. ಆ ಸೋಮರಸವನ್ನು ಆಹುತಿ ಕೊಡುವ ಹೊತ್ತಿಗೆ ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿಕೊಂಡು ಆಹುತಿ ಕೊಡಬೇಕು. ಇದಕ್ಕೆ ಗವಾಶಿರ ಅಂತ ಹೆಸರು, ಸೋಮರಸದ ಒಂದು ಆಹುತಿ. ಆ ಆಹುತಿಯನ್ನು ಕೊಡುವುದಕ್ಕೆ ಒಂದು ಮರದ ಚೌಕಾಕಾರದ ಕೈ ಇರತಕ್ಕಂತಹ ಪಾತ್ರೆ ಇರ್ತದೆ, ಅದಕ್ಕೆ ಸೋಮಗ್ರಹ ಅಂತ ಹೆಸರು. ಆ ಸೋಮಗ್ರಹವನ್ನು ಬಂಗಾರದ ಪುಷ್ಪಗಳಿಂದ ಅಲಂಕಾರ ಮಾಡಬೇಕು. ಅಲಂಕೃತವಾದಂತಹ ಸೋಮಗ್ರಹದಲ್ಲಿ ಸೋಮರಸವನ್ನು ತುಂಬಿಸಿ ಅದನ್ನು ಎದೆಯ ಮಟ್ಟಕ್ಕೆ ಹಿಡಿದು ಆಯಾ ದೇವತೆಗಳ ವೇದ ಮಂತ್ರವನ್ನು ಉಚ್ಚರಿಸಿದಾಗ ಆ ದೇವತೆಗಳು ಎದುರುಗಡೆ ಪ್ರತ್ಯಕ್ಷರಾಗ್ತಾರೆ. ಆ ದೇವತೆಗಳು ಪ್ರತ್ಯಕ್ಷೋನ್ಮುಖರಾಗಿ ಕಂಡ ಹೊತ್ತಿಗೆ ಸ್ವಾಹಾಕಾರವನ್ನು ಹೇಳಿಕೊಂಡು ಅಗ್ನಿಯಲ್ಲಿ ಆ ರಸವನ್ನು ಬಿಡಬೇಕು. ಆವಾಗ ಎದುರಿಗೆ ಪ್ರತ್ಯಕ್ಷರಾದ ದೇವತೆಗಳು ಆ ರಸವನ್ನು ಪಾನ ಮಾಡ್ತಾರೆ. ಅವರಿಗೆ ಅಗ್ನಿ ಅನ್ನೋದು ನಾಲಿಗೆಯಾಗಿ ನಿಲ್ತದೆ. ಅಗ್ನಿ ಮುಖಾವೀದೇವಾಹ ಅನ್ನೋದು ಸೋಮಯಾಗದ ಪ್ರಕ್ರಿಯೆ. ಹಾಗೆ ಈತ ಇಂದ್ರಾದಿಗಳನ್ನು ಕರೆದಿದ್ದಾನೆ. ಎಲ್ಲ ದೇವತೆಗಳು ಬಂದು ನಿಂತಿದ್ದಾರೆ. ಆಯಿತು, ಇಂದ್ರ ಆಯಿತು, ಅಗ್ನಿ ಆಯಿತು, ಯಮ ಆಯಿತು, ನಿರುತಿ ಆಯಿತು, ವರುಣ, ವಾಯು, ಸೋಮ, ಎಲ್ರಿಗೂ ಆಹುತಿ ಕೊಟ್ಟಾಯಿತು. ಇದರ ಜೊತೆಗೆ ಇನ್ನೊಂದು ಬಾರಿ ಸೋಮ ಗ್ರಹವನ್ನು ತುಂಬಿಸಿ ತಾನು ಹಿಡಿದು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಿದ. ಇವನು ಮಂತ್ರ ಶುರು ಮಾಡಿದ ಕೂಡಲೇ ಇಂದ್ರನಿಗೆ ಸಂಶಯ ಆಯಿತು. ನಮಗೆ ಪಂಕ್ತಿಗೆ ಬರದೇ ಇದ್ದವರನ್ನು ಪಂಕ್ತಿಯಲ್ಲಿ ಕೂಡಿಸ್ತಾ ಇದ್ದಾನೆ, ಇದು ಸರಿ ಇಲ್ಲ. ಇಲ್ಲಿಯ ತನಕ ಈ ಸಂಪ್ರದಾಯ ಇರಲಿಲ್ಲ. ಇವರನ್ನು ನಮ್ಮ ಯಾಗದಲ್ಲಿ ಆಹುತಿ ಕೊಡುವುದಕ್ಕೆ ಅವಕಾಶ ಇಲ್ಲ. ಇಂದ್ರ ಮುಂದೆ ಬಂದು ಹೇಳ್ತಾನೆ, ನಿಲ್ಲಿಸು, ಈ ಆಹುತಿ ಕೊಡುವುದಕ್ಕೆ ಅವಕಾಶ ಇಲ್ಲ. ಚವನ ಮಂತ್ರ ನಿಲ್ಲಿಸಿದ. ಮಂತ್ರ ನಿಲ್ಲಿಸಿ ಚರ್ಚೆ ಪ್ರಾರಂಭ ಆಗ್ತದೆ. ಯಾಕೆ ಆಹುತಿ ಕೊಡಬಾರದು? ಅವರು ಭಿಷಕ್ತಮವು, ಅವರು ವೈದ್ಯ ಶ್ರೇಷ್ಠರು. ವೈದ್ಯರು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಶಕ್ತಿಯಾಗಿದ್ದಾರೆ. ವೈದ್ಯರಿಗೆ ಆಹುತಿ ಕೊಡುವುದಕ್ಕೆ ಯಾಕೆ ನಿಷೇಧ? ಅದಕ್ಕೆ ಇಂದ್ರ ಮಾತು, ಅವರು ಭಿಷಕ್ಗಳಾದ್ರಿಂದ ಆಹುತಿ ಕೊಡಬಾರದು. ಭಿಷಕ್ ವೈದ್ಯರು ಆದ್ದರಿಂದ ಅವರು ಶವಸ್ಪರ್ಶ ಮಾಡ್ತಾರೆ, ಶವದ ಅವಯವಗಳನ್ನು ಮುಟ್ತಾರೆ, ರಜಸ್ವಲೆಯರಿಗೂ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾರೆ. ಯಾವುದು ಮುಟ್ಟಬಾರದು ಅದನ್ನೆಲ್ಲ ಮುಟ್ತಾರೆ. ಅವರಿಗೆ ಪಂಕ್ತಿ ಇಲ್ಲ. ಅವರನ್ನು ನಮ್ಮದರ ಜೊತೆಗೆ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅವರ ಕೆಲಸ ನೀಚ ಕೆಲಸವನ್ನು ಮಾಡುವವರು ಉಚ್ಚ ಕೆಲಸ ಮಾಡುವವರ ಜೊತೆಗೆ ಆಹುತಿ ತೆಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೇವತೆಗಳಲ್ಲಿ ಚರ್ಚೆ. ನೋಡಿ, ಲೋಕಕ್ಕೆ ಕೆಲವು ನೀತಿಗಳನ್ನು ತೋರಿಸುವುದಕ್ಕೆ ದೇವತೆಗಳು ಇಂಥ ಚರ್ಚೆಯಲ್ಲಿ ತೊಡಗ್ತಾರೆ. ಚವನ ಹೇಳ್ತಾನೆ, ಚವನ ವೈದ್ಯಕೀಯ ವ್ಯಕ್ತಿತ್ವದ ಎತ್ತರವನ್ನು ಪ್ರತಿಪಾದನೆ ಮಾಡುವವ. ಯಾಕಂದರೆ ಸ್ವತಃ ಅವನು ವೈದ್ಯ, ಅಶ್ವಿನಿ ದೇವತೆಗಳಿಂದ ಪರಮೋಪಕಾರವನ್ನು ಪಡೆದಿರತಕ್ಕಂತಹ ವ್ಯಕ್ತಿ. ಇತ್ತ ಕಡೆ ಇಂದ್ರನ ಜೊತೆಗೆ ಚರ್ಚೆ ನಡೆಯುತ್ತೆ. ವೈದ್ಯರಿಂದಾಗಿ ಲೋಕಕ್ಕೆ ಕ್ಷೇಮ. ವೈದ್ಯಕೀಯ ಆ ವ್ಯಕ್ತಿ ಯಾವುದನ್ನು ಮುಟ್ಟಿದ್ರೂ ಅದು ಅಶುಚಿ ಅಲ್ಲ. ಯಾಕಂದರೆ ಮುಟ್ಟುವ ಉದ್ದೇಶ ಶುದ್ಧಿಗೊಳಿಸುವ ಉದ್ದೇಶ. ಯಾವುದು ಹಿಂಸೆ, ಯಾವುದು ಅಹಿಂಸೆ, ಯಾವುದು ಶುಚಿ, ಯಾವುದು ಅಶುಚಿ ಅನ್ನುವುದು ಹೊರನೋಟದಲ್ಲಿಲ್ಲ, ಅವರ ಮನಸ್ಸಿನ ಭಾವನೆಗಳಲ್ಲಿದ್ದಾವೆ.
ಒಬ್ಬರು ಚೆನ್ನಾಗಿ ಹೊಡೆದರು ಅಂತ ಹೇಳಿದುಕೊಳ್ಳೆ ದೊಡ್ಡ ಹಿಂಸೆ ಅಂತ ಕೇಳಬಾರ್ದು. ಯಾಕೆ? ಅವನು ಹೊಡೆದದ್ದು ಯಾರು ಅಂತ ಪ್ರಶ್ನಿಸಬೇಕು. ಅದು ಹೊಡೆದದ್ದು ಮಲತಾಯಿ ಮಗನನ್ನು ಹೊಡೆದದ್ದು ಹಿಂಸೆ ಹೌದು. ಅಲ್ಲ, ಅಮ್ಮನೇ ಮಗನನ್ನು ಶಾಲೆಗೆ ಹೋಗುವುದಿಲ್ಲ ಅಂತ ಹಠ ಹಿಡಿದದ್ದಕ್ಕೆ ಹೊಡೆದದ್ದು, ಅದನ್ನು ಹಿಂಸೆ ಅಂತ ಕರಿಬಾರ್ದು. ಚೂರಿ ಹಾಕಿದ್ರು ಅಂತ ಹೇಳಿದ ಕೂಡಲೇ ಮಹಾಹಿಂಸೆ ಅಂತ ಹೇಳಬಾರ್ದು. ಯಾರು ಹಾಕಿದ್ದು? ಮಾರ್ಗದಲ್ಲಿ ಹೋಗ್ತಾ ಇರುವಾಗ ದರೋಡೆಕೋರ ಹಾಕಿದ್ದೋ, ಆಸ್ಪತ್ರೆಯಲ್ಲಿ ವೈದ್ಯ ಹಾಕಿದ್ದೋ ಅಂತ ಪ್ರಶ್ನಿಸಬೇಕು. ಅಂದರೆ ಅದರ ಹಿಂಭಾಗದಲ್ಲಿ ಯಾವ ಭಾವ ಇದೆ, ಯಾವ ಭಾವನೆಯನ್ನಿಟ್ಟುಕೊಂಡು ಹೊರಗಿನ ಕೆಲಸ ನಡೆಯಿತು ಅನ್ನುವುದರ ಹಿನ್ನೆಲೆಯಲ್ಲಿ ಅದು ಹಿಂಸೆ, ಅಹಿಂಸೆ, ಶುಚಿ, ಅಶುಚಿ ಇತ್ಯಾದಿಗಳಾಗುವುದು. ಚರ್ಮ ಅಂದಗೂಡಲೇ ಅಶುಚಿ ಅಂತ ಹೇಳುವ ಹಾಗಿಲ್ಲ. ಅದು ಯಾವುದು? ಕೃಷ್ಣ ಮೃಗದ ಚರ್ಮವೋ ವ್ಯಾಘ್ರಾಜಿನವೋ ಯಾವುದರ ಚರ್ಮ ಅಂತ ಪ್ರಶ್ನಿಸಬೇಕು. ಶವಕರ್ಪಟ ಅಂತ ಹೇಳಿಕೊಳ್ಳೆ ಅಶುಚಿ ಅಂತ ಹೇಳುವ ಹಾಗಿಲ್ಲ. ಅದು ಯಾವುದು? ರೇಷ್ಮೆ ಹುಳದ ಕರ್ಪಟವೋ ಬೇರೆದ್ದರದ್ದು ಅಂತ ವಿಚಾರ ಮಾಡಬೇಕು. ಆದ್ದರಿಂದ ಶುಚಿ ಅಶುಚಿ ಅನ್ನುವುದು ಅದರಲ್ಲಿರುವ ಗುಣಧರ್ಮ, ಅದರ ಹಿಂದೆ ಇರತಕ್ಕಂತಹ ಭಾವ, ಇದಕ್ಕೆ ಸಂಬಂಧಿಸಿದ ಹಾಗೆ ಇರುವುದು. ಎಲುಬು ಅಂದಗೂಡಲೇ ಅಶುಚಿ ಅಂತ ಹೇಳುವ ಹಾಗಿಲ್ಲ. ಯಾಕಂದರೆ ಶಂಖ ಮೃಗದ ಎಲುಬೇ ಶಂಖ, ಅದು ಪರಮ ಪವಿತ್ರ. ಶಂಖದಿಂದ ಬಂದದ್ದೇ ತೀರ್ಥ ಅನ್ನುವಷ್ಟು ಪವಿತ್ರವಾದ ಎಲುಬಾಗಿದೆ ಶಂಖ. ಆದ್ದರಿಂದ ಒಂದು ಪ್ರಾಣಿಯ ಅಂಗವಾಗಿದೆ ಅಂತ ಹೇಳಿ ಅಶುಚಿ ಅಂತ ಹೇಳುವುದಾಗಲಿ, ಪ್ರಾಣಿಯ ಚರ್ಮ ಅನ್ನುವ ಕಾರಣದಿಂದ ಅಶುಚಿತ್ವವನ್ನು ಹೇಳುವುದಾಗಲಿ ಇದಕ್ಕೆ ಅವಕಾಶ ಇಲ್ಲ. ಅದರಲ್ಲಿರುವ ಸತ್ವ ಅನ್ನುವುದೇ ಅದರ ವ್ಯಕ್ತಿತ್ವಕ್ಕೆ ಕಾರಣವಾಗುತ್ತೆ. ಇವತ್ತು ಈ ವ್ಯಕ್ತಿ ಒಬ್ಬ ಯಾವ ಕೆಲಸ ಮಾಡ್ತಾನೆ ಅನ್ನುವುದರಿಂದ ಅವನನ್ನು ಹೀನ, ಎತ್ತರ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ. ಆತ ಮಾಡುವ ಕೆಲಸವನ್ನು ಯಾವ ಭಾವದಿಂದ ಮಾಡ್ತಾನೆ ಅನ್ನುವುದರಿಂದ ಅವನಿಗೆ ಎತ್ತರವೋ ಕೆಳಗೋ ಇರುವಂಥದ್ದು. ಲೋಕದ ಪ್ರತಿಯೊಂದು ಕೆಲಸವೂ ಬೇಕಾಗಿದೆ. ತಲೆಗೂದಲು ತೆಗೆಯುವ ಕೆಲಸವನ್ನು ನಾಪಿತ ಅನ್ನುವ ವ್ಯಕ್ತಿತ್ವ ನಡೆಸಬೇಕು. ಆತನಿಗೆ ಅವನದ್ದೇ ಆದ ಸ್ಥಾನಮಾನ ಇದೆ. ಅವನನ್ನು ಹೀನ ಕೆಲಸ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ. ಮುಂದಕ್ಕೆ ಧರ್ಮವ್ಯಾಧನ ಕಥೆಯನ್ನು ಇದಕ್ಕೋಸ್ಕರವೇ ಹೇಳ್ತಾರೆ ಮಹಾಭಾರತದಲ್ಲಿ. ಮಾಂಸ ಮಾರಾಟ ಮಾಡ್ತಾ ಇದ್ದಂತಹ ಧರ್ಮವ್ಯಾಧ ಮಂತ್ರ ಜಪ ಮಾಡ್ತಾ ಇದ್ದ ವ್ಯಕ್ತಿಗಿಂತ ಎತ್ತರದಲ್ಲಿ ನಿಲ್ತಾನೆ. ಯಾಕಂದರೆ ಅವನು ಮಾಡುವ ಕೆಲಸವನ್ನು ಇದು ಲೋಕಕ್ಷೇಮಕ್ಕೋಸ್ಕರ ನಾನು ಮಾಡಬೇಕಾದ ಪ್ರಾಮಾಣಿಕವಾದ ಕೆಲಸ ಅನ್ನುವ ದೃಷ್ಟಿಯಿಂದ ಆತ ಮಾಡ್ತಾ ಇದ್ದ. ಆದ್ದರಿಂದ ಯಾರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವುದರಿಂದ ಅವನು ನೀಚ, ಉಚ್ಚ ಅನ್ನುವ ವ್ಯಕ್ತಿತ್ವಕ್ಕೆ ಭಾಜನನಾಗುವುದಲ್ಲ, ಆತ ಯಾವ ಭಾವದಿಂದ ಕೆಲಸ ಮಾಡ್ತಾನೆ ಅನ್ನುವುದರಿಂದ ಭಾಜನನಾಗುವುದು. ಇವತ್ತು ಅಶ್ವಿನಿ ದೇವತೆಗಳು ಯಾವ ತನಗೆ ಇಂಥದ್ದು ಬೇಕು ಅನ್ನುವ ಭಾವನೆಯೂ ಇಲ್ಲದೆ, ನಾನೇನು ಅವರಿಗೆ ಸೋಮಯಾಗದಲ್ಲಿ ಪಾನ ಕೊಡ್ತೇನೆ ಅಂತ ಹೇಳಲಿಲ್ಲ, ಆದರೆ ಪ್ರೀತಿಯಿಂದ ನನಗೆ ಕಣ್ಣು ಬರುವ ಹಾಗೆ ನನ್ನ ಶರೀರ ಮತ್ತೆ ಯುವ ಶರೀರ ಆಗುವ ಹಾಗೆ ಮಾಡಿದ್ದಾರೆ. ಅದರ ಹಿಂದೆ ಯಾವ ರೀತಿಯ ಫೀಸು ತಗೊಳ್ಳಿಲ್ಲ, ಅವರು ಆಕಾಂಕ್ಷೆಯಿಂದ ಮಾಡಿದ್ದಲ್ಲ. ಯಾವ ವೈದ್ಯ ಲೋಕದ ಕ್ಷೇಮವನ್ನೇ ಬಯಸಿಕೊಂಡು ಕೆಲಸ ಮಾಡ್ತಾನೋ ಅವನು ಯಾವತ್ತೂ ಎತ್ತರದವ. ಅವನು ಯಾರನ್ನು ಹೇಗೆ ಮುಟ್ಟಿದರೂ ಸ್ಪೃಶ್ಯ ದೋಷ ಅನ್ನುವುದು ಅವರಿಗಿರುವುದಿಲ್ಲ. ಇಷ್ಟನ್ನು ಚವನ ಪ್ರತಿಪಾದಿಸಿದರೆ ಅವರು ಭಿಷಕ್ಕಾದ್ರಿಂದ ಆಗುವುದಿಲ್ಲ ಅಂತ ಯಮ, ಯಾರು? ಇಂದ್ರ ಸ್ಯಾಂಬ್ರೇಡಿತಂ ಶ್ರುತ್ವ. ಚವನ ಇಂದ್ರನನ್ನು ನೆಗ್ಲೆಕ್ಟ್ ಮಾಡಿದ ಅಂತೆ. ನಾನು ಏನು ಚರ್ಚೆ ಮಾಡಿ ಎಷ್ಟು ಪಾಯಿಂಟ್ ಹೇಳಿದರೂ ಕೂಡ ಈ ಕಾರಣದಿಂದ ಇವರು ನಿಮ್ಮ ಪಂಕ್ತಿಯಲ್ಲಿ ಕೂಡಬೇಕು ಅಂತ ನಾನು ಎಷ್ಟು ಹೇಳಿದರೂ ಕೂಡ ನೀನು ಹೇಳಿದ್ದೇ ಹೇಳ್ತೀಯ. ಅವರು ವೈದ್ಯರು ಕೊಡಬಾರ್ದು, ಹೇಳಿದ್ದೇ ಇದೇನು ಚರ್ಚೆ ಇದು, ನಿನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ತಾನು ಮಂತ್ರ ಜೋರು ಮಾಡಿದ. ಮಂತ್ರವನ್ನು ಮುಂದುವರಿಸಿ ಬಿಟ್ಟ, ಇಂದ್ರನನ್ನು ತುಚ್ಛೀಕರಿಸಿಬಿಟ್ಟ. ಇಂದ್ರ ಸಿಟ್ಟುಕೊಂಡು ವಜ್ರಾಯುಧವನ್ನು ಹಿಡಿದು ಮುಗಿಸಿಬಿಡ್ತೇನೆ ಅಂತ ಬಂದರೆ ಅವನ ಎತ್ತಿದ ವಜ್ರಾಯುಧವನ್ನು ನೋಡಿ ಈತ ಸ್ತಂಭನ ಮಂತ್ರವನ್ನು ಉಚ್ಚರಿಸಿದ. ಇಂದ್ರನ ಕೈ ಎತ್ತಿದ್ದು ಕೆಳಕ್ಕೂ ಹೋಗುವುದಿಲ್ಲ, ಮೇಲಕ್ಕೂ ಹೋಗುವುದಿಲ್ಲ. ಸ್ತಂಭೀಭೂತನಾದ ಸ್ಟ್ಯಾಚ್ಯೂ, ನಿಂತಲ್ಲೇ ಅಲುಗಾಡದೇ ಇರತಕ್ಕಂತಹ ಸ್ಥಿತಿಯನ್ನು ಚವನ ತನ್ನ ಮಂತ್ರ ಪ್ರಭಾವದಿಂದ, ಆದ್ರಿಂದಲೇ ಮಂತ್ರಾಧೀನಂತು ದೈವತಂ ಅಂತ ಕರೆಯುವುದು ಇದಕ್ಕೋಸ್ಕರ. ಮಂತ್ರಕ್ಕೆ ಬದ್ಧನಾಗಿ ಇಂದ್ರ ನಿಂತು ಬಿಟ್ಟಿದ್ದಾನೆ. ಅಗ್ನಿಯಾದಿ ದೇವತೆಗಳು ನೋಡ್ತಾ ಇದ್ದಾರೆ, ಒಳಗೊಳಗೆ ಮುಸಿ ನಗ್ತಾ ಇದ್ದಾರೆ. ಇಷ್ಟರಲ್ಲಿ ಚವನ ಇಂದ್ರನನ್ನು ನೋಡ್ತಾನೆ. ಇಂದ್ರ ನಿಂತ ಹಾಗೆ ಇದ್ದಾನೆ. ಇವನು ಇಲ್ಲೇ ಇದ್ದರೆ ಪ್ರಯೋಜನ ಇಲ್ಲ. ಒಂದೋ ಆಹುತಿಯನ್ನು ಒಪ್ಪಬೇಕು. ವಿವಾದ ಇರುವಾಗ ಆಹುತಿ ಕೊಡುವಂಥದ್ದು ಸಮಂಜಸ ಅಲ್ಲ. ಯಾಕಂದರೆ ಇವತ್ತು ನಾನು ಕೊಟ್ಟೆ, ಮುಂದೆ ಯಾರು ಕೊಡುವ ಹಾಗಿಲ್ಲ. ಆದ್ದರಿಂದ ಇದು ಪ್ರಯೋಜನಕ್ಕೆ ಬರುವುದಿಲ್ಲ. ಒಂದೋ ಒಪ್ಪಬೇಕು, ಇಲ್ಲ ಇಂದ್ರನೇ ಇರಬಾರ್ದು ಪ್ರಪಂಚದಲ್ಲಿ ಅಂತ ಚವನ ತೀರ್ಮಾನಿಸಿದ. ಇದು ಚವನನಲ್ಲಿ ಉಂಟಾದ ವಾಯುದೇವತಾವೇಶದಿಂದ ನಡೆದದ್ದು ಅಂತ ಹಿರಿಯರು ಹೇಳ್ತಾರೆ. ಚವನ ಮಹರ್ಷಿ ಒಂದು ಕೃತ್ಯವನ್ನು ನಿರ್ಮಾಣ ಮಾಡ್ತಾನೆ. ಕೃತ್ಯ ಅಂದರೆ ಇದೆಲ್ಲ ಆಥರ್ವಣ ಮಂತ್ರಗಳಿಂದ ನಿರ್ಮಾಣವಾಗತಕ್ಕಂಥ ಕೃತ್ಯ, ಒಂದು ಭೂತ. ಆ ಭೂತವನ್ನು ನಿರ್ಮಾಣ ಮಾಡಿ ಇಂದ್ರನ ಕಡೆಗೆ ಪ್ರಯೋಗಿಸ್ತಾನೆ. ಅದು ಇಂದ್ರನನ್ನು, ಅವನ ಮುಖವನ್ನು ನೋಡಿ ಕಣ್ಣಿನಿಂದ ಕೆಂಡವನ್ನು ಕಾಡ್ತಾ ಇಂದ್ರನನ್ನೇ ನುಂಗಿಬಿಡುವುದಕ್ಕೋಸ್ಕರ ಬಂತು. ಆವಾಗ ಮಧ್ಯದಲ್ಲಿ ಅಗ್ನಿ, ಯಮ ಮೊದಲಾದ ದೇವತೆಗಳು ಮಧ್ಯದಲ್ಲಿ ಬಂದು ನಿಲ್ತಾರೆ. ನಿಲ್ತು ಚವನನ ಕಡೆಗೆ ಕೈ ಮುಗಿದು ಅಶ್ವಿನಿ ದೇವತೆಗಳ ಮಂತ್ರವನ್ನು ತಾವು ಹೇಳಿ ಇಂದ್ರನನ್ನು ಪಾರು ಮಾಡು,
ಇಂದ್ರನೂ ಕೂಡ ಇದಕ್ಕೆ ಅನುಮತಿ ಕೊಡ್ತಾ ಇದ್ದಾನೆ. ನೀನು ಇದರ ಬಗ್ಗೆ ಯೋಚಿಸಬೇಡ, ಅವನು ಅನುಮತಿ ಕೊಡುವ ಹಾಗೆ ಮಾಡುವುದು ನಮ್ಮ ಜವಾಬ್ದಾರಿ, ಪಾರು ಮಾಡು ಅಂತ ಕೇಳ್ತಾರೆ. ಚ್ಯವನ ಇಂದ್ರನ ಸ್ತಂಭನವನ್ನು ಉಪಸಂಹಾರ ಮಂತ್ರದ ಮೂಲಕ ತೆಗಿತಾನೆ. ಇಂದ್ರ ಮತ್ತೆ ಯಥಾಸ್ಥಿತಿಯನ್ನು ಪಡೆದವ ಚ್ಯವನನ ಕಡೆಗೆ ಕೈ ಮುಗಿದು, ನೀನು ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡು, ನಾನು ಅದನ್ನು ಒಪ್ಪಿದ್ದೇನೆ, ಈ ಸಮಗ್ರ ದೇವತಾ ಸಮುದಾಯ ಒಪ್ಪಿದೆ ಅಂತ ಹೇಳಿದ. ಹಾಗೆ ಅಶ್ವಿನಿ ದೇವತೆಗಳು ಸೋಮ ಭಾಜನರಾದರು. ಇದಿಷ್ಟು ಕಥೆ. ಇದನ್ನು ಕಥೆ ಹೇಳಿ ಈ ಕಥೆಯನ್ನು ನಾವು ಪ್ರತಿ ದಿವಸ ಸ್ಮರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ನಮ್ಮ ಜೀವನದ ಒಂದು ಅಂಗವಾಗಬೇಕು ಈ ಕಥೆ. ಊಟ ಮುಗಿದ ಮೇಲೆ ಕೈ ತೊಳೆದಂತಹ ವ್ಯಕ್ತಿ ತನ್ನ ಅಂಗುಷ್ಟ ಒದ್ದೇ ಇರುವಾಗ ಅದನ್ನು ಎರಡೂ ಕಣ್ಣಿಗೂ ತಾಗಿಸಿಕೊಂಡು ಈ ಕಥೆಯನ್ನು ನೆನಪಿಸಿಕೊಳ್ಳಬೇಕಂತೆ. ನಮ್ಮ ಪ್ರಾಚೀನರು ಮಧ್ಯಾಹ್ನ ಭೋಜನಾನಂತರದಲ್ಲಿ ತನ್ನ ಅಂಗುಷ್ಟಾಗ್ರದ ನೀರನ್ನು ಕಣ್ಣಿಗೆ ತಾಗಿಸಿಕೊಂಡು ಹೇಳುವುದಕ್ಕೊಂದು ಶ್ಲೋಕವನ್ನು ಹೇಳಿದ್ದಾರೆ. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನವು ಭೋಜನಾಂತೆ ಸ್ಮರನ್ ಅಕ್ಷ್ಣೋ ಅಂಗುಷ್ಟಾಗ್ರಾಂಬು ನಿಕ್ಷಿಪೇತ್. ಭೋಜನಾಂತ್ಯದಲ್ಲಿ ಅಂಗುಷ್ಟಾಗ್ರಾಂಬು, ಅಂಗುಷ್ಟದ ಅಗ್ರದಲ್ಲಿರುವ ಅಂಬು ಅಂದರೆ ನೀರನ್ನು, ಅಕ್ಷ್ಣೋಹು ನಿಕ್ಷಿಪೇತಿ, ಎರಡು ಕಣ್ಣುಗಳಿಗೂ ಇಡಬೇಕು. ಯಾರನ್ನು ಸ್ಮರಿಸಿಕೊಂಡು? ಶರ್ಯಾತಿಂ ಸುಕನ್ಯಾಂ ಚ್ಯವನಂ ಇಂದ್ರಂ ಅಶ್ವಿನೌ. ಈ ಕಥೆಯಲ್ಲಿ ಎಷ್ಟು ಪಾತ್ರಗಳಿದ್ದಾವೆ ಅಷ್ಟು ಪಾತ್ರಗಳನ್ನು ಸ್ಮರಿಸಿಕೊ ಅಂತ. ಅವುಗಳ ಸ್ಮರಣೆ ಅಂದರೆ ಏನರ್ಥ? ಆ ಇಡೀ ಕಥಾನಕ ನಮ್ಮ ತಲೆಯಲ್ಲಿ ತಿರುಗಿ ಬಿಡಬೇಕು. ಈ ರೀತಿ ಮಾಡುವುದರ ಫಲ ಏನು? ತಸ್ಯ ಚಕ್ಷುರ್ ನನಶ್ಯತಿ. ಅಂಥವನ ಕಣ್ಣುಗಳಿಗೆ ದೋಷ ತಾಗುವುದಿಲ್ಲ. ಅವನಿಗೆ 40-45 ವರ್ಷ ಆದಾಗ ಒಂದು ಕನ್ನಡಕ ಹಾಕುವಂಥ ಪ್ರಸಂಗವೋ, ಅಥವಾ 50-55 ಆಗಬೇಕಾದ್ರೆ ಆ ಕನ್ನಡಕ ದಪ್ಪ ಆಗ್ತಾ ಹೋಗುವಂಥ ಪ್ರಸಂಗವೋ ಇಂಥದ್ದು ಉಂಟಾಗುವುದಿಲ್ಲ. ಅವನ ಕಣ್ಣಿನಲ್ಲಿ ಬಲ ಶಾಶ್ವತವಾಗಿ ಇರ್ತದೆ. ನೀನು ಪ್ರತಿನಿತ್ಯ ಉಪನಯನಾನಂತರದ ಭೋಜನಾನಂತರದಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಅಂದರೆ ಶರ್ಯಾತಿ ಈ ಕಥೆ ಏನಿದೆ ಅದು ಒಂದು ರೀತಿಯಲ್ಲಿ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಕಥೆ. ವೈದ್ಯರಿಗೆ ಇವತ್ತು ಮೊದಲ ಸ್ಥಾನ, ಮೊದಲ ಮಣೆ ಅಂತ ಏನು ಬಂದಿದೆ, ಅದಕ್ಕೆ ಮೂಲ ಕಾರಣ ಈ ಅಶ್ವಿನಿ ದೇವತೆ ಮತ್ತು ಚ್ಯವನ. ಇವರು ಇದಕ್ಕೆ ಮೂಲಭೂತ ಕಾರಣರು. ಆದ್ದರಿಂದ ಸಾಮಾನ್ಯ ವೈದ್ಯರೆಲ್ಲ ತಮ್ಮ ಕ್ಲಿನಿಕ್ಗಳಲ್ಲಿ ಈ ಚ್ಯವನ ಮಹರ್ಷಿಯ ಫೋಟೋ ಒಂದು ಹಾಕ್ಕೊಳ್ಬೇಕು. ಯಾಕಂದರೆ ಅವರಿಗೆಲ್ಲ ಮುಖ್ಯ ಸ್ಥಾನಮಾನ ಬಂದದ್ದೇ ಚ್ಯವನ ಮಹರ್ಷಿಯ ಕಾರಣದಿಂದ. ಈ ಚ್ಯವನನಿಗೆ ಸಂಬಂಧಪಟ್ಟ ತೀರ್ಥಪ್ಪ ಇದು. ಆ ಶರ್ಯಾತಿ ಚ್ಯವನನ ಮೂಲಕ ಒಂದು ಯಾಗವನ್ನು ಮಾಡಿಸಿದ್ದಾನಲ್ಲ, ಆ ಯಾಗವನ್ನು ಮಾಡಿಸಿದ್ದು ಇದೇ ತೀರ್ಥದ ಸನ್ನಿಧಿಯಲ್ಲಿ. ಆದ್ದರಿಂದ ಇಲ್ಲಿ ಅದನ್ನೆಲ್ಲ ನೆನೆಸಿಕೊಂಡು ಕಣ್ಣಿಗೆ ನೀರು ತಾಗಿಸಿಕೊಂಡು ಸ್ನಾನ ಮಾಡು. ಇವರನ್ನೆಲ್ಲ ಸ್ಮರಿಸಿಕೊ, ಇದರ ಮೂಲಕ ನಿನ್ನ ಕಣ್ಣಿಗೂ ಕೂಡ ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಈ ಲೋಮಶ ಮಹರ್ಷಿಗಳು ಹೇಳಿದರು. ಇಲ್ಲಿಗೆ ಚ್ಯವನ ಕಥಾನಕ ಮುಗಿಯಿತು. ಇದರಿಂದ ಆಮೇಲೆ ಇವರು ಕೆಳಗಿಳಿದ್ರು. ಇದು ಮಹೇಂದ್ರ ಪರ್ವತದ ಸನಿಹದಲ್ಲಿ ನಡೆದ ಘಟನೆ. ಮಹೇಂದ್ರ ಪರ್ವತ ಅಂದರೆ ಎಲ್ಲಿದೆ? ಮಹೇಂದ್ರ ಪರ್ವತ ಇವತ್ತಿನ ಒರಿಸ್ಸಾದಿಂದ ಪ್ರಾರಂಭ ಆಗುತ್ತೆ. ಒರಿಸ್ಸಾದಿಂದ ಶುರು ಆದದ್ದು ಕೆಳಗೆ ತಮಿಳುನಾಡಿನ ರಾಮೇಶ್ವರದ ತನಕ ನಿಂತಿರತಕ್ಕಂತಹ ಪೂರ್ವ ಬೆಟ್ಟಗಳು, ಈಸ್ಟರ್ನ್ ಘಟ್ಟಗಳು ಅಂತ ಕರೀತಾರೆ ಅದನ್ನು. ಆ ಏನು ಪೂರ್ವ ಪರ್ವತ ಶ್ರೇಣಿಗಳನ್ನು ಮಹೇಂದ್ರ ಪರ್ವತ ಅಂತ ಕರೆಯೋದು. ಈ ಪಶ್ಚಿಮ ಪರ್ವತ ಘಟ್ಟ ಇದೆ ಅಲ್ವಾ, ಅದನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರೆಯೋದು. ಅದೇ ಉತ್ತರ ಭಾರತ ದಕ್ಷಿಣ ಭಾರತಗಳನ್ನು ತುಂಡು ಮಾಡತಕ್ಕಂತಹ ದಖನ್ ಭೂಮಿ, ದಖನ್ ಪ್ರಸ್ಥಭೂಮಿ ಇದೆ ಅಲ್ಲ, ಈ ನೈಮಿಷಾರಣ್ಯ ಪ್ರಾರಂಭ ಆಗುವ ಪರ್ವತದ ಸೀಮೆಯನ್ನು ವಿಂಧ್ಯಾರಣ್ಯ ಅಥವಾ ವಿಂಧ್ಯ ಪರ್ವತ ಅಂತ ಕರೆಯೋದು. ಹೀಗೆ ದಕ್ಷಿಣ ಭಾರತದ ಮೇಲ್ಭಾಗದಲ್ಲಿರುವಂಥದ್ದು ವಿಂಧ್ಯ, ಆದ್ದರಿಂದ ಕೆಳಗೆ ತ್ರಿಕೋನಾಕಾರದಲ್ಲಿ ಇಳಿದು ಬಂದಿರತಕ್ಕಂಥದ್ದು ಎಡಭಾಗದಲ್ಲಿ, ಭಾರತ ದೇಶದ ಕಾಣಿಸುವ ಎಡಭಾಗದಲ್ಲಿರತಕ್ಕಂಥದ್ದು ಸಹ್ಯಾದ್ರಿ ಪರ್ವತ. ನಾವು ಪಶ್ಚಿಮ ಘಟ್ಟಗಳು ಅಂತ ಏನು ಕರಿತೇವೆ ಅದು ಸಹ್ಯಾದ್ರಿ ಪರ್ವತ ಶ್ರೇಣಿ. ಬಲಭಾಗದಲ್ಲಿ ಕಾಣತಕ್ಕಂಥದ್ದು ಅದು ಮಹೇಂದ್ರ ಪರ್ವತ ಶ್ರೇಣಿ ಅಂತ ಕರಿತೇವೆ. ಇದರ ಮಧ್ಯದಲ್ಲಿ ಮತ್ತೆ ತಿರುಪತಿ ಬೆಟ್ಟ ಇತ್ಯಾದಿಗಳೆಲ್ಲ ಸೇರುವಂಥ ಒಂದು ವಿಶಿಷ್ಟ ಪರ್ವತ ಶ್ರೇಣಿ ಇದೆ, ಅದನ್ನು ಹರಿಶ್ಚಂದ್ರ ಪರ್ವತ ಶ್ರೇಣಿ ಅಂತ ಕರೀತಾರೆ. ಮತ್ತೆ ಒಂದೆರಡು ಪರ್ವತ, ಪ್ರಮುಖವಾದ ಪರ್ವತಗಳು ಕೆಲವೇ ಇರುವುದು ದಕ್ಷಿಣ ಭಾರತದಲ್ಲಿ. ಅದರಲ್ಲಿ ಮಹೇಂದ್ರ ಪರ್ವತ ಶ್ರೇಣಿಯಲ್ಲಿ ಇಳ್ಕೊಂಡು ಇವರು ಒಂದು ಭಾರತ ದೇಶಕ್ಕೆ, ದಕ್ಷಿಣ ಭಾರತಕ್ಕೆ ಪ್ರದಕ್ಷಿಣೆಯಾಗಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮಹೇಂದ್ರ ಪರ್ವತದಿಂದ ಕೆಳಗಿಳಿದಿದ್ದಾರೆ. ಕೆಳಗಿಳಿದಾಗ ಅಲ್ಲಿ ಅನೇಕ ತೀರ್ಥಗಳು, ನಾವು ಸ್ವಲ್ಪ ಬೇಗ ಹೋಗುವ, ಅದೆಲ್ಲ ತೀರ್ಥಗಳು ಅಷ್ಟು ಪ್ರಶಸ್ತ ಅಂತ ಭಾರೀ ಹೋಗಲೇಬೇಕಾದದ್ದು ಅನ್ನುವಷ್ಟು ಸುಂದರವಾದ ಕಥೆ ಇಲ್ಲ. ಅಲ್ಲಿಂದ ಕೆಳಗೆ ಇಳಿತಾ ಬಂದರೆ ಕುಮಾರಿ ತೀರ್ಥ.
ಕುಮಾರಿ ತೀರ್ಥ ಅಂದರೆ ಹಿಂದೆ ಅರ್ಜುನನ ಕಥೆಯಲ್ಲಿ ಬಂದಿತ್ತು. ಅರ್ಜುನ ಒಮ್ಮೆ ತೀರ್ಥಯಾತ್ರೆ ಮಾಡಿದ್ದಲ್ವ, ಹಿಂದೆ ಏನೋ ಬಿಲ್ಲು ತರಲಿಕ್ಕೆ ಹೋಗಿ ಅಣ್ಣ ಇದ್ದ ರೂಮಿಗೆ ಹೋದ ಅಂತ ಹೇಳಿ ತೀರ್ಥಯಾತ್ರೆ ಮಾಡಿದ್ದ. ಆವಾಗ ಈ ಕೆಳಗಿನ ದೇಶಕ್ಕೆ ಬಂದಿದ್ದ. ಅಲ್ಲಿ ಕುಮಾರಿ ತೀರ್ಥದಲ್ಲಿ ಆತ ಮುಳುಗಿದಾಗ 5 ಮೊಸಳೆಗಳು ಅವನನ್ನು ಎಳೆದಿದ್ವು. ಇವ 5 ಮೊಸಳೆಗಳನ್ನು ಎಳೆದು ಹಾಕಿ ಅವುಗಳಿಗೆ ಶಾಪ ವಿಮೋಕ್ಷಣೆಯನ್ನು ಮಾಡಿದ್ದ. ಆ ಕಥೆ ಕೇಳಿದ್ದೇವೆ ನಾವು. ಆ ತೀರ್ಥ ಅದು ಕುಮಾರಿ ತೀರ್ಥ. ಅಲ್ಲಿ ಬಂದು ಅದರಲ್ಲಿ ಸ್ನಾನ ಮಾಡಬೇಕಾದ್ರೆ ಊರಿನ ಜನ ಎಲ್ಲ ಬಂದು ಅರ್ಜುನನ ಕಥೆ ಹೇಳ್ತಾರೆ ಧರ್ಮರಾಜನಿಗೆ. ಏನು ಮೊನ್ನೆ ನಡೆದ ಘಟನೆ, ನಿಮ್ಮ ತಮ್ಮ ಅರ್ಜುನ ಬಂದಿದ್ದ, ಹೀಗೆ ಈ ತೀರ್ಥದಲ್ಲಿ ಯಾರೂ ಸ್ನಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಅಂಥ ಮೊಸಳೆಗಳಿದ್ವು, ನಿಮ್ಮ ತಮ್ಮ ಬಂದು ಹೇಗೆ ಅವುಗಳನ್ನೆಲ್ಲ ಮಾಡಿದ ಅಂತೆಲ್ಲ ಕಥೆ. ಧರ್ಮರಾಜನಿಗೆ ರೋಮಾಂಚನ ಆಗುತ್ತಂತೆ, ನನ್ನ ತಮ್ಮ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ದಾನ, ಅವನನ್ನು ತೀರ್ಥಯಾತ್ರೆಗೆ ಕಳಿಸಿ ಬರೀ 3-4 ಮದುವೆ ಆಗಿ ಬಂದ ಅಂತ ತಿಳ್ಕೊಂಡಿದ್ವಿ ನಾವು, ಇದೆಲ್ಲ ಮಾಡಿದ್ದಾನೆ ತಮ್ಮ ಅಂತ ಧರ್ಮರಾಜನಿಗೆ ಖುಷಿಯಾಯಿತು. ಅಲ್ಲಿಂದ ಕೆಳಗೆ ಹೋಗಿ ಕನ್ಯಾತೀರ್ಥ, ಕನ್ಯಾಕುಮಾರಿಯ ತನಕ ಬರ್ತಾರೆ. ಮಹೇಂದ್ರ ಪರ್ವತ ರಾಮೇಶ್ವರದ ಹತ್ರ ಕೊನೆಯಾಗುತ್ತೆ. ಹನುಮಂತ ದೇವ ಈ ಭರತಖಂಡದಿಂದ ಲಂಕೆಗೆ ಹಾರಿದ್ದು ಈ ಮಹೇಂದ್ರ ಪರ್ವತದ ತುದಿಯಿಂದ ಅದ ಹಾರಿದ್ದು. ಈ ಕಡೆ ತುದಿ ಬಿಹಾರದ ಹತ್ರ ಪ್ರಾರಂಭ ಆದರೆ ಕೊನೆಯಾಗುವುದು ತಮಿಳುನಾಡಿನಲ್ಲಿ. ಆಮೇಲೆ ಕನ್ಯಾತೀರ್ಥದಿಂದ ಮೇಲಕ್ಕೆ ಬಂದು ಶೂರ್ಪಾರಕ ಕ್ಷೇತ್ರ, ನಮ್ಮ ಈ ಪ್ರದೇಶಕ್ಕೆಲ್ಲ ಬರ್ತಾರೆ. ಇದನ್ನು ಶೂರ್ಪಾರಕ ಕ್ಷೇತ್ರ ಅಂತ ಮಹಾಭಾರತ 3-4 ಬಾರಿ ಕರೆದಿದೆ. ಈ ಶೂರ್ಪಾರಕ, ಉಡುಪಿ, ಈ ಪ್ರಾಂತ್ಯಗಳೆಲ್ಲ, ಇಲ್ಲೆಲ್ಲ ಪಾಂಡವರು ಬಂದದರ ಕತೆ ಐತಿಹ್ಯ ಇದೆ ಅಲ್ಲಲ್ಲಿ. ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಪಾಂಡವರು ಬರುವ ಸಮಯದಲ್ಲಿ ನಡೆಯಿತು. ಆವಾಗ ಅನಂತೇಶ್ವರ ದೇವಸ್ಥಾನದ ಮೇಲಿನ ಕಲ್ಲುಗಳನ್ನು ಸಾಕ್ಷಾತ್ ಭೀಮಸೇನ ಇಟ್ಟಿದ್ದಾನೆ ಅನ್ನುವ ಐತಿಹ್ಯಗಳೆಲ್ಲ ಇದ್ದಾವೆ. ಇಲ್ಲೇ ಪಕ್ಕದಲ್ಲಿರುವ ಇನ್ನೊಂದು ಆಲಂಗಾರು ಇನ್ನೊಂದಿದೆ ಅಲ್ಲ, ಆ ಕಡೆ ಉಪ್ಪಿನಂಗಡಿ ಆಲಂಗಾರ್ ಕಡಬದ ಹತ್ತಿರ ಇರತಕ್ಕಂತಹ ರಾಮಕುಂಜ ಆಲಂಕಾರುಗಳ ಮಧ್ಯದಲ್ಲಿ ಪಾರಂತಿ ಅಂತ ಒಂದು ದೇವಸ್ಥಾನ ಇದೆ. ಆ ಪಾರಂತಿ ಅನ್ನೋದು ಪಂಚಲಿಂಗೇಶ್ವರ ದೇವಸ್ಥಾನ ಇರತಕ್ಕಂಥ ಒಂದು ಸುಂದರವಾದ ಪ್ರದೇಶ. ಈಗ ಕೆಲವು ಕಾಲಗಳ ಹಿಂದೆ ಅಲ್ಲೆಲ್ಲ ಬ್ರಹ್ಮಕಲಶೋತ್ಸವ, ನವೀಕರಣ ಇತ್ಯಾದಿಗಳೆಲ್ಲ ನಡೆದು ಅಲ್ಲಿ ಭಗವಂತನ ಪಂಚಮೂರ್ತಿಗಳು ಆರಾಧ್ಯವಾಗಿದ್ದಾವೆ ಅನ್ನುವುದು ಐತಿಹಾಸಿಕವಾದಂತಹ ಒಂದು ಸತ್ಯ. ಹೇಗೆ ಅನಂತೇಶ್ವರದ ಲಿಂಗದಲ್ಲಿ ಭಗವಂತ ಅನಂತ ಶಯನ ದೇವ ಹೇಗೆ ಆರಾಧ್ಯನಾಗಿದ್ದಾನೆ, ಹಾಗೆ ಅಲ್ಲಿ ಪಂಚರೂಪಿ ಭಗವಂತನ ಆರಾಧನೆ ಎನ್ನುವುದನ್ನು ಇವತ್ತಿಗೆ ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಗ್ರಂಥದಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ಆ ಪ್ರದೇಶಕ್ಕೂ ಭೀಮಸೇನ ಬಂದು ಅಲ್ಲಿಯ ಪೂಜೆಯ ವ್ಯವಸ್ಥೆಯನ್ನು ಮಾಡಿ ದ್ರೌಪದಿ ದೇವಿ ಹಾಕಿದ ನೀರಿನ ಜೊತೆಗೆ ಬಲಿಪ್ರದಾನ ಮಾಡಿದ್ದಾನೆ ಅನ್ನುವ ಇತಿಹಾಸವು ಐತಿಹ್ಯ ರೂಪದಲ್ಲಿ ಇವತ್ತಿದೆ. ಅಂದರೆ ಈ ಪ್ರದೇಶದಲ್ಲೆಲ್ಲ ಪಾಂಡವರು ಓಡಾಡಿದ್ದಾರೆ ಅನ್ನುವುದಕ್ಕೆ ಇದು ಇಂಬು ಕೊಡ್ತಕ್ಕಂತಹ ವಿಷಯ. ಮಹಾಭಾರತದಲ್ಲಿ ಬರೀ ಶೂರ್ಪಾರಕದಲ್ಲಿ ಪಾಂಡವರು ಓಡಾಡಿದ್ರು ಅನ್ನುವುದಷ್ಟೇ ಇದೆ. ಇಲ್ಲಿ ಐತಿಹ್ಯದ ಪ್ರಕಾರ ಒಂದು 7-8 ದೇವಸ್ಥಾನಗಳಲ್ಲಿ ಪಾಂಡವರು ಬಂದಿರತಕ್ಕಂತಹ ವಿಚಾರವನ್ನು ಇವತ್ತು ಉಲ್ಲೇಖ ಮಾಡ್ತಾರೆ. ಶೂರ್ಪಾರಕದ ಸಂಚಾರ ಮುಂದುವರಿಸಿ ಗೋಕರ್ಣದ ಕಡೆಗೆ ಸಾಕ್ತಾನೆ. ಗೋಕರ್ಣದಿಂದ ಮುಂದಕ್ಕೆ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ ಪಾಂಡವರು. ಇಲ್ಲಿ ಒಂದು ಅಂಶ ಗಮನಿಸಬೇಕು. ಇಲ್ಲಿ ಭೀಮಸೇನ ಇಲ್ಲಿ ವಿವರಣೆ ಕೊಡುವಾಗ ಹೇಳ್ತಾರೆ, ದದರ್ಶ ನಾನಾಯತನಾನಿ ತಾನಿ ವೈಷ್ಣವಾನಿ ಅಂತ ಒಂದು ವಿಶೇಷಣ ಕೊಡ್ತಾರೆ. ವಿಷ್ಣು ಸಂಬಂಧಿಯಾದ ನಾನಾ ಆಯತನಗಳನ್ನು ಇವರು ಪ್ರವೇಶ ಮಾಡಿದರು, ದೇವರನ್ನು ಅರ್ಚನೆ ಮಾಡಿದರು ಅಂತ. ಸಾಮಾನ್ಯ ಇವತ್ತು ಐತಿಹ್ಯ ಇರುವುದೆಲ್ಲ ಹೆಚ್ಚು ಈ ಪಾಂಡವರು ಪ್ರವೇಶ ಮಾಡಿದ್ದು ಶಿವ ದೇವಸ್ಥಾನಗಳಲ್ಲಿ. ಆಗ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ರೀತಿಯ ಭಾವನೆ ಇದೆ, ಶಿವ ಮತ್ತು ವಿಷ್ಣು ಎಷ್ಟು ಹತ್ತಿರ ನಮ್ಗೆ ಗೊತ್ತಿದ್ರೂ ಕೂಡ ಯಾಕೋ ಶಿವಭಾವ ಅದು ಉದ್ದನಾಮ ಹಾಕುವುದು ಅಡ್ಡನಾಮ ಹಾಕುವುದು ಅನ್ನೋದರಲ್ಲಿ ಯಾವ ರೀತಿಯ ಭಾವ ಇದೆಯೋ ಅದೇ ರೀತಿ ಭಾವ ಇದರಲ್ಲಿ ಶಿವ ವಿಷ್ಣುವಿನಲ್ಲಿ ಬಂದು ಹೋಗಿದೆ ಅನೇಕರಲ್ಲಿ. ವಸ್ತುಸ್ಥಿತಿ ಶಾಸ್ತ್ರ ನಾವು ಮಹಾಭಾರತ 1 ಬಾರಿ ಅಡಿಯಿಂದ ಮುಡಿಯ ತನಕ ಓದಿದರೆ ಈ ಭಾವ ಹುಟ್ಟುವುದಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದರೆ ಶಾಸ್ತ್ರಜ್ಞನಾದಂತಹ ವ್ಯಕ್ತಿಗೆ ಅವನು ಶಿವ ದೇವಸ್ಥಾನದಲ್ಲಿ ವಿಷ್ಣುವನ್ನು ನೋಡುವುದಕ್ಕೆ ಸಮರ್ಥನಾಗ್ತಾನೆ, ವಿಷ್ಣು ದೇವಸ್ಥಾನದಲ್ಲಿ ಶಿವನನ್ನು ನೋಡುವುದಕ್ಕೆ ಸಮರ್ಥನಾಗ್ತಾನೆ. ಅವನಲ್ಲಿ ಯಾವ ಭಾವ ಇದೆ, ಶಿವಭಾವ ಅನ್ನೋದು ದೃಢವಾಗಿದ್ದಾಗ ಅವನು ವಿಷ್ಣು ಪ್ರತಿಮೆಯಲ್ಲೂ ಶಿವನನ್ನು ನೋಡುವುದಕ್ಕೆ ಅವಕಾಶ ಇದೆ. ವಿಷ್ಣು ಭಾವ ಜಾಗೃತವಾಗಿದ್ದಾಗ ಶಿವಲಿಂಗದಲ್ಲೂ ವಿಷ್ಣುವನ್ನು ನೋಡುವುದಕ್ಕೆ ಅವಕಾಶ ಇದೆ. ಯಾಕಂದರೆ ಈ ಪ್ರತೀಕಗಳು ಅನ್ನುವುದೇನಿದೆ ಅದು ದೇವರನ್ನು ಕಾಣುವುದಕ್ಕಿರತಕ್ಕಂತಹ ಒಂದು ಮಾಧ್ಯಮ. ವಸ್ತುತಃ ದೇವರು ಎಲ್ಲಿದ್ದಾನೆ? ಸರ್ವವ್ಯಾಪಿ ನಾವೇ ಹೇಳ್ತೇವೆ, ಅವ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರುವವ ಅಂತ ನಮ್ಗೆ ಗೊತ್ತಿದೆ. ಸರ್ವವ್ಯಾಪ್ತ ದೇವರು ಎಲ್ಲೆಡೆ ಇದ್ದಾರೆ. ಪ್ರಹ್ಲಾದನ ಹತ್ರ ಹಿರಣ್ಯಕಶಿಪು ಕೇಳಿದಾಗ ಪ್ರಹ್ಲಾದ ಹೇಳಿದ್ದೆ, ಅಲ್ಲಿದ್ದಾನೋ ಇಲ್ಲಿದ್ದಾನೋ, ಇಲ್ಲಿದ್ದಾನೆ ಹೇಳಬೇಡ, ಎಲ್ಲೆಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅಂತ ಅವ ಧೈರ್ಯವಾಗಿ ಹೇಳ್ತಾರೆ. ಹಾಗಾದರೆ ಸರ್ವಾಂತರ್ಗತನಾದ ಭಗವಂತನನ್ನು ಅಥವಾ ಸರ್ವವ್ಯಾಪ್ತಿಯುಳ್ಳಂತಹ ಪರಮಾತ್ಮನನ್ನು ನಮ್ಮ ಮನಸ್ಸು ಕಾಣುವಲ್ಲಿ ಅಶಕ್ತ. ಯಾಕಂದರೆ ನಮ್ಮ ಮನಸ್ಸು ದುರ್ಬಲ, ಅದು ಬಯಲಿನಲ್ಲಿ ಉಪಾಸನೆ ಮಾಡುವಷ್ಟು ಸಮರ್ಥ ಅಲ್ಲ. ಎಲ್ಲೆಡೆ ತುಂಬಿದ ದೇವರನ್ನು ಕಾಣುವುದಕ್ಕೊಂದು ಪ್ರತೀಕವನ್ನು ನಾವು ಅಪೇಕ್ಷೆ ಪಡ್ತೇವೆ. ಬಳ್ಳಿ, ದುರ್ಬಲವಾದ ಬಳ್ಳಿ
ತಾನು ಬೆಳೆಯುವುದಕ್ಕೆ ಒಂದು ಆಧಾರ ವೃಕ್ಷವನ್ನು ಅಪೇಕ್ಷಿಸುವ ಹಾಗೆ. ಆಧಾರ ವೃಕ್ಷ ಇಲ್ಲದೆ ಹೋದರೆ ಬಳ್ಳಿ ಬಯಲಿನಲ್ಲಿ ಬೆಳೆಯಿತು ಅಂತಾದರೆ ಪಶು ಪಕ್ಷಿ ಪ್ರಾಣಿಗಳ ಪಾದಾಘಾತದಿಂದಾಗಿ ನಷ್ಟವಾಗುತ್ತೆ. ಹೇಗೋ ನಮ್ಮ ಮನಸ್ಸು ಅನ್ನೋದು ಬಳ್ಳಿ ಇದ್ದ ಹಾಗೆ ಚಂಚಲವಾದದ್ದು, ಜೊತೆಗೆ ಅಸಮರ್ಥವಾದದ್ದು. ಅದು ದೇವರ ಕಡೆಗೆ ಸಾಗುವುದಕ್ಕೆ ಒಂದು ಪ್ರತೀಕ, ಒಂದು ಪ್ರತಿಮೆ ಅದನ್ನು ಬಯಸ್ತದೆ. ಆ ಪ್ರತಿಮೆ ಅದು ಶಾಲಗ್ರಾಮದ ಹಾಗೆ ಕಲ್ಲಾಗಿದ್ರೂ ತೊಂದರೆ ಇಲ್ಲ, ಶಿವಲಿಂಗದ ಹಾಗೆ ಲಿಂಗಾಕಾರದಲ್ಲಿದ್ದರೂ ತೊಂದರೆ ಇಲ್ಲ, ಅಥವಾ ಕಣ್ಣು ಮೂಗು ಬಾಯಿ ಇದ್ದು ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿರ್ತಕ್ಕಂಥದ್ದಾದರೂ ತೊಂದರೆ ಇಲ್ಲ. ಈ ಲಿಂಗ ಅನ್ನುವುದು ಕೇವಲ ಶಿವನಿಗೆ ಅನ್ನುವ ಒಂದು ಭಾವವೇ ನಾವು ಆಗಮಶಾಸ್ತ್ರವನ್ನು ಓದದೇ ಇದ್ದದರಿಂದ ಬಂದಂತಹ ಭಾವ. ಲಿಂಗದಲ್ಲಿ ನಾರಾಯಣನನ್ನು ಪ್ರತಿಷ್ಠೆ ಮಾಡ್ಬೋದು, ಲಿಂಗದಲ್ಲಿ ಶಿವನನ್ನು ಪ್ರತಿಷ್ಠೆ ಮಾಡ್ಬೋದು, ಲಿಂಗದಲ್ಲಿ ದುರ್ಗಾಮಾತೆಯನ್ನು ಪ್ರತಿಷ್ಠೆ ಮಾಡ್ಬೋದು. ಇವತ್ತು ಕಟೀಲಿನಲ್ಲೂ ಲಿಂಗದಲ್ಲಿ ಸನ್ನಿಹಿತವಾಗಿರತಕ್ಕಂತಹ ದುರ್ಗೆಯನ್ನು ಕಾಣ್ತೇವೆ. ಕುಕ್ಕೆ ಲಿಂಗದಲ್ಲೂ ಕೂಡ ಲಿಂಗದಲ್ಲಿ ಸಂಸ್ಥಿತನಾದಂತಹ ಸುಬ್ರಹ್ಮಣ್ಯನನ್ನು ಕಾಣ್ತೇವೆ. ಆದ್ದರಿಂದ ಲಿಂಗ ಅನ್ನುವುದು ಅದು ಕೇವಲ ರುದ್ರದೇವರನ್ನು ಮಾತ್ರ ಉಪಾಸನೆ ಮಾಡುವುದಕ್ಕೆ ಇರತಕ್ಕಂತಹ ಪ್ರತೀಕ ಅಲ್ಲ. ರುದ್ರ ಪ್ರತೀಕವಾದ ಲಿಂಗದಲ್ಲೂ ಕೂಡ ರುದ್ರನ ಒಳಗೆ ದೇವರನ್ನು ಕಾಣುವುದಕ್ಕೆ ಅವಕಾಶ ಇದೆ. ಶಾಸ್ತ್ರವನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗತಕ್ಕಂತಹ ವಿಷಯ. ಸ್ತುಹಿ ಶ್ರುತಂ ಗರ್ತ ಸದಂಯುವಾನಂ, ಗರ್ತ ಸದಂಯುವಾನಂ ಸ್ತುಹಿ. ರುದ್ರಾಧ್ಯಾಯ ಹೇಳುವಾಗಲೂ ಅಂತಹ ಉಪಾಸನೆಗಳು ಅಲ್ಲಲ್ಲಿ ಬರ್ತಾ ಹೋಗ್ತವೆ. ಶಿವಲಿಂಗದಲ್ಲಿ ಶಿವಾಂತಸ್ಥಿತ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘು ಬುದ್ಧಯ ಸ್ವಪರ ಪಕ್ಷ ಲಕ್ಷಾಯಿತಂ ಪಠಂತಿ ಹಿ ಲುಠಂತಿ ತೇ ಶಠಹೃದ ಶುಚಾ ಶುಂಠಿತಾ ಅಂತ ಒಬ್ಬರು ಪಂಡಿತರು ಹೇಳ್ತಾರೆ. ಏನಿವರು ಶಿವ ಹರಿ ಅಂತ ಎರಡು ಬೇರೆ ಮಾಡಿಕೊಂಡು ನಾನು ಶಿವಭಕ್ತ ನಾನು ವಿಷ್ಣು ಭಕ್ತ ಅಂತ ಹೇಳಿಕೊಂಡು ಪರಸ್ಪರ ಹೋರಾಡ್ತಾರಲ್ಲ, ಶುಚಾ ಶುಂಠಿತಾ ಲುಠಂತಿ, ಏನು ಬುದ್ಧಿ ಇಲ್ಲದೆ ಇದ್ದವರು ಮಾತಾಡ್ತಾರೆ, ಇವರ ನಾಲಿಗೆಗೆ ಒಂದು ಹಿಡಿತ ಹಾಕ್ಲಿಕ್ಕೆ ಆಗುವುದಿಲ್ಲ ಅಂತ ಬೈತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅದು ಶಿವನನ್ನು ನೋಡಿ ಹೇಳುವ ಸ್ತೋತ್ರ, ಜೊತೆ ಜೊತೆಗೇ ವಿಷ್ಣುವನ್ನು ಸ್ತುತಿಸುತ್ತೆ. ಯಾವುದು ವಿಷ್ಣುವನ್ನು ಸ್ತುತಿಸುತ್ತೆ ಅದು ಜೊತೆ ಜೊತೆಗೆ ಶಿವನನ್ನು ಕೂಡ ಜೊತೆ ಸೇರಿಸಿಕೊಂಡು ಸ್ತುತಿಸುತ್ತೆ. ಸಂಸ್ಕೃತದ ಸ್ತೋತ್ರ ಗವೀಶಯಾನೋ ನಗಜಾರ್ತಿಹಾರಿ ಕುಮಾರತಾತಃ ಶಶಿಖಂಡ ಮೌಲಿಹಿ. ಇಲ್ಲಿ ಶಿವ ಸನ್ನಿಹಿತ ಇರುವುದರಿಂದ ಸ್ವಲ್ಪ ಸ್ತೋತ್ರ ಮಾಡು. ಇವತ್ತು ಪ್ರದೋಷ ಕಾಲ, ಪ್ರದೋಷದಲ್ಲಿ ಸ್ತುತಿಸುವುದು ಕರ್ತವ್ಯ. ಗವೀಶಯಾನೋ ನಗಜಾರ್ತಿಹಾರಿ ಕುಮಾರತಾತಃ ಶಶಿಖಂಡ ಮೌಲಿಹಿ ಲಂಕೇಶ ಸಂಪೂಜಿತ ಪಾದ ಪದ್ಮ ಪಾಯಾತ್ ಅನಾದಿಹಿ ಪರಮೇಶ್ವರೋ ವಹ. ಸಾಮಾನ್ಯ ಸಂಸ್ಕೃತ ಓದಿದವರಿಗೆ ಅರ್ಥ ಆಗ್ತದೆ. ಗವೀಶಯಾನ, ಗೋ ಅಂದರೆ ಎತ್ತು ಅಂತಲೂ ಅರ್ಥ ಇದೆ, ಹಸು ಅಂತಲೂ ಅರ್ಥ ಇದೆ. ಗೋ ಈಶ ಅಂತ ಹೇಳಿದರೆ ಅಂತೂ ಎತ್ತು, ನಂದೀಶ್ವರ. ಗವೀಶ, ಗೋವುಗಳಿಗೆ ಈಶ ಅಂದರೆ ನಂದೀಶ. ಗವೀಶನೇ ಯಾನನಾಗಿ ಉಳ್ಳವ, ಅರ್ಥಾತ್ ನಂದಿಯನ್ನು ವಾಹನವನ್ನಾಗಿಟ್ಟುಕೊಂಡಿರ್ತಕ್ಕಂಥ ಶಿವ. ಗವೀಶ ಯಾನಃ. ನಗಜಾರ್ಥಿಹಾರಿ, ನಗ ಅಂದರೆ ಪರ್ವತ ಅಂತ ನಮ್ಗೆ ಗೊತ್ತಿದೆ. ನಗಜ ಅಂದರೆ ಪರ್ವತಜ ಅಥವಾ ಗಿರಿಜ. ನಗಜೆಯ ಆರ್ತಿಯನ್ನು ದುಃಖವನ್ನು ಅಪಹರಿಸಿದವ ಅಂದರೆ ನಗಜೆಯ ಪತಿ ಅಂತ ಅರ್ಥ, ಗಿರಿಜಾಪತಿ. ನಗಜಾರ್ತಿಹಾರಿ. ಕುಮಾರ ತಾತ, ಕುಮಾರನ ಅಪ್ಪ. ಸಂಸ್ಕೃತದಲ್ಲಿ ತಾತ ಅಂತ ಹೇಳಿದರೆ ಅಪ್ಪ ಅಂತ ಅರ್ಥ, ಅಜ್ಜ ಅಂತ ಅರ್ಥ ಅಲ್ಲ. ತಾತ ಅಂದರೆ ಅಪ್ಪ. ತಾತ ಅಂದರೆ ಮಗುವೂ ಆಗುತ್ತೆ ಅಪ್ಪನೂ ಆಗುತ್ತೆ. ಅಪ್ಪನ ಹಲ್ಲು ಹೋದ ಮೇಲೆಯೂ ತಾತ ಅನ್ನಲೇ ಕರೆಯೋದು. ಹಲ್ಲು ಇಲ್ಲದೆ ಇದ್ದ ಮಗುವನ್ನು ತಾತ, ಅವರಿಗೆ ಟಾಟಾ ಅಂತ ಹೇಳುವುದರ ಬದಲು ತಾತ ಅಂತ ಹೇಳ್ತಾರಲ್ವ, ಅದಕ್ಕೆ ತಾತ ಅನ್ನುವುದಕ್ಕೆ ಅಪ್ಪ ಅಂತ ಅರ್ಥ. ಕುಮಾರ ತಾತಃ ಅಂದರೆ ಕುಮಾರನಿಗೆ ಅಪ್ಪ. ಶಶಿಖಂಡ ಮೌಲಿ, ಶಶಿ ಅಂದರೆ ಚಂದ್ರ, ಶಶಿಖಂಡ ಅಂದರೆ ಚಂದ್ರನ ತುಂಡು. ಅದನ್ನು ಮೌಲಿ ಅಂದರೆ ತಲೆಯಲ್ಲಿ ಧರಿಸಿರುವವ, ಅವ ಚಂದ್ರಮೌಲಿ. ಶಶಿಖಂಡ ಮೌಲಿಹಿ ಲಂಕೇಶ ಸಂಪೂಜಿತ ಪಾದಪದ್ಮ, ರಾವಣನಿಂದ ಪೂಜಿಸಲ್ಪಟ್ಟ ಪಾದಪದ್ಮ ಉಳ್ಳವ. ಅಂತಹ ಪಾಯಾತ್ ಅನಾದಿಹಿ ಪರಮೇಶ್ವರೋವಹ, ಆ ಪರಮೇಶ್ವರ ನಮ್ಮನ್ನು ರಕ್ಷಿಸಲಿ. ಇಲ್ಲಿ ಅನಾದಿಹಿ ಪರಮೇಶ್ವರ ಅನ್ನೋದಕ್ಕೆ ಏನು ಅರ್ಥ ಗೊತ್ತೋ? ಅನಾದಿ ಅಂದರೆ ಆದ್ಯಕ್ಷರ ಇಲ್ಲದೆ ಇರುವ ಪರಮೇಶ್ವರ ಅಂತ ಅರ್ಥ. ಆದಿ ಇಲ್ಲದವ, ಆದ್ಯಕ್ಷರ ಬಿಡಬೇಕು. ಪರಮೇಶ್ವರನಲ್ಲಿ ಆದ್ಯಕ್ಷರ ಬಿಡುವುದು ಹೇಗೆ? ಪಾ ಬಿಟ್ಟರೆ ರಮೇಶ್ವರ ಆಗುತ್ತೆ. ರಮೇಶ್ವರ ಅಂದರೆ ವಿಷ್ಣು. ಅನಾದಿಹಿ ಪರಮೇಶ್ವರ ಅಂದರೆ ರಮೇಶ್ವರ, ರಮಾಪತಿ ನಮ್ಮನ್ನು ರಕ್ಷಿಸಲಿ. ಮತ್ತು ಅವ ಗವೀಶಯಾನ ಹೇಗೆ? ಎಲ್ಲ ಕಡೆ ಆದ್ಯಕ್ಷರ ಬಿಡಬೇಕು. ಅನಾದಿಹಿ ಗವೀಶಯಾನ. ಗವೀಶಯಾನ ಅನ್ನುವಲ್ಲಿ ಗಾ ಬಿಟ್ಟು ನೋಡಿ ಏನಾಯಿತು? ವೀಶಯಾನ. ವಿ ಅಂದರೆ ಹಕ್ಕಿ, ವೀಶ ಅಂದರೆ ವೀಂದ್ರ ಗರುಡ. ವೀಶಯಾನ ಅಂದರೆ ಗರುಡಯಾನ ಅಂತ ಅರ್ಥ ಆಯಿತು. ನಗಜಾರ್ತಿಹಾರಿ ಅನ್ನುವಲ್ಲೂ ಆದ್ಯಕ್ಷರ ಬಿಡಿ. ಗಜಾರ್ತಿಹಾರಿ, ಗಜೇಂದ್ರ ಮೋಕ್ಷವನ್ನು ಕೊಟ್ಟವ, ಗಜದ ಆರ್ತಿಯನ್ನು ಅಪಹರಿಸಿದವ. ಕುಮಾರ ತಾತಃ ಅನ್ನುವಲ್ಲಿ ಕೂ ಬಿಡಬೇಕು. ಮಾರ ತಾತಃ, ಮಾರ ಅಂದರೆ ಮನ್ಮಥ,
ಮನ್ಮಥನನ್ನು ಮನಸ್ಸಿನಿಂದ ಹುಟ್ಟಿಸಿರತಕ್ಕಂಥವ ಭಗವಂತ ಮಹಾವಿಷ್ಣು. ಮನ್ಮಥ ಜನಕ, ಮಾರ ಜನಕ, ಅದು ಮಾರತಾತಃ. ಶಶಿಖಂಡ ಮೌಲಿಹಿ ಅನ್ನುವಲ್ಲಿ ಶಾ ಬಿಡಬೇಕು. ಶಿಖಂಡ ಮೌಲಿಹಿ. ಶಿಖಂಡಿ ಅಂದರೆ ನವಿಲು, ಶಿಖಂಡ ಅಂದರೆ ನವಿಲುಗರಿ. ನವಿಲುಗರಿಯನ್ನು ಶಿರಸ್ಸಿನಲ್ಲಿ ಧರಿಸಿದವನಿಗೆ ಶಿಖಂಡ ಮೌಲಿ ಅಂತ ಹೆಸರು. ಅದು ಭಗವಂತ ಕೃಷ್ಣ. ಲಂಕೇಶ ಸಂಪೂಜಿತ ಪಾದ ಪದ್ಮ, ಅಲ್ಲಿ ಲಂ ಅನ್ನೋದನ್ನು ಬಿಡಬೇಕು. ಕೇಶ ಸಂಪೂಜಿತ ಪಾದ ಪದ್ಮ. ಕಶ್ಚ ಈಶಶ್ಚ ಕೇಶವು. ಕಾ ಅನ್ನೋದು ಚತುರ್ಮುಖ ಬ್ರಹ್ಮನ ಹೆಸರು, ಈಶಾ ಅನ್ನೋದು ಲೋಕದ ಅಧಿಪತಿಯಾದ ಶಿವನ ಹೆಸರು. ಕೇಶ ಸಂಪೂಜಿತ ಪಾದ ಪದ್ಮ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಆರಾಧ್ಯವಾದ ಪಾದಕಮಲ ಉಳ್ಳವ. ಅಂತಹ ಪಾಯಾದ ಅನಾದಿ ಪರಮೇಶ್ವರೋವಹ. ಅನಾದಿ ಪರಮೇಶ್ವರ ಅನ್ನುವುದಕ್ಕೆ ಅನಾದಿಯಿಂದ ಇರುವ ಪರಮೇಶ್ವರ ಅಂತ ಇಟ್ಕೊಂಡ್ರು ಶಿವನ ಸ್ತೋತ್ರವಾಗ್ತದೆ. ಆದ್ಯಕ್ಷರೇಣ ರಹಿತ ಸಹಿತೋಪಿ ದೇವ ಅಂತ ಇಟ್ಟುಕೊಂಡ್ರು ಆವಾಗ ಭಗವಂತನ ಸ್ತೋತ್ರ ಆಗುತ್ತೆ. ಒಂದೇ ಸ್ತೋತ್ರವನ್ನು ನೀವು ಯಾವ ಸ್ತೋತ್ರ ತಗೊಂಡ್ರು ಅದು ಇಬ್ಬರೂ ದೇವತೆಗಳನ್ನು ನೋಡುವುದಕ್ಕೆ ಅವಕಾಶ ಇದೆ. ಆದ್ರಿಂದಲೇ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು, ಅದು ಹಾಲಿನಲ್ಲಿ ತುಪ್ಪ ಹೇಗೆ ಒಳಗೆ ಇದ್ದೇ ಇರುತ್ತೋ, ನೋಡುವವರಿಗೆ ಹಾಲಿನ ಒಳಗೆ ತುಪ್ಪ ಕಾಣಿಸುವುದಿಲ್ಲವೋ, ಹಾಗೆ ಶಿವ ಮತ್ತು ನರಸಿಂಹ, ಶಿವ ಮತ್ತು ಹರಿ ಇದು ಜೊತೆ ಜೊತೆಗೇ ಇರತಕ್ಕಂತಹ ತತ್ವಗಳು. ಆದ್ರಿಂದಲೇ ನಮ್ಮಲ್ಲಿ ಹರಿಹರೇಶ್ವರ ಅಂತ ದೇವಸ್ಥಾನ ಬಂದದ್ದು. ಹರಿಹರೇಶ್ವರ ದೇವಸ್ಥಾನಕ್ಕೆ ಒಬ್ಬ ಹೋದಂತೆ ಜೋಕಾಗಿ ಹೇಳುವುದು ಉಂಟುಂಟು. ಸಮಯ ಆಗಿದೆ, ನಾವು ಜೋಕೆಲ್ಲ ಮಾಡುವುದಕ್ಕೆ ಪುರ್ಸೊತ್ತಿಲ್ಲ ಅಂತ ಹರಿಹರೇಶ್ವರ ಅನ್ನುವುದು ಬಂದದ್ದು ಇದೇ ಉದ್ದೇಶದಿಂದ. ಒಟ್ಟಿನಲ್ಲಿ ಅನೇಕ ವೈಷ್ಣವಾಯತನಗಳನ್ನು ನೋಡಿಕೊಂಡು, ಅದರಲ್ಲಿ ಶಿವ ದೇವಸ್ಥಾನವೂ ಸೇರಿದೆ, ಅಂತಹ ದೇವಸ್ಥಾನಗಳನ್ನೆಲ್ಲ ಸೇರಿಕೊಂಡು ನೋಡಿಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪ್ರಭಾಸ ಕ್ಷೇತ್ರದಲ್ಲಿ ಧರ್ಮರಾಜ ನಾನು 12 ದಿವಸ ಉಪವಾಸ ಮಾಡಿ ಇಲ್ಲಿ ತಪಸ್ಸು ಮಾಡ್ತೇನೆ ಅಂತ ಹೇಳ್ತಾನೆ. ಯಾಕಂದರೆ ಚಂದ್ರನಿಗೆ ಕ್ಷಯರೋಗ ಬಂದಾಗ ಇಲ್ಲೇ ಆತ ಕಳೆದುಕೊಂಡಂತಹ ಪುಣ್ಯ ಸ್ಥಳ ಇದು. ಆದ್ದರಿಂದ ಈ ಸ್ಥಳದಲ್ಲಿ ನಾನು ಕೂಡ ಇವತ್ತು ಕ್ಷಯರೋಗಕ್ಕೆ ತುತ್ತಾಗಿದ್ದೇನೆ, ನಮಗೆ ಬೇಕಾದ ಸಿದ್ಧಿ ಎಲ್ಲ ತಪ್ಪಿ ಹೋಗಿದೆ, ಒಂದು ರೀತಿಯ ಕ್ಷಯ ಉಂಟಾಗಿ ಹೋಗಿದೆ, ಅದಕ್ಕೆ ನಾನು ಇಲ್ಲಿ ಚಂದ್ರನ ಹಾಗೆ ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಇವನು ತಪಸ್ಸಿಗೆ ತೊಡಗಿ 5-6 ದಿವಸವಾಗಬೇಕಾದ್ರೆ ಈ ಸುದ್ದಿ ಸುತ್ತಮುತ್ತ ಎಲ್ಲ ಹಸರಿಸಿದೆ. ಹಸ್ತಿನಪುರಕ್ಕೂ ಹೋಗಿದೆ, ಪಕ್ಕದಲ್ಲೇ ಇರತಕ್ಕಂತಹ ಮಥುರಾ ಪಟ್ಟಣಕ್ಕೂ ಕೂಡ ತಲುಪಿದೆ. ಮಥುರೆಗೆ ಸುದ್ದಿ ಹೋದಾಗ ಭಗವಂತ ಕೃಷ್ಣ, ಬಲರಾಮ, ಮಗನಾದಂತಹ ಪ್ರದ್ಯುಮ್ನ, ಸಾಂಬ ಇವರೆಲ್ಲರ ಜೊತೆ ಸೇರಿಕೊಂಡು ಸಾತ್ಯಕಿ, ಕೃತವರ್ಮ ಮೊದಲಾದವರನ್ನು ಜೊತೆಗೆ ಕರ್ಕೊಂಡು ದೊಡ್ಡ ದಿಂಡೆ ಇಲ್ಲಿ ಬರ್ತದೆ. ಧರ್ಮರಾಜನನ್ನು ನೋಡಿ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬಂದರೆ ಧರ್ಮರಾಜ ತಪಸ್ಸಿನಲ್ಲಿ ತೊಡಗಿದ್ದಾನೆ. ಅವರ ಪರಿಸ್ಥಿತಿಯನ್ನು ನೋಡಿ ಈ ಬಲರಾಮನಿಗೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ನಾವೆಲ್ಲ ಎಂಥ ಬಟ್ಟೆ ಹಾಕ್ಕೊಂಡಿದ್ದೇವೆ, ನೀವು ನೋಡಿದರೆ ಜಟಾಜಿನ ಧರರಾಗಿದ್ದುಕೊಂಡು ಹೇಗೆ ಆಗಿ ಹೋಯಿತು, ಎಂಥ ಪ್ರಸಂಗ. ಆ ದುರ್ಯೋಧನನನ್ನು ಸುಟ್ಟು ಹಾಕಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಬಲರಾಮ ಒಂದು ಉಪನ್ಯಾಸ ಮಾಡ್ತಾನೆ. ಅದನ್ನು ಕೇಳಿ ಸಾತ್ಯಕಿ ನಗ್ತಾನೆ. ಬಲರಾಮಣ್ಣ ಸುಮ್ಮನೆ ಮಾತಾಡುವುದಲ್ಲ, ನಾನು ಈಗಲೇ ಹೊರಟಿದ್ದೇನೆ, ಬರುವುದಾದರೆ ಬನ್ನಿ ಅಂತ ಸಾತ್ಯಕಿ ಹೊರಡ್ತಾನೆ. ಶ್ರೀಕೃಷ್ಣ ಅವರನ್ನೆಲ್ಲ ತಡೆದು ನಿಲ್ಲಿಸ್ತಾನೆ. ಸಾತ್ಯಕಿ ಬಿಡುವುದಿಲ್ಲ, ನಾನು ಈಗ ಹೋಗಿ ದುರ್ಯೋಧನ ಅವನಿಗೆ ರಕ್ಷಕರಾಗಿ ಸ್ವತಃ ಭೀಷ್ಮಾಚಾರ್ಯರು, ಕರ್ಣ ಯಾರು ಬಂದರೂ ಕೂಡ ಮುಗಿಸಿ ಬಿಡ್ತೇನೆ. ನನಗೆ ಈ ಪಾಂಡವರನ್ನು ಈ ಸ್ಥಿತಿಯಲ್ಲಿ ನೋಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅವರನ್ನು ಮುಗಿಸಿದ ಮೇಲೆ ನಮ್ಮ ಅಭಿಮನ್ಯುವನ್ನು ಕೊಂಡು ಹೋಗಿ ಸಿಂಹಾಸನದಲ್ಲಿ ಇಡ್ತೇನೆ. ನಾಳೆ ಇವರು ವ್ರತವನ್ನೆಲ್ಲ ಮುಗಿಸಿ 13 ವರ್ಷ ಆದಮೇಲೆ ಬರ್ತಾರಲ್ಲ, ಆಮೇಲೆ ರಾಜ್ಯಭಾರ ಮಾಡಲಿ. ಕೃಷ್ಣ ಅವರನ್ನು ಕೈ ಹಿಡಿದು ಕೇಳ್ತಾನೆ, ನೀನು ಅಭಿಮನ್ಯುವನ್ನು ಕೂಡಿಸಿದ್ದು ಅಂತ ಇಟ್ಕೋ, ಆಮೇಲೆ ಈ ಧರ್ಮರಾಜ ಅದರಲ್ಲಿ ಕೂಡ್ತಾನಂತ ಒಂದು ಸಲ ಕೇಳು. ತೋಳ ಹಿಡಿದು ಹಾಕಿದಂತಹ ಪ್ರಾಣಿಯ ಮಾಂಸವನ್ನು ಸಿಂಹ ತಿನ್ನುವುದಕ್ಕೆ ಬರುವುದಿಲ್ಲ. ತಾನೇ ಕೊಂದು ಹಾಕಿದಂತಹ ಒಂದು ಪ್ರಾಣಿಯ ಮಾಂಸವನ್ನು ನರಿ ನೆಕ್ಕಿ ಹೋದರೆ ಆಮೇಲೆ ಅದನ್ನು ಸಿಂಹ ತಿನ್ನುವುದಿಲ್ಲ. ಹಿಂದಕ್ಕೆ ಭಗವಂತ ಶ್ರೀರಾಮಚಂದ್ರ 14 ವರ್ಷದ ವನವಾಸದ ಸಂಕಲ್ಪದಿಂದ ಕಾಡಿನಲ್ಲಿ ನೆಲೆ ನಿಂತ ಸಂದರ್ಭದಲ್ಲಿ ರಾಜ ಭರತ ಅಣ್ಣ ಬಾ ಅಂತ ಕರೆದಾಗ ಬರದೇ ಹೋದಾಗ ತಾನು ಸಿಂಹಾಸನದಲ್ಲಿ 14 ವರ್ಷದ ತನಕ ಅಂತ ಹೇಳಿ ಕೂತನೇನು, ಯಾಕೆ ಕೂತುಕೊಳ್ಳಿಲ್ಲ? ನಾನು ಕೂತರೆ ಮುಂದೆ ಯಾವತ್ತೂ ಶ್ರೀರಾಮಚಂದ್ರ ಕೂಡಲಾರ. ನರಿ ಕೂತ ಜಾಗದಲ್ಲಿ ಸಿಂಹ ಕೂಡುವುದಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ನಾನು ಕೂಡಲಾರೆ. ಭಗವಂತನ ಪಾದದ ಯಾವ ರಕ್ಷೆ ಇದೆ ಅದನ್ನೇ ಸಿಂಹಾಸನದಲ್ಲಿಟ್ಟು ಪಾದುಕಾಪಟ್ಟಾಭಿಷೇಕವನ್ನು ಮಾಡಿಕೊಂಡು ನಾನು ಅದರ ದಾಸ ಅಂತ ಹೇಳಿ ನಿಮಿತ್ತ ಪ್ರತಿನಿಧಿಯಾಗಿ ಆತ ರಾಜ್ಯಭಾರವನ್ನು ಮಾಡಿದ ಅಲ್ವಾ. ಅದನ್ನು ಅರ್ಥ ಮಾಡಿಕೊ. ನೀನು ಅಭಿಮನ್ಯುವನ್ನು ಸಿಂಹಾಸನದಲ್ಲಿ ಕೂಡಿಸಿದರೆ ಮುಂದಕ್ಕೆ ಧರ್ಮರಾಜ, ಮಾನಧನನಾದ ಧರ್ಮರಾಜ ಅದರಲ್ಲಿ ಕೂತುಕೊಳ್ಳಲಾರ. ಅಲ್ಲದೆ ನೀನು ಇವತ್ತು ಅವರನ್ನು ಕೊಂದು ಗೆದ್ದಿ ಅಂತಾದರೂ ಕೂಡ ಆ ರಾಜ್ಯ ಅದು ಸಾತ್ಯಗಿರಲಿ ಅಂತ ಇವ ಕಾಡಿನಲ್ಲಿರ್ತಾನೆ ಹೊರತು ಇಲ್ಲಿಗೆ ಬರುವುದಿಲ್ಲ. ಧರ್ಮರಾಜ ಏನು ಅಂತ ಮೊದಲು ಅರ್ಥ ಮಾಡಿಕೊ. ಧರ್ಮರಾಜನ ಮಾನ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡಿಕೊ. ಸುಮ್ಮನೆ ಈ ರೀತಿ ಅಣ್ಣ ಏನೋ ಹೇಳಿದ,
ನೀನು ಅದಕ್ಕೆ ಸರಿಯಾಗಿ ಇಷ್ಟೆಲ್ಲ ವಿಜೃಂಭಿಸಿದಿ, ಇದೆಲ್ಲ ತರವಲ್ಲ ಅಂತ ಕೃಷ್ಣ ಉಪದೇಶಿಸ್ತಾನೆ. ಕೃಷ್ಣನನ್ನು ನೋಡಿಕೊಂಡು ಧರ್ಮರಾಜ ನಗ್ತಾನೆ, ಮಾತಾಡುವುದಿಲ್ಲ. ಅವ ತಪಸ್ಸಿನಲ್ಲಿ ತೊಡಗಿದ್ದಾನೆ. ನನ್ನ ಅಭಿಪ್ರಾಯ ಏನು ಅದನ್ನು ನನಗಿಂತ ಚೆನ್ನಾಗಿ ಕೃಷ್ಣ ತಿಳ್ಕೊಂಡಿದ್ದಾನೆ. ಇಷ್ಟು ಕೃಷ್ಣನ ಮಾತು. ಇದಕ್ಕಿಂತ ಹಿಂದೆ ಬಲರಾಮನ ಸಾಕ್ಷಾತ್ ಭಾರ್ಗವರಾಮನ ದರ್ಶನ, ಇವೆರಡರ ಕಾರಣದಿಂದ ಧರ್ಮರಾಜ ಇನ್ನಷ್ಟು ಪುಷ್ಟಿಯನ್ನು ಪಡೆದಿದ್ದಾನೆ ಅನ್ನುವ ಕಥೆಯ ಜೊತೆಗೆ ಇವತ್ತಿನ ಕಥಾನಕದ ಉಪಸಂಹಾರವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.